ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಈ ದಿನ ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ತೆಗೆದುಕೊಳ್ಳುವಂತಹ ಸತ್ಯವೇದ ಭಾಗ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಾಕ್ಯ ಅದೇನು ಹೇಳುತ್ತದೆ ಅಂದರೆ, ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು, ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯವು ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಕೊರಿಂಥದವರಿಗೆ ಪೌಲನು ಬರೆದಂತಹ ಹಲವು ಬುದ್ಧಿಮಾತುಗಳು ಉಂಟು. ಕೊರಿಂಥಿಯವರಿಗೆ ಮಾತ್ರವಲ್ಲ, ಅವರು ಎಲ್ಲೆಲ್ಲೆಲ್ಲ ಸಭೆಗಳನ್ನು ಸ್ಥಾಪನೆ ಮಾಡಿದ್ರು, ಆ ಸಭೆಗಳಿಗೆ ಅವರು ಎಲ್ಲೇ ಇದ್ದರೂ ಪತ್ರಗಳನ್ನು ಕಳುಹಿಸಿ ಅವರನ್ನು ಬಲಪಡಿಸುವಂಥದ್ದನ್ನು, ಅವರನ್ನು ಕ್ರಮಪಡಿಸುವಂಥದ್ದನ್ನು ವಾಡಿಕೆಯಾಗಿಟ್ಕೊಂಡಿದ್ದರು. ಈ ಕೊರಿಂಥ ಪಟ್ಟಣದ ಕುರಿತಾಗಿರುವ ಕೆಲವೊಂದು ಮಾಹಿತಿಯನ್ನು ಅವರು ಕೇಳ್ಪಟ್ಟಾಗ ಅವರಿಗೆ ಬರೆದಂತಹ ಪತ್ರಗಳಲ್ಲಿ ಅವರು ಪ್ರತ್ಯೇಕವಾಗಿ ಹೇಳಿದಂತಹ ಪದವೇ ಈ ಒಂದು ಪದ. ನಾನು ನಿಮಗೆ ಪ್ರಧಾನವಾಗಿ ಒಂದು ಬುದ್ಧಿಮಾತನ್ನು ಹೇಳುತ್ತಿದ್ದೇನೆ. ದೇವರ ಮಕ್ಕಳ ಬಲ ಎನ್ನುವಂಥದ್ದು ಐಕ್ಯತೆಯಲ್ಲಿಯೇ ಇರುವಂಥದ್ದಾಗಿದೆ, ಏಕ ಮನಸ್ಸಿನಲ್ಲಿಯೇ ಇರುವಂಥದ್ದಾಗಿದೆ. ಏಕೆಂದರೆ ಸಭೆ ಹುಟ್ಟಿದಾಗ ಅದು ಒಮ್ಮನಸ್ಸುಳ್ಳವರ ಹೃದಯದಲ್ಲಿಯೇ ಹುಟ್ಟಿದ್ದು. ಅಭಿಷೇಕ ಇಳಿದು ಬಂದಾಗ ಒಮ್ಮನಸ್ಸು ಉಳ್ಳವರ ನಡುವೆಯಲ್ಲಿಯೇ ಅದು ಕ್ರಿಯೆ ಮಾಡಿದ್ದು. ಉಜ್ಜೀವನ ನಡೆಯುತ್ತಿರುವಾಗ ಐಕ್ಯ ಮನಸ್ಸು ಇರುವವರೆಗೂ ಆ ಒಂದು ಉಜ್ಜೀವನ ಬೆಂಕಿಯಂತೆ ಹರಡಿತು. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯದಲ್ಲಿ ಅವರ ಏಕ ಮನಸ್ಸು ಕಡಿಮೆಯಾದಾಗ, ಅವರಲ್ಲಿ ಒಂದು ಭೇದ ಉಂಟಾದಾಗ ಉಜ್ಜೀವನ ಸ್ವಲ್ಪ ದಿನ ತಡೆಯಾಯಿತು. ಇದೆಲ್ಲ ನಾವು ಓದುತ್ತೇವೆ. ಅದೇ ರೀತಿಯಾಗಿ 5ನೇ ಅಧ್ಯಾಯದಲ್ಲಿ ಕೂಡ ಅನನ್ಯ ಸಫೈರಳ ಮುಖಾಂತರವಾಗಿ ಒಂದು ಭೇದ ಉಂಟಾದಾಗ ಎಲ್ಲರೂ ಒಂದನ್ನು ಮಾಡ್ತಾರೆ, ಇವರು ಮತ್ತೊಂದನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿಯೂ ಆ ಉಜ್ಜೀವನದಲ್ಲಿ ಒಂದು ತಡೆ ಉಂಟಾಯಿತು. ಹಾಗಾಗಿ ದೇವರ ಮಕ್ಕಳ ಬಲ ಎನ್ನುವಂಥದ್ದು ಏಕ ಮನಸ್ಸಿನಲ್ಲಿ ನೆಲೆಯಾಗಿದೆ ಎನ್ನುವುದನ್ನು ಮರೆಯಬಾರದು. ಹಾಗಾಗಿ ಅವರು ಹೇಳ್ತಾರೆ, ನೀವು ಒಂದಾಗಿರುವವರೆಗೂ ಮಾತ್ರ, ಒಂದೇ ರೀತಿಯಾಗಿರುವ ಆಲೋಚನೆ ಇರುವವರೆಗೂ ಮಾತ್ರ, ಒಂದೇ ರೀತಿ ದೇವರನ್ನು ಆರಾಧನೆ ಮಾಡುವವರೆಗೆ ಮಾತ್ರ ನಿಮ್ಮ ನಡುವೆ ಬಲ ಯಾವಾಗಲೂ ನಿರಂತರವಾಗಿರುವಂಥದ್ದು. ಭಿನ್ನಮತ ಏರ್ಪಡಬೇಕಾದರೆ ನಿಮ್ಮ ಬಲ ಕಡಿಮೆಯಾಗುತ್ತದೆ ಎಂಬುದಾಗಿ ಅವರು ಬುದ್ಧಿಮಾತನ್ನು ಹೇಳುತ್ತಾರೆ. ಈ ಭೇದ ಎನ್ನುವಂಥದ್ದು ಭಯಂಕರವಾಗಿರುವ ಕಾರ್ಯ ಎಂಬುದಾಗಿ ಸತ್ಯವೇದದಲ್ಲಿ ನಮಗೆ ಬಹಳ ಕಡೆಗಳಲ್ಲಿ ಹೇಳಲ್ಪಟ್ಟದ್ದಾಗಿದೆ. ಭೇದಗಳ ಕುರಿತಾಗಿ ಸತ್ಯವೇದ ಹಲವಾರು ಕಡೆ ನಮಗೆ ಒತ್ತು ಕೊಟ್ಟು ಹೇಳುತ್ತದೆ. 2 ದೇವರ ಮಕ್ಕಳು ಸತ್ಯವೇದದಲ್ಲಿ ನೋಡುವುದಾದರೆ ಬಹಳ ಮುಖ್ಯವಾದ ವಾಕ್ಯವಿದೆ. ನಿಮ್ಮಲ್ಲಿ ಒಬ್ಬನು 1000 ಮಂದಿಗೂ ಇಬ್ಬರು 10,000 ಮಂದಿಗೂ ಸಮವಾಗಿದ್ದೀರಿ ಎಂಬುದಾಗಿ. 10,000 ಮಂದಿ ಎಂಬುದಾಗಿ ಅರ್ಥ. ಒಬ್ಬನು 1000 ಮಂದಿಯನ್ನು ಓಡಿಸಿದರೆ ಇಬ್ಬರು 2,000 ಮಂದಿಯನ್ನು ಓಡಿಸ್ಬೇಕಲ್ವಾ? ಆದರೆ ಇಬ್ಬರು ಸೇರಿರಬೇಕಾದ್ರೆ ಆ ಐಕ್ಯ ಮನಸ್ಸಲ್ಲಿ ಒಬ್ಬ ವ್ಯಕ್ತಿಯ ಮುಖಾಂತರವಾಗಿ ಏನು ನಡೆಯುತ್ತದೋ ಅದೇ ಬಲವು 10 ಪಟ್ಟಾಗಿ ಹೆಚ್ಚುವಂಥದ್ದಾಗಿರುತ್ತದೆ ಎನ್ನುವಂಥದ್ದನ್ನೇ ಆ ವೇದವಾಕ್ಯ ನಮಗೆ ಬೆಟ್ಟು ಮಾಡಿ ತೋರಿಸುವಂಥದ್ದಾಗಿದೆ. ಪ್ರತ್ಯೇಕವಾಗಿ ಒಬ್ಬನೇ ನಿಂತು 1000 ಮಂದಿಯನ್ನು ಓಡಿಸ್ಬೋದು. ಅದುವೇ ಇಬ್ಬರಾಗಿ ಕೂಡಿದರೆ 10,000 10 ಪಟ್ಟು ಆ ಒಂದು ಬಲ ಅಧಿಕರಿಸಲು ಮುಂದಾಗುತ್ತದೆ. ಹಾಗಾಗಿ ಸೈತಾನನಿಗೆ ಏನು ಬೇಕು ಅಂತ ಕೇಳುವುದಾದರೆ, ದೇವ ಜನಗಳ ನಡುವೆಯಲ್ಲಿ ಭಿನ್ನಮತವನ್ನು ತರಬೇಕು. ಏನಾದರೂ ಒಂದು ಭೇದವನ್ನು ತಂದು ಇದು ತಪ್ಪು, ಅದು ಸರಿ ಇಲ್ಲ, ಇವರು ಹಾಗೆ ಅವರು ಹಾಗೆ ಅಂತ ಮಾತಾಡಿ ಒಂದು ಭೇದವನ್ನು ಜನಗಳ ನಡುವೆ ತರಬೇಕು. ದೇವರ ಮಕ್ಕಳು ಇಟ್ಟುಕೊಂಡಿರುವಂತಹ ನಂಬಿಕೆಯನ್ನು ಹಾಳು ಮಾಡಬೇಕು ಎಂಬುದಾಗಿ ಸೈತಾನನ ತಂತ್ರಗಳಲ್ಲಿ ಒಂದು. ಹಾಗಾಗಿ ಈ ಭೇದದ ಕುರಿತಾಗಿ ಸತ್ಯವೇದ ಹಲವು ಕಡೆ ನಮಗೆ ಮಾಹಿತಿಗಳನ್ನು ಹೇಳುವುದನ್ನು ನೋಡುತ್ತೇವೆ. ಭೇದಗಳ ಕುರಿತಾಗಿ ಅದು ಶಾರೀರಿಕವಾಗಿರುವ ಕ್ರಿಯೆಗಳಲ್ಲಿ ಒಂದು ಎಂಬುದಾಗಿ ಪಾಪದ ಪಟ್ಟಿಯಲ್ಲಿ ಭೇದದ ಬಗ್ಗೆ ಬರೆಯಲ್ಪಟ್ಟದಾಗಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ರಿಂದ 21ರವರೆಗೂ 5ನೇ ಅಧ್ಯಾಯವನ್ನು ನೀವು ಓದಿ ನೋಡುವುದಾದರೆ ಅದರಲ್ಲಿ ಆತ್ಮೀಕವಾದ ಫಲಗಳ ಕುರಿತಾಗಿಯೂ ಮಾತಾಡಲ್ಪಡುತ್ತದೆ, ಶಾರೀರಿಕವಾಗಿರುವಂತಹ ಕರ್ಮಗಳು ಎಂಬುದಾಗಿಯೂ ಮಾತಾಡಲ್ಪಡುತ್ತದೆ. ಹಾಗಾಗಿ ಈ ಸ್ಥಳದಲ್ಲಿ ಶಾರೀರಿಕವಾಗಿರುವ ಕ್ರಿಯೆಗಳು, ದೇವರು ಅಸಹ್ಯ ಪಡುವಂತಹ ಪಾಪಗಳ ಪಟ್ಟಿಯಲ್ಲಿ ಏನೆಲ್ಲ ಇದೆ ಅಂತ ನೋಡಿ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ,
ಭಿನ್ನಮತ, ಮತ್ಸರ, ಕುಡುಕುತನ, ದುಂದೌತಣ ಇಂತಹ ಕಾರ್ಯಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳ ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಈ ಒಂದು ಸುದೀರ್ಘ ಪಟ್ಟಿ ಹಾಕಿದ್ದಾರೆ. ಅದರಲ್ಲಿ ಕೆಲವೊಂದು ಕಾರ್ಯವನ್ನು ನೋಡಿದರೆ ಪಾಪ ಥರ ಕಾಣಿಸಲ್ಲ, ಆದರೆ ಅದು ಪಾಪ. ಈ ಒಂದು ಪಟ್ಟಿಯಲ್ಲಿ ಈ ಭಿನ್ನಮತ ಎನ್ನುವುದು ಅಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಈಗ ಈ ಕಡೆಯ ಕಾಲದಲ್ಲಿ ನೀವು ನೋಡುವುದಾದರೆ ಪ್ರಾಕ್ಟಿಕಲ್ ಆಗಿ ನಡೆಯುತ್ತಿರುವಂತಹ ಕಾರ್ಯವನ್ನು ನೋಡ್ತಿರಬೇಕಾದ್ರೆ ಸಭೆಗಳಲ್ಲಿ ಬೇರ್ಪಡೆದಿರುವಂಥ ಸಭೆಗಳೇ ಇಲ್ಲ, ಒಡೆಯದಿರುವಂತಹ ಸಭೆಗಳೇ ಇಲ್ಲ. ಹಂಗೆ ಹೇಳ್ಬೋದು. ಒಬ್ಬರು ಸಭೆ ಸ್ಟಾರ್ಟ್ ಮಾಡ್ಬೋದು, ಒಂದು 10 ಮಂದಿ ಕೂಡಿ ಬರ್ತಾರೆ, ಎಲ್ಲ ಬಹಳ ಸಂತೋಷವಾಗಿ ಆರಾಧನೆ ಮಾಡ್ತಾ ಇರ್ತಾರೆ. ಸ್ವಲ್ಪ ದಿನ ಆಗಿ ಹೋಗ್ತಾ ಇರುತ್ತೆ, ಒಂದು 3 ತಿಂಗಳು. ಅದರಲ್ಲಿ ಒಬ್ಬರು ಎದ್ದೇಳ್ತಾರೆ, ಪಾಸ್ಟರ್ ಮಾಡಿ ತಪ್ಪು ಎಂಬುದಾಗಿ ಏನಾದರೂ ಮಾತಾಡ್ತಾರೆ. ಅವರನ್ನು ಆಧರಿಸುವವರು 4 ಮಂದಿ ಕೂಡಿ ಬರ್ತಾರೆ. ಆ ಸಭೆ ಒಡೆಯಲ್ಪಟ್ಟು ಅದು ಇನ್ನೊಂದು ಕಡೆ ಮತ್ತೊಂದು ಸಭೆಯಾಗಿ ಅದು ಅಲ್ಲಿ ಹೋಗುತ್ತದೆ. ಅನಂತರ ಅದರಲ್ಲಿ ಒಂದು ಬೇರ್ಪಡುವಿಕೆ ಬರುತ್ತದೆ, ಅಲ್ಲಿಂದ ಇಲ್ಲಿ ಬರ್ತಾರೆ. ಹೋದವರು ಒಬ್ಬರಿಗೊಬ್ಬರು ನೋಡಿದ್ರು ಕೂಡ ಮುಖವನ್ನು ತಿರುಗಿಸಿಕೊಂಡು ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಈ ಬೇರ್ಪಡಿಸುವಿಕೆ ಎನ್ನುವುದು ಸರ್ವಸಾಧಾರಣವಾಗಿ ನಡೆಯುತ್ತದೆ. ಅದು ಸಭೆಗಳಲ್ಲಿ ಮಾತ್ರವಲ್ಲ, ಸೇವಕರ ನಡುವೆಯಲ್ಲಿಯೂ ಕುಟುಂಬಗಳಲ್ಲಿಯೂ ಹಂಗೆ. ಆ ಒಂದು ಭಿನ್ನಮತ ಎನ್ನುವಂತಹ ಪಾಪದ ಕುರಿತಾಗಿ ಅದು ಶಾರೀರಿಕವಾಗಿರುವ ಕ್ರಿಯೆ ಎಂಬುದಾಗಿ ಸತ್ಯವೇದ ಗುರುತಿಸುವಂಥದ್ದಾಗಿದೆ. ಭಿನ್ನಮತ ಎನ್ನುವಂಥದ್ದು ಸೈತಾನನ ಬಹಳ ದೊಡ್ಡ ಕ್ರಿಯೆ ಎಂಬುದಾಗಿ ನಿಮಗೆ ಗೊತ್ತು. ಭಿನ್ನಮತ ಎನ್ನುವಂಥದ್ದು ಸೈತಾನನ ಕ್ರಿಯೆ. ನೋಡಿ, ಅವನು ಮೊಟ್ಟ ಮೊದಲು ಮನುಷ್ಯನು ದೇವರು ಒಂದಾಗಿರಬೇಕಾದ್ರೆ ಮನುಷ್ಯನನ್ನು ದೇವರಿಂದ ಬೇರ್ಪಡಿಸಿದ. ಇದೇ ಮೊದಲ ದೃಶ್ಯದಲ್ಲಿ ನೀವು ನೋಡ್ತೀರಲ್ವಾ, ಸೈತಾನನನ್ನು ಒಬ್ಬ ಭಿನ್ನಮತ ಹುಟ್ಟಿಸುವ ವ್ಯಕ್ತಿಯಂತೆ ತೋರಿಸುತ್ತದೆ ಸತ್ಯವೇದ. ಸೈತಾನನದಕ್ಕಿಂತ ಮುಂಚಿತವಾಗಿ ಆಕಾಶದಲ್ಲಿ ಯುದ್ಧ ಮಾಡಿ ಅಲ್ಲಿ ಭೇದವನ್ನು ಉಂಟು ಮಾಡದೇ ಇಲ್ಲ. ಆದರೆ ಮನುಷ್ಯರಿಗೆ ತಕ್ಕ ಮಟ್ಟಿಗೆ ಸೈತಾನನ ಇಂಟ್ರೋ ಸತ್ಯವೇದದಲ್ಲಿ ಅವನು ದೇವರನ್ನ ಮನುಷ್ಯರನ್ನ ಬೇರ್ಪಡಿಸುವಂತಹ ಒಬ್ಬ ಭಿನ್ನಮತಗಾರನಾಗಿ ತೋರಿಸುತ್ತಾನೆ. ದಿನನಿತ್ಯ ಸಾಯಂಕಾಲದಲ್ಲಿ ಕರ್ತನು ಪರಲೋಕದಿಂದ ಇಳಿದು ಬರುವಂಥದ್ದು, ಆದಾಮನು ಅವ್ವಳೊಂದಿಗೆ ಅವರು ಅಲ್ಲಿ ಮಾತಾಡುವಂಥದ್ದು, ತನ್ನ ಸಂತೋಷವನ್ನು ಹಂಚಿಕೊಳ್ಳುವಂಥದ್ದು. ಆ ತೋಟದಲ್ಲಿ ಮರೆಯಾಗಿ ಬಿದ್ದಂತಹ ಶತ್ರು ನೋಡ್ತಾನೇ ಇದ್ದ, ಹೇಗಾದರೂ ಇವರ ನಡುವೆಯಲ್ಲಿ ಒಂದು ಭಿನ್ನಮತವನ್ನು ತರಬೇಕು, ದೇವರು ಮನುಷ್ಯರು ಸೇರಬಾರ್ದು. ಏದೇನ್ ತೋಟದಲ್ಲಿ ಮಾತ್ರವಲ್ಲ, ಇವತ್ತಿನವರೆಗೂ ಈ ನಿಮಿಷದವರೆಗೂ ಸೈತಾನನ ಮೊದಲ ಒಂದು ಗುರಿ ಬೇರ್ಪಡಿಸುವಿಕೆ, ದೇವರನ್ನ ಮನುಷ್ಯರನ್ನ ಬೇರ್ಪಡಿಸಬೇಕು. ಅದಕ್ಕೆ ಏನು ಮಾಡೋಕ್ಕೂ ಸಿದ್ಧನಾಗಿದ್ದ. ಮನುಷ್ಯನ ಇಚ್ಛೆಯನ್ನು ನೆರವೇರಿಸುವುದಕ್ಕೆ ತಯಾರಾಗಿರ್ತಾನೆ, ಮನುಷ್ಯನಿಗೆ ಹಣವನ್ನು ಕೊಡುವುದಕ್ಕೆ ತಯಾರಾಗಿರ್ತಾನೆ, ಮನುಷ್ಯನಿಗೆ ಪಾಪ ಸಂತೋಷವನ್ನು ಕೊಡುವುದಕ್ಕೆ ತಯಾರಾಗಿರ್ತಾನೆ. ಅವನಿಗೆ ಹೇಗೋ ದೇವರು ಮನುಷ್ಯರು ಬೇರ್ಪಡಿಸಬೇಕು, ಇಬ್ಬರು ಸೇರಬಾರದು. ಅದುವೇ ಅವನ ಮನದಲ್ಲಿರುವಂತಹ ಒಂದು ಭಾವನೆ. ಆದ್ದರಿಂದ ಸೈತಾನನನ್ನು ಬೇರ್ಪಡಿಸುವವನು ಎಂಬುದಾಗಿ ನಾವು ಹೇಳಲು ಸಾಧ್ಯ. ಅನಂತರ ನೋಡಿ, ದೇವರನ್ನು ಬಿಟ್ಟು ಮನುಷ್ಯನನ್ನ ಏನನ್ನಿಟ್ಟು ಬೇರ್ಪಡಿಸಬಹುದು ಅಂತ ನೋಡಿದಾಗ ಪಾಪವನ್ನು ಮಾಡಿಸುವುದರ ಮೂಲಕ, ಕರ್ತನು ಮಾಡಬೇಡ ಎಂಬುದಾಗಿ ಹೇಳಿದಂತಹ ಕಾರ್ಯವನ್ನು ಮಾಡಿಸುವುದರ ಮುಖಾಂತರವಾಗಿ ಒಂದು ಪಾಪ, ಅವಿಧೇಯತ್ವ ಅದೊಂದು ಪಾಪ. ಹಾಗಾಗಿ ಅವಿಧೇಯತ್ವ ಮಾಡಿಸುವುದರ ಮುಖಾಂತರವಾಗಿ ಒಂದು ಭಿನ್ನಮತವನ್ನು ಉಂಟು ಮಾಡಬಹುದು. ಪಾಪವನ್ನು ಬಿಟ್ಟು ಬೇರೆ ಯಾತರಿಂದಲೂ ದೇವರನ್ನ ಮನುಷ್ಯರಿಂದ ಬೇರ್ಪಡಿಸಕ್ಕಾಗಲ್ಲ ಅಂತ ಅವನಿಗೆ ಗೊತ್ತು. ಆದ್ದರಿಂದ ಅವರನ್ನ ಅವಿಧೇಯತ್ವ ಎನ್ನುವಂತಹ ಪಾಪಕ್ಕೆ ಒಳಪಡಿಸಿ, ದೇವರ ಕೋಪಕ್ಕೆ ಒಳಪಡಿಸಿ, ದೇವರನ್ನು ಬಿಟ್ಟು ಬೇರ್ಪಡಿಸಿ ಏದೇನ್ ತೋಟವನ್ನು ಆಳ್ವಿಕೆ ಮಾಡುವ ಹಾಗೆ ದೇವರ ಅಧಿಕಾರ ಕೊಟ್ಟರಲ್ಲ, ಅವರನ್ನ ಈ ತೋಟದ ಒಳಗೆ ಬರದಂತೆ ಮಾಡಬೇಕು ಅಂತ ಹೊರಗೆ ಸೀಲಾಕುವ ಮಟ್ಟಿಗೆ ಅವನು ತಂದ ಸೈತಾನ. ಒಂದು ಚಿಕ್ಕ ಮಾತು, ಒಂದು ಚಿಕ್ಕ ತಂತ್ರವನ್ನು ಮಾಡಿ ಆ ತೋಟ ಪೂರ್ತಿಯಾಗಿ ಆದಾಮನ ನಿಯಂತ್ರಣದಲ್ಲಿ ದೇವರು ಕೊಟ್ಟು ಅದನ್ನು ಪರಾಂಬರಿಸುವುದಕ್ಕೂ ಕಾಪಾಡುವುದಕ್ಕೂ ನೀನೇ ಎಂಬುದಾಗಿ ದೇವರು ಏರ್ಪಡಿಸಿಟ್ಟಂತಹ ಸ್ಥಾನದಿಂದ ಅವರನ್ನು ಓಡಿಸಿ ಆ ಸ್ಥಳದ ಒಳಗೆ ಅವರು ಬರಬಾರ್ದು ಎಂಬುದಾಗಿ ಕದವನ್ನಿಟ್ಟು ಮುಚ್ಚುವಂತೆ ಮಾಡಿದ್ನಲ್ಲ. ಎಷ್ಟು ದೊಡ್ಡ ಭಿನ್ನಮತ ನೋಡಿದ್ರೆ ಅಲ್ಲಿ. ಎರಡನೇದಾಗಿ ಅವನ ಒಂದು ಭಿನ್ನಮತ ಎಲ್ಲಿ ಬರುತ್ತೆ ಅಂದರೆ, ಮನುಷ್ಯರನ್ನು ಬಿಟ್ಟು ಮನುಷ್ಯರನ್ನು ಬೇರ್ಪಡಿಸಬೇಕು. ದೇವರಿಂದ ಮನುಷ್ಯರನ್ನು ಬೇರ್ಪಡಿಸಿದ್ದು ಮಾತ್ರವಲ್ಲ, ಮನುಷ್ಯನಿಂದ ಮನುಷ್ಯನನ್ನು ಬೇರ್ಪಡಿಸಬೇಕು. ಆದಾಮನಿಗೆ 2 ಮಕ್ಕಳು ಹುಟ್ಟಿದರು, ಕಾಯಿನನು ಅಬೇಲನು ಎಂಬುದಾಗಿ. ಅದರಲ್ಲಿ ನೋಡಿ, ಅಬೇಲನನ್ನು ಕೊಲೆ ಮಾಡುವುದರ ಮೂಲಕ ಕಾಯಿನನನ್ನು ಕೊಲೆಗಾರ ಮಾಡಿದ. ಅದೇ ಸಂದರ್ಭದಲ್ಲಿ ಆ ಕಡೆ ನೀವು ನೋಡುವುದಾದರೆ ಆದಾಮನ ಸಂತತಿ, ಮತ್ತೊಂದು ಕಡೆ ಕೊಲೆ ಪಾಪವನ್ನು ಎತ್ತುಕೊಂಡಿರುವಂಥ ಒಂದು ಸಂತತಿ.
ಇವೆರಡಕ್ಕೂ ಒಂದು ದೊಡ್ಡ ಹಗೆತನವನ್ನು, ಒಂದು ಭಿನ್ನಮತವನ್ನು ತಂದ. ಹಾಗಾಗಿ ಕಾಯಿನನ್ನು ಪಾಪ ಮಾಡುವಂತೆ ಮಾಡಿ, ಆದಾಮನನ್ನ ಪಾಪ ಮಾಡುವಂತೆ ಮಾಡಿ ದೇವರಿಂದ ಅವರನ್ನು ಬೇರ್ಪಡಿಸಿದ. ಕಾಯಿನನ್ನು ಪಾಪ ಮಾಡುವಂತೆ ಮಾಡಿ ಆದಾಮನ ಬಳಿಯಿಂದ ಅವರನ್ನು ಬೇರ್ಪಡಿಸಿದ. ಕಾಯಿನನು ತನ್ನ ದಾರಿಯನ್ನು ಅವನು ಹಿಡುಕೊಂಡವನಾಗಿ ತನ್ನ ಕುಟುಂಬವನ್ನು ಬಿಟ್ಟು ಕಣ್ಕಾಣದ ಊರುಗಳಲ್ಲಿ ಸಂಚರಿಸಲು ಹೋದ ಅವರು. ಹಾಗಾಗಿ ನೋಡಿ, ಸೈತಾನನನ್ನು ಬೇರ್ಪಡಿಸುವವನು ಎಂಬುದಾಗಿ ದೇವರನ್ನು ಬಿಟ್ಟು ಮನುಷ್ಯರನ್ನು ಬೇರ್ಪಡಿಸಿದ, ಮನುಷ್ಯರನ್ನು ಬಿಟ್ಟು ಮನುಷ್ಯರನ್ನು ಬೇರ್ಪಡಿಸಿದ. ಈ ರೀತಿ ಹೇಳ್ತಾನೆ ಹೋಗ್ಬೋದು. ಬಹಳ ಬೇರ್ಪಡಿಸುವಿಕೆಗಳು. ಅದು ಸೈತಾನನ ಬಹಳ ಮುಖ್ಯವಾಗಿರುವ ಗುಣಾತಿಶಯಗಳಲ್ಲಿ ಒಂದು, ಭಿನ್ನಮತ ಹುಟ್ಟಿಸುವುದು. ಪರಲೋಕದಲ್ಲಿ ಅವನಿದ್ದ ಕಾಲದಲ್ಲಿ ಏನು ಮಾಡಿದ್ದಾನೆ ಅಂತ ನೋಡಿದ್ರೆ, ಅವನ ಪೂರ್ವ ಕಥೆಯನ್ನು ನೋಡುವುದಾದರೆ, ಪರಲೋಕ ಸಂತೋಷವಾಗಿ ನಿರ್ವಹಿಸುತ್ತಿರಬೇಕಾದ್ರೆ ದೂತರ ನಡುವೆಯಲ್ಲಿ ನಾವು ನಮಗೋಸ್ಕರವಾಗಿ ಒಂದು ರಾಜ್ಯವನ್ನು ಸ್ಥಾಪಿಸೋಣ ಎಂಬುದಾಗಿ ಬೆಂಕಿ ಹಚ್ಚಿ ದೂತರ ನಡುವೆ ಬೇರ್ಪಡಿಸುವಿಕೆಯನ್ನು ತಂದದ್ದು ಈ ಸೈತಾನನೇ. ಹಾಗಾಗಿ ಸೈತಾನನನ್ನು ಹಿಂಬಾಲಿಸಿದ ದೂತರುಗಳು ಕರ್ತನಿಂದ ಕೆಳಗೆ ದೊಬ್ಬಲ್ಪಟ್ಟರು ಎಂಬುದಾಗಿ ಸತ್ಯವೇದದಲ್ಲಿ ಆಗಾಗ ಓದಿದ್ದೇವೆ. ಇವೆಲ್ಲ ಸೈತಾನನು ಮಾಡಿದಂತಹ ಕಾರ್ಯಗಳು. ಹಾಗಾಗಿ ಸೈತಾನನ ಗುಣಾತಿಶಯಗಳು ಮನುಷ್ಯರ ಒಳಗೆ ಬೇರ್ಪಡಿಸುವಿಕೆಯನ್ನು ತರುತ್ತದೆ. ಒಬ್ಬ ಮನುಷ್ಯನು ದೇವರೊಂದಿಗೆ ಇದ್ದರೆ ಅವರ ನಡುವೆ ಕೂಡ ಇದೇ ಕಾರ್ಯವನ್ನು ತರ್ತಾನೆ. ಸತ್ಯವೇದದಲ್ಲಿ ನೀವು ಓದಿ ನೋಡುವುದಾದರೆ, ದಾವೀದನ ಹೃದಯವನ್ನು ಪ್ರೇರೇಪಿಸಿದ ಮುಖಾಂತರವಾಗಿ ಸೈತಾನ ಇಸ್ರಾಯೇಲ್ ಜನಗಳ ನಡುವೆ ಒಂದು ಬೇರ್ಪಡಿಸುವಿಕೆಯನ್ನು ತಂದ. ಅದು ಪರಿಪೂರ್ಣವಾಗಿ ಸೈತಾನನ ಕ್ರಿಯೆ ಎಂಬುದಾಗಿ ಕರ್ತನ ಸತ್ಯವೇದ ನಮಗೆ ಬೆಟ್ಟು ಮಾಡಿ ತೋರಿಸುತ್ತದೆ. ಓದಿ ನೋಡ್ರಿ, 1 ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ. ಅದರಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ಸೈತಾನನು, ಇದು ದಾವೀದನ ಮನದಲ್ಲಿ ಬಂದಂತಹ ಭಾವನೆ ಅಲ್ಲ, ಸೈತಾನನು ಅವನ ಹೃದಯವನ್ನು ಪ್ರೇರೇಪಿಸಿದನ್ನು ನೋಡ್ತೀವಿ. ಸೈತಾನನು ಇಸ್ರಾಯೇಲರಿಗೆ ವಿರುದ್ಧವಾಗಿ ಎದ್ದು ಇಸ್ರಾಯೇಲ್ಯರನ್ನ ಕಾನೇಶುಮಾರಿ ಮಾಡುವುದಕ್ಕೆ ದಾವೀದನನ್ನ ಪ್ರೇರಿಸಿದನು. ನೋಡಿದ್ರ, ಒಬ್ಬ ದೇವರ ಮನುಷ್ಯನನ್ನು ಕೂಡ ಸ್ವಲ್ಪ ಸ್ಥಳ ಕೊಟ್ಟಲು ಆರಂಭಿಸಿದರೆ ದೇವರ ಮನುಷ್ಯನನ್ನು ಕೂಡ ಸೈತಾನನು ಹೃದಯವನ್ನು ಪ್ರೇರೇಪಿಸಲು ಸಾಧ್ಯ. ಇದುವೇ ಈ ಭಾಗ ನಮಗೆ ಸ್ಪಷ್ಟವಾಗಿ ತೋರಿಸುತ್ತದೆ. ಹಾಗಾಗಿ ಇದರಲ್ಲಿ ನೋಡೋದಾದರೆ, ಇಸ್ರಾಯೇಲರಿಗೆ ವಿರುದ್ಧವಾಗಿ ಎದ್ದು ಇಸ್ರಾಯೇಲರನ್ನು ಹೇಗಾದರೂ ಬೇರ್ಪಡಿಸಬೇಕು, ಅವರಲ್ಲಿ ಒಂದು ಭಿನ್ನಮತವನ್ನು ತರಬೇಕು ಎಂಬುದಾಗಿ ದಾವೀದನ ಹೃದಯವನ್ನು ಪ್ರೇರೇಪಿಸಿ ಇಸ್ರಾಯೇಲ್ ಜನಗಳನ್ನು ಕಾನೇಶುಮಾರಿ ಮಾಡುವುದಕ್ಕೆ ಅದು ದಾವೀದನನ್ನು ಪ್ರೇರೇಪಿಸಿತು. ದಾವೀದನು ಯೋವಾಬನನ್ನು ಜನಾಧಿಪತಿಗಳನ್ನು ಕರೆದು, ನನಗೆ ಜನರ ಲೆಕ್ಕ ಗೊತ್ತಾಗುವ ಹಾಗೆ ನೀವು ಬೇರ್ಷೆಬದಿಂದ ದಾನ್ ಊರಿನವರೆಗೂ ಸಂಚರಿಸಿ ಇಸ್ರಾಯೇಲ್ಯರನ್ನ ಲೆಕ್ಕ ಮಾಡಿಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಿದನು ಎಂದು ಬರೆಯಲ್ಪಟ್ಟಿದೆ. ಮೇಲ್ನೋಟವಾಗಿ ನೀವು ಓದಿ ನೋಡುವುದಾದರೆ ಇದರಲ್ಲಿ ಏನು ತಪ್ಪಿದೆ? ಒಬ್ಬ ರಾಜ ತನ್ನ ಕೆಳಗಿರುವಂತಹ ಪ್ರಜೆಗಳನ್ನು ಅವನು ಕಾನೇಶುಮಾರಿ ಮಾಡಿ ಲೆಕ್ಕಿಸುವುದು ಏನು ತಪ್ಪು? ಜನಗಣತಿ ಮಾಡುವುದು ತಪ್ಪ ಅಲ್ವಲ್ಲ ಎಂಬುದಾಗಿ ಹೇಳುವುದಾದರೆ, 1 ಪೂರ್ವಕಾಲ ವೃತ್ತಾಂತ ನೋಡುವುದಾದರೆ ಬಹಳ ಲೆಕ್ಕಾಚಾರವಿದೆ. ದೇವಾಲಯದಲ್ಲಿ ಏನೇನು ಇಟ್ಟಿದ್ರು, ಎಷ್ಟು ಪಾತ್ರೆಗಳಿತ್ತು, ಎಷ್ಟೊಂದು ಕಾರ್ಯಗಳಿತ್ತು, ಎಷ್ಟೊಂದು ಟಮ್ಲರ್ ಇತ್ತು, ಎಷ್ಟೊಂದು ತಟ್ಟೆ ಇತ್ತು, ಎಲ್ಲವನ್ನ ಲೆಕ್ಕ ಹಾಕಿ ಇಟ್ಟಿದ್ರು. ಸೊಲೊಮೋನ್ ಅರಮನೆಯಲ್ಲಿ ಎಷ್ಟು ಮಂದಿ ಕೆಲಸ ಮಾಡಿದ್ರು, ಅವರಿಗೆ ಒಂದು ದಿನದ ಒಂದು ಅರಮನೆಯ ಖರ್ಚು ಎಷ್ಟು ಅವರಿಗೆ ಇಟ್ಟು ಬೇಕಾಗುತ್ತದೆ, ಎಷ್ಟು ಕುರಿದನಗಳನ್ನು ಅವರು ಒಡಿದು ಬಡಿದು ಅವರು ಊಟ ಮಾಡ್ತಾರೆ, ಎಲ್ಲ ಲೆಕ್ಕ ಹಾಕಬೇಕು. ಲೆಕ್ಕ ಮಾಡುವುದೇನು ತಪ್ಪಲ್ಲ. ಇದನ್ನು ಮೇಲ್ನೋಟವಾಗಿ ನೋಡಿದ್ರೆ ಅರ್ಥ ಆಗುವುದಿಲ್ಲ, ಏನೇನು ತಪ್ಪಿದೆ, ಏನು ಪಾಪ ಇದೆ ಎಂಬುದಾಗಿ ಕೇಳ್ತಾರೆ. ಆದರೆ ನೀವು ಮತ್ತೆ ಅದನ್ನು ಓದ್ತಾ ಬನ್ನಿ, ಕೆಳಗೆ ಹೇಳ್ತೀನಿ. ಆಗ ಯೋವಾಬನು ಅವನನ್ನು ಕರೆದು ಹೇಳಿದ ಕೂಡಲೇ, ಯೋವಾಬನು ಅವರಿಗೆ ಒಬ್ಬ ಮಂತ್ರಿಯಾಗಿದ್ದಾರೆ. ಆಗ ಯೋವಾಬನು, ನನ್ನ ಒಡೆಯನಾದ ಅರಸನೇ, ಯೆಹೋವನು ತನ್ನ ಪ್ರಜೆಗಳನ್ನು 100ರಷ್ಟು ಹೆಚ್ಚಿಸಲಿ. ಅವರೆಲ್ಲರೂ ನನ್ನ ಒಡೆಯನ ದಾಸರಷ್ಟೇ. ಒಡೆಯನು ಇಂಥದ್ದನ್ನು ಅಪೇಕ್ಷಿಸುವುದೇನು? ಇಸ್ರಾಯೇಲ್ಯರನ್ನು ಅಪರಾಧಕ್ಕೆ ಗುರಿ ಮಾಡುವುದೇಕೆ ಅಂದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವರಿಗೆ ಗೊತ್ತಾಯಿತು, ಯೋವಾಬನಿಗೆ ದಾವೀದನು ಹೇಳುವಂಥದ್ದು ಒಂದು ತಪ್ಪಾಗಿರುವ ಕಾರ್ಯ, ಅದನ್ನು ಯಾಕೆ ಮಾಡಬೇಕು ಎಂಬುದಾಗಿ ಅವರು ಬಂದು ಹೇಳ್ತಾ ಇದ್ದಾರೆ. ದೇವರೊಂದಿಗೆ ಮಾತಾಡಿ ಪ್ರಾರ್ಥನೆ ಮಾಡಿ ಕೀರ್ತನೆಗಳನ್ನು ಬರೆದು ಹಾಡಿ ಆರಾಧನೆ ಮಾಡಿದಂತಹ ಮನುಷ್ಯನಿಗೆ ಗೊತ್ತಿಲ್ಲದಿರುವಂಥ ಒಂದು ಕಾರ್ಯ, ಅವನ ಒಂದು ಮಂತ್ರಿ ಸಭೆಯಲ್ಲಿರುವಂಥ ಒಬ್ಬ ಪ್ರಧಾನಿ, ಪಡೆಗಳನ್ನು ನಡೆಸುವಂತಹ ಒಬ್ಬ ಸೇನಾಧಿಪತಿ, ಅವನಿಗೆ ಅರ್ಥ ಆಗ್ತಾ ಇದೆ, ಅವರಿಗೆ ಕೂಡ ಅರ್ಥ ಆಗ್ತಾ ಇದೆ. ಸೈತಾನನು ಹೃದಯವನ್ನು ಪ್ರೇರೇಪಿಸಬೇಕಾದರೆ ಮೊದಲು ನಮ್ಮ ಮನ ಕಣ್ಗಳನ್ನು ಕುರುಡಾಗಿಸುತ್ತಾನೆ.
ಎಲ್ಲರಿಗೂ ಗೊತ್ತಾಗುತ್ತದೆ, ನಮಗೆ ಗೊತ್ತಾಗಲ್ಲ. ಒಂದು ಚದುರಂಗ ಆಟವನ್ನು ಆಡಬೇಕಾದ್ರೆ, ಒಂದು ಚೆಸ್ ಆಡಬೇಕಾದ್ರೆ ನೋಡೋದಾದರೆ ಮೇಲೆ ಏನು ತಪ್ಪು ಮಾಡ್ತೀವಿ ಎನ್ನುವುದನ್ನು ನೋಡುವವರಿಗೆ ಅರ್ಥ ಆಗುತ್ತೆ. ಅಯ್ಯಯ್ಯೋ ಇದು ಮಾಡಿದ್ರೆ ಅವನು ಹೊಡಿತಾನೆ ಎಂಬುದಾಗಿ ಗೊತ್ತಾಗುತ್ತೆ, ಆದರೆ ಆಡೋರಿಗೆ ಗೊತ್ತಾಗಲ್ಲ. ಅದೇ ರೀತಿಯಾಗಿ ಸೈತಾನನು ಒಬ್ಬ ಮನುಷ್ಯನ ಹೃದಯವನ್ನು ಪ್ರೇರೇಪಿಸಿದರೆ ಮೊದಲು ಅವನ ಕಣ್ಗಳನ್ನು, ಪ್ರಕಾಶವಾಗಿರುವ ಮನೋನೇತ್ರಗಳನ್ನು ಮರೆ ಮಾಡುವುದೇ ವಾಡಿಕೆ. ಹಾಗಾಗಿ ಯೋವಾಬನು ಒಬ್ಬ ದೊಡ್ಡ ವ್ಯಕ್ತಿನ, ದೊಡ್ಡ ಆರಾಧನೆ ವೀರನ, ಪ್ರಾರ್ಥನಾ ವೀರನ, ಕರ್ತನಿಗಾಗಿ ಏನು ಸಾಧನೆ ಮಾಡಿದ್ರದೆಲ್ಲ ಗೊತ್ತಿಲ್ಲ. ಆದರೆ ಅವರಿಗೆ ಅರ್ಥ ಆಗ್ತಾ ಇದೆ. ಅವ್ರು ಹೇಳ್ತಾರೆ, ಅಯ್ಯಯ್ಯೋ ನೀವು ಮಾಡುವುದು ದೊಡ್ಡ ಪಾಪ ರೀ, ಕರ್ತನು ನಮ್ಮ ಜನಗಳನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಿಬಿಡಿ ಅಂತ ಹೇಳ್ತಾರೆ. ಯೋವಾಬನು ಆ ರೀತಿ ಹೇಳಿದ್ರು ಕೂಡ ಅರಸನ ಮಾತಿಗೆ ಕಿವಿಗೊಡುವುದರಿಂದ, ರಾಜ ಹೇಳಿದ್ರೆ ಮತ್ತೆ ಮತ್ತೆ ಮಾತಾಡ್ತಿದ್ದಾರೆ, ನಾನು ರಾಜನ, ನೀನು ರಾಜನ, ನಾನು ಇಷ್ಟಕ್ಕೂ ಆಜ್ಞೆ ಆಗ್ತದೆ, ಮತ್ತೆ ಬಂದು ನನಗೆ ಬುದ್ಧಿ ಹೇಳ್ತಾ ಇದೆಯಾ ಎಂಬುದಾಗಿ ಅಲ್ಲಿ ಸೈತಾನ ತುಂಬಿಸುವುದಾದರೆ ಒಂದು ತಪ್ಪಾದ ತೀರ್ಮಾನ ತಗೋತಾರೆ. ಅದನ್ನು ಬೆಟ್ಟು ಮಾಡಿ ತೋರಿಸಿದರೆ ಅವ್ರ ಮೇಲೆ ಸಿಟ್ಟು ಮಾಡ್ಕೋತಾರೆ. ಅದನ್ನು ನೋಡಿದ ಕೂಡಲೇ ಗೊತ್ತಾಗುತ್ತೆ ಇಲ್ಲಿ ಸೈತಾನ ಕ್ರಿಯೆ ಮಾಡ್ತಾ ಇದ್ದಾನೆ. ಹಾಗಾಗಿ ನೋಡಿ, ಹೇಳಿ ಕೂಡ ಅರಸನ ಮಾತು ಇದ್ದದರಿಂದ ಯೋವಾಬನು ಸಂಚರಿಸಿ ಇಸ್ರೇಲ್ ಪೂರ್ತಿಯಾಗಿ ತಿರುಗಾಡಿ ಯೆರೂಸಲೇಮಿಗೆ ಬಂದು, ಇನ್ನು ಮುಂದೆ ಗೊತ್ತಾಗುತ್ತೆ ನೋಡಿ, ಜನಗಳನ್ನು ಲೆಕ್ಕ ನೋಡಿ ಆ ಒಂದು ಸಂಖ್ಯೆಯನ್ನು ದಾವೀದನ ಬಳಿಗೆ ಕೊಟ್ಟ. ಇಸ್ರಾಯೇಲ್ಯರಲ್ಲಿ ಯುದ್ಧಕ್ಕೆ ಹೋಗತಕ್ಕ ಸೈನಿಕರು 11 ಲಕ್ಷ, ಯಹೂದ್ಯರಲ್ಲಿ 4,70,000 ಮಂದಿ ಇದ್ದರು. ಹಾಗಾಗಿ ಇಸ್ರಾಯೇಲಿಗೆ ತಾನೇ ಇವರಿಗೆ ರಾಜ. ಇವರು ಏನು ಮಾಡಿದ್ದಾರೆ ಅಂತ ನೀವು ನೋಡುವುದಾದರೆ, ಇಸ್ರಾಯೇಲ್ ಕುಲಗಳಲ್ಲಿ 12 ಕುಲ ನಿಮಗೆ ಗೊತ್ತು. ಆ 12 ಕುಲಗಳಲ್ಲಿ ಇರುವಂತಹ ಸೈನಿಕರನ್ನು, ಯುದ್ಧ ವೀರರು ಎಷ್ಟು ಮಂದಿ ಎಂಬುದಾಗಿ ಪ್ರತ್ಯೇಕವಾಗಿ, ಯೂದ ಕುಲದಲ್ಲಿರುವವರನ್ನು ಪ್ರತ್ಯೇಕವಾಗಿಯೂ ಲೆಕ್ಕ ಮಾಡುವ ಹಾಗೆ ಯೋವಾಬನಿಗೆ ಹೇಳಿದ್ದಾರೆ. ಹೆಂಗಿರುತ್ತೆ ನೋಡಿ, ಯಾಕೆ ಆ ರೀತಿ ಹೇಳಿದ್ರು ಅಂತ ಕೇಳುವುದಾದರೆ, ಇವರು ಒಟ್ಟಾರೆ ಇಸ್ರಾಯೇಲರಿಗೂ ಯಹೂದ್ಯರಿಗೂ ಅವರೇ ರಾಜ, ಬಾಕಿ ಉಳಿದಿರುವ 11 ಕುಲಗಳಿಗೂ ಅವರೇ ರಾಜು. ಅದನ್ನೇ ಯೋವಾಬ ಹೇಳ್ತಾ ಇದ್ದಾನಲ್ಲಿ, ಎಲ್ಲ ನಿಮ್ಮ ಸೇವಕರಾಗಿ ಇದ್ದಾರಲ್ಲವೇ, ಮತ್ತ್ಯಾಕೆ ನೀವು ಅವರನ್ನು ಬೇರ್ಪಡಿಸಿ ಲೆಕ್ಕ ಹಾಕ್ತಾ ಇದ್ದೀರಾ? ಈ ಭಿನ್ನಮತವೇ, ಯಾಕೆ ಅವರನ್ನು ಬೇರ್ಪಡಿಸಿ ಲೆಕ್ಕ ಹಾಕಬೇಕು ಅಂತ ಕೇಳಿದ್ರೆ, ದಾವೀದನು ಯಹೂದ ಕುಲಕ್ಕೆ ಸೇರಿದವರು. ಇನ್ನೂ ಕರೆಕ್ಟಾಗಿ ಹೇಳಬೇಕು ಅಂದರೆ, ನಮ್ಮವರು ಎಷ್ಟು ಜನ ಇದ್ದಾರೆ, ಬಾಕಿರೋರು ಎಷ್ಟು ಮಂದಿ ಇದ್ದಾರೆ. ಎಷ್ಟು ದೊಡ್ಡ ಸೇವಕರು ಕೂಡ ಹಲವು ಸಂದರ್ಭದಲ್ಲಿ ನೋಡಿದ್ರೆ ಹೊರಗಿಡಲ್ಲ ಅವರು, ಆದರೆ ಮನದಲ್ಲಿ ಇಟ್ಕೊಂಡು ನಮ್ಮ ಕುಲದವರು ಎಷ್ಟು ಮಂದಿ ಇದ್ದಾರೆ, ಬೇರೆ ಜಾತಿಯವರು ಎಷ್ಟು ಮಂದಿ ಇದ್ದಾರೆ. ಇದುವೇ ದಾವೀದನು ಮಾಡಿದಂಥ ಪಾಪ. ತಾನು ಯಹೂದಕ್ಕೆ ಸೇರಿದವನು, ಯಹೂದ ಕುಲದಲ್ಲಿ ಅವರು ಸೇರಿದವರು. ಹಾಗಾಗಿ ಯಹೂದ್ಯರನ್ನ ಪ್ರತ್ಯೇಕವಾಗಿ ಲೆಕ್ಕ ಹಾಕಬೇಕು. ಆದ್ರಿಂದ ಕೇಳ್ತಾರೆ, ನೀವೇ ಅಲ್ವಾ 12 ಕುಲಗಳಿಗೂ ಅರಸನಾಗಿದ್ದೀರಾ, ಮತ್ತ್ಯಾಕೆ ಯಹೂದ್ಯರನ್ನ ಪ್ರತ್ಯೇಕವಾಗಿ? ನಿನಗೆ ಗೊತ್ತಿಲ್ಲ, ನಾಳೆ ಹೇಗೆ ಹೋದರೂ ಕೂಡ ನಮ್ಮ ರಕ್ತ ಸಂಬಂಧವಾದವರು ಇವರೇ ನಮಗೆ ಪಕ್ಕದಲ್ಲಿ ನಿಲ್ಲುವರು, ನಮ್ಮ ಜಾತಿಯವರು. ಆ ರೀತಿಯಾಗಿ ನಮ್ಮೂರಲ್ಲಿ ಬಂದು ಕೇಳಿದರೆ ಜಾತಿ ಅಂತ ಹೇಳ್ತೀವಿ, ಅಲ್ಲಿ ಒಂದೊಂದು ಕುಲಗಳು ಒಂದೊಂದು ಜಾತಿ. ಹಾಗಾಗಿ ನಮ್ಮವರು ಎಷ್ಟು ಮಂದಿ ಇದ್ದಾರೆ, ಇದು ಸೈತಾನನಿಂದ ಉಂಟಾದದ್ದು ಎಂಬುದಾಗಿ ಹೇಳ್ತಿದೆ. ಇವತ್ತು ಹಲವು ಕಡೆ ನೋಡುವುದಾದರೆ ಇವರು ಆ ಜಾತಿ ಈ ಜಾತಿ ಅಂತ ಹೇಳ್ತಾರಲ್ವಾ, ಆ ಜಾತಿಗಳ ಹೆಸರಲ್ಲಿ ಸಭೆ ನಡೆಯುತ್ತೆ. ಕಾಣಿಕೆ ಕೊಡಬೇಕಾದರೆ ಮಾತ್ರ ಏನು ಜಾತಿ ಅಂತ ಕೇಳಲ್ಲ. ನೀವು ಚೆನ್ನಾಗಿ ನೋಡಿ, ನೀನು ಯಾವ ಜಾತಿ ಅಂತ ಕೇಳಲ್ಲ, ನನ್ನ ಜಾತಿಯವರು ಕೊಟ್ಟರೆ ಸಾಕು ಅಂತ ಕೇಳಲ್ಲ. ಅವಾಗ ಬೇಕಾದರೆ ಇಸ್ಕೋತಾರೆ. ಆ ಸಂದರ್ಭದಲ್ಲಿ ಹೊರಗೂ ಹೇಳುವುದಿಲ್ಲ. ಹೊರಗೆ ಹೇಳಬೇಕಾದ್ರೆ ಜಾತಿ ಇಲ್ಲ, ಹಂಗೆ ಹಿಂಗೆ ಅಂತ ಏನಾದರೂ ಸುಮ್ಮನೆ ಆಡಿ ಮಾತಾಡ್ತಾರೆ. ಆದರೆ ಒಳಗೊಳಗೆ ನೀವು ನೋಡುವುದಾದರೆ ಕ್ರೈಸ್ತರಲ್ಲಿಯೇ ಹಲವು ಕಡೆ ಇಂಥ ಕಾರ್ಯಗಳು ನಡೆಯುವುದನ್ನು ನೋಡ್ತಾ ಇದ್ದೀವಿ. ಸತ್ಯವೇದ ಹೇಳುತ್ತದೆ, ಇದು ದೇವರಿಂದ ಬಂದದ್ದಲ್ಲ, ಸೈತಾನನಿಂದ ಬಂದದ್ದು. ಸೈತಾನನೇ ಈ ಒಂದು ಭಿನ್ನಮತಿಗೆ ಕಾರಣ. ಹಾಗಾಗಿ ಆದ್ದರಿಂದ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಇಸ್ರೇಲರನ್ನ ಪ್ರತ್ಯೇಕವಾಗಿ ಲೆಕ್ಕಿಸು. ಯಾಕೆ ಇಸ್ರೇಲರಿಗೆ ಬೇರೆ ರಾಜ್ಯನ ಇದ್ದಾರೆ, ಯಹೂದ್ಯರನ್ನ ಬೇರೆ ಥರ ಲೆಕ್ಕಿಸು. ಅವರು ಹಾಕಿದಂತಹ ಒಂದು ಆ ಭಿನ್ನಮತವೇ ಇಂದಿನ ದಿನಗಳಲ್ಲಿ ಅವರು ಹೇಳಿದ ರೀತಿಯಲ್ಲಿಯೇ ಯೂದ ಪ್ರತ್ಯೇಕವಾಗಿಯೂ ಬೇರೆ ಗೋತ್ರಗಳು ಕುಲಗಳು 2 ದೇಶವಾಗಿ ಮಾರ್ಪಡುತ್ತದೆ. ದೇಶ 2ಆಗಿ ವಿಭಾಗ ಆಗಬೇಕಾದ್ರೆ ಇದರಲ್ಲೊಂದು 6 ಮಂದಿ, ಇದರಲ್ಲಿ 6 ಮಂದಿ ಎಂಬುದಾಗಿ ಅವರು ಬೇರ್ಪಡಬಹುದಿತ್ತಲ್ವಾ. ಯಾಕೆ ಸರಿಯಾಗಿ ಯಹೂದ ಪ್ರತ್ಯೇಕವಾಗಿ 11 ಪ್ರತ್ಯೇಕವಾಗಿ ವಿಭಾಗ ಆಯಿತು ಅಂದರೆ, ಬೇರೆ ಕುಲಗಳು ಪ್ರತ್ಯೇಕವಾಗಿ ಯಹೂದ್ಯರೊಂದಿಗೆ ಆ ಬೆನ್ಯಾಮೀರು ಅವರು ಸೇರಿ ಬೇರ್ಪಟ್ಟರು. ನಿಮಗೆ ಗೊತ್ತು, ಯಹೂದ್ಯರು ಬೆನ್ಯಾಮೀಯರು ಒಂದೇ ಕುಟುಂಬಕ್ಕೆ ಸೇರಿದವರು. ಆ 2 ಕುಲದವರು ಮಾತ್ರ ಪ್ರತ್ಯೇಕವಾದರೂ ಉಳಿದ ಕುಲಗಳು ಒಂದಾಗಿ ಅವರು ಬೇರ್ಪಟ್ಟರು. ಅದು ಹೇಗೆ ಕರೆಕ್ಟಾಗಿ ಹೇಳಿದಂತೆ ಅವರು ಬೇರ್ಪಟ್ಟರು? ಇದು ದಾವೀದನು ಹಾಕಿದಂತಹ ಬೀಜ. ದಾವೀದನು ಯಾವ ರೀತಿ ಬೇರ್ಪಡಬೇಕು ಎಂಬುದಾಗಿ ಮನದಲ್ಲಿ ಒಂದು ಭಿನ್ನಮತವನ್ನು ತಂದರೋ,
ಅನಂತರ ದೇಶ ವಿಭಾಗ ಆಗಬೇಕಾದ್ರೆ ಕರೆಕ್ಟಾಗಿ ಅದೇ ರೀತಿ ವಿಭಾಗ ಆಯ್ತು ನೋಡಿ ಇಲ್ಲಿ. ಯಹೂದ ಬೆನ್ಯಾಮಿನ್ ಒಂದು ಕಡೆಯಲ್ಲಿ, ಉಳಿದ 11 ಕುಲಗಳು ಮತ್ತೊಂದು ಕಡೆ. ಇವರೆಲ್ಲರೂ ಇಸ್ರಾಯೇಲ್ಯರು, ಅವರು ಯಹೂದ್ಯರು ಎಂಬುದಾಗಿ ಕರೆಯಲ್ಪಟ್ಟರು. ಯಾಕೆ ಬೇರ್ಪಡುತ್ತದೆ? ಯಾಕೆ ಬೇರೆ ಥರ ಬೇರ್ಪಡಲಿಲ್ಲ? ಸೈತಾನನು ಮೊದಲು ಹಾಕಿದಂತಹ ಬೀಜ, ಆ ಒಂದು ಬೇರ್ಪಡಿಸುವಿಕೆಯ ಬೀಜ ಮುಂದಿನ ತಲೆಮಾರಲ್ಲಿ ಸೊಲೊಮನ್ ಕಾಲದ ನಂತರ ಬೇರ್ಪಟ್ಟಾಗ ಕರೆಕ್ಟಾಗಿ ಅದೇ ರೀತಿ ಒಡೆದದ್ದು ನೋಡ್ತೀವಿ. ಒಂದು ಗೋಡೆಯನ್ನ ನೀವು ಒಡೆದು ಬಲಹೀನಪಡಿಸಿದರೆ ಒಂದು ಚಿಕ್ಕ ಬಿರುಕು ಬೀಳುತ್ತದೆ. ಮತ್ತೊಮ್ಮೆ ಆ ಗೋಡೆಯನ್ನ ಬಡಿದರೆ ಆ ಬಿರುಕು ಬಿದ್ದಂತಹ ಸ್ಥಳವೇ ಮೊದಲು ಒಡೆಯಲ್ಪಡುತ್ತೆ. ಅದೇ ರೀತಿಯಾಗಿ ಇನ್ನು ಮುಂದೆ ಇದೇ ರೀತಿ ಎರಡಾಗಿ ವಿಭಾಗವಾಗುತ್ತೆ ಎನ್ನುವಂತಹ ಬೇರು ದಾವಿದನ ಮೂಲಕ ಹಾಕಲ್ಪಟ್ಟದ್ದು. ದಾವಿದನ ಮನದಲ್ಲಿ ಬಿದ್ದಂತಹ ಬೀಜ ಸೈತಾನನಿಂದ ಹಾಕಲ್ಪಟ್ಟದ್ದು. ಅದುವೇ ಇವತ್ತುವರೆಗೂ ಸಮಸ್ಯೆ. ಹಾಗಾಗಿ ಸತ್ಯವೇದ ಹೇಳುತ್ತದೆ, ಆ ಒಂದು ಬೇರ್ಪಡಿಸುವಿಕೆ ಎನ್ನುವಂಥದ್ದು ಸೈತಾನನಿಂದ ಉಂಟಾದದ್ದು. ಜನವನ್ನ ಲೆಕ್ಕ ನೋಡಿ ದಾವಿದನ ಬಳಿ ಜನಸಂಖ್ಯೆಯನ್ನು ಕೊಟ್ಟ ಇಸ್ರಾಯೇಲ್ಯರೆಲ್ಲರಲ್ಲಿಯೂ ಕತ್ತಿಯನ್ನು ಹಿಡಿಯತಕ್ಕವರು 11 ಲಕ್ಷ ಮಂದಿ, 10 ಕುಲವನ್ನು ಸೇರಿಸಿ. ಯಹೂದ ಕುಲದಲ್ಲಿ ಕತ್ತಿಯನ್ನು ಹಿಡಿಯತಕ್ಕವರು 4,70,000 ಮಂದಿ. ಆಗ ಅವ್ರು ನೋಡಿದ್ರೆ ನಮ್ಮ ಸೈಡ್ ಇನ್ನು ಬಲಪಡಿಸಬೇಕು, ನಮ್ಮವರಿಗೆ ಇನ್ನೂ ಅಧಿಕವಾದ ಸ್ಥಳವನ್ನು ಕೊಡಬೇಕು, ಅವರಿಗೆ ಬಹಳ ಕಾರ್ಯವನ್ನು ಮಾಡಬೇಕು, ಹಿಂಗೆಲ್ಲ ಮನದಲ್ಲಿ ಮುಂದೆ ಬರುತ್ತಲ್ವಾ. ಅದರ ಒಂದು ಫಲವೇ ಆ ದೇಶ ಎರಡಾಗಿ ವಿಭಾಗವಾದಾಗ ಇಸ್ರಾಯೇಲ್ ಯಹೂದ ಎಂಬುದಾಗಿ ಮುರಿಯಲ್ಪಟ್ಟದನ್ನು ನೋಡ್ತೀವಿ. ಅನಂತರ ವಾಕ್ಯ ಹೇಳುತ್ತೆ ನೋಡಿ, ಆದರೂ ಅರಸನ ಮಾತು, ಇದೆಲ್ಲ ಹೇಳಿದರೂ ಕೂಡ ಅರಸನ ಮಾತು ಯೋವಾಬನಿಗೆ ಅದು ಕಷ್ಟವಾಗಿದ್ದರಿಂದ ಲೇವಿ ಬೆನ್ಯಾಮಿನ್ ಕುಲದವರನ್ನು ಮಾತ್ರ ಅವರ ಲೆಕ್ಕದಲ್ಲಿ ಅವರು ಎಣಿಸದೆ ಹೋದರು. ಅಲ್ಪ ಸ್ವಲ್ಪ ಎಣಿಸಿಕೊಟ್ರು. ಅವರಿಗೆ ಅದು ಬಹಳ ಕಷ್ಟವಾಗಿದೆ. ಏನು ಕುಲ ಅಂತ ಕೇಳಿ ಕಷ್ಟ ಆಗ್ತಾ ಇದೆ. ದಾವಿದನಿಗೆ ಅಸಹ್ಯವಾಗಿ ಕಾಣಿಸಲಿಲ್ಲ. ಈ ಒಂದು ಕಾರ್ಯ ದೇವರ ದೃಷ್ಟಿಯಲ್ಲಿ ಆಗದಿರುವುದರಿಂದ ಅವರು ಇಸ್ರಾಯೇಲ್ಯರನ್ನು ಬಾಧಿಸಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾಗಿ ಈ ಒಂದು ಭಿನ್ನಮತ ಸೈತಾನನಿಂದ ತರಲ್ಪಡುವಂತಹ ಒಂದು ಪಾಪ ಎಂಬುದಾಗಿ ನಮಗೆ ಅರ್ಥವಾಗುತ್ತದೆ. ದಾವೀದನು ಪೂರ್ಣ ಇಸ್ರಾಯೇಲ್ಯರಿಗೂ ಅರಸನಾಗಿದ್ದರೂ ಈ ಭಿನ್ನಮತದಿಂದ ದೇವರ ದೃಷ್ಟಿಯಲ್ಲಿ ಕೋಪಕ್ಕೆ ಒಳಗಾದ ಎನ್ನುವುದನ್ನು ಕೂಡ ಸತ್ಯವೇದ ನಮಗೆ ತೋರಿಸುವಂಥದ್ದಾಗಿದೆ. ಹಾಗಾಗಿ ಈ ಒಂದು ಭಿನ್ನಮತ ಸೈತಾನ ಎಲ್ಲೆಲ್ಲಿ ತರುತ್ತಾನೆ ಎಂಬುದಾಗಿ ನೀವು ನೋಡುವುದಾದರೆ, ಪರಲೋಕದಲ್ಲಿ ದೇವದೂತರ ನಡುವೆಯಲ್ಲಿ ಒಂದು ಭಿನ್ನಮತ. 2 ಪೇತ್ರನ ಪುಸ್ತಕ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಯೂದನ ಪುಸ್ತಕ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಯೆಶಾಯನ ಪ್ರವಾದನ ಗ್ರಂಥ 14ನೇ ಅಧ್ಯಾಯದಲ್ಲಿ ಸೈತಾನನು ಯಾವ ರೀತಿ ಪರಲೋಕದಲ್ಲಿ ಒಂದು ಕಲಹವನ್ನು ಉಂಟು ಮಾಡಿ ದೂತರನ್ನು ಬಿಟ್ಟು ಬೇರ್ಪಡಿಸಿದ ಎನ್ನುವುದನ್ನು ಸತ್ಯವೇದ ಹೇಳುತ್ತದೆ. ಆಗ ದೂತರು ಎಂಬುದಾಗಿ, ಸೈತಾನನೊಂದಿಗೆ ಬಿದ್ದಂತಹ ದೂತರು ಎಂಬುದಾಗಿ 2 ಗ್ರೂಪ್ ಆಗಿ ವಿಭಾಗ ಆಗ್ತಾರೆ. ಅನಂತರ ದೇವರನ್ನು ಬಿಟ್ಟು ಮನುಷ್ಯರನ್ನು ಬೇರ್ಪಡಿಸಿದ ಬಗ್ಗೆ ನಾವು ಓದಿದ್ವಿ. ಆದಿಕಾಂಡ 3ನೇ ಅಧ್ಯಾಯ 2ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೂ ಇರುವಂಥದ್ದಾಗಿದೆ. ಅನಂತರ ಮನುಷ್ಯರನ್ನು ಬಿಟ್ಟು ಮನುಷ್ಯರನ್ನು ಬೇರ್ಪಡಿಸಿದ ಅದನ್ನು ಕೂಡ ನೋಡಿದ್ವಿ ಕಾಯಿನ್ ಆಬೇಲನ ಚರಿತ್ರೆಯಲ್ಲಿ. ಈಗ ಇದರಲ್ಲಿ ಏನಂತ ಕೇಳುವುದಾದರೆ, ಇದೆಲ್ಲ ನಮಗೆ ಗೊತ್ತು, ಭಿನ್ನಮತ ಎನ್ನುವಂಥದ್ದು ಪಾಪ ಅಂತ ಗೊತ್ತು. ನಿಜವಾಗಿ ನಿಮ್ಮ ಬಳಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಭಿನ್ನಮತ ಎನ್ನುವುದು ಪಾಪವಾ? ಅದು ನಿಜವಾಗಿಯೂ ಸೈತಾನನ ಗುಣ ಮಾತ್ರನಾ? ಭಿನ್ನಮತ ಎಂದರೆ ಅದು ಪಾಪನಾ ಎಂಬುದಾಗಿ ಕೇಳುವುದಾದರೆ, ಕೆಲವು ಕಾರ್ಯಗಳು ಇದೆ ಸತ್ಯವೇದದಲ್ಲಿ, ಕೆಲವು ವಿಷಯಗಳು ಪಾಪದಲ್ಲೂ ಸೇರಿಸಬಹುದು, ಒಳ್ಳೆಯದರಲ್ಲೂ ಸೇರಿಸಬಹುದು. ಅದೇ ಶಾರೀರಿಕ ಕ್ರಿಯೆಯಲ್ಲಿ ನೋಡಿ, ವೈರಾಗ್ಯ ಎಂಬುದಾಗಿ ಒಂದು ಮಾತಿದೆ. ಶಾರೀರಿಕವಾಗಿ ಇರುವ ಕ್ರಿಯೆಯಲ್ಲಿ ಭಿನ್ನಮತ ಮತ್ಸರಗಳು ಅಂತ ಇದೆ. ವೈರಾಗ್ಯ ಎನ್ನುವುದು ಒಂದು ಪಾಪ ಅಂತ ಪ್ರತ್ಯೇಕಿಸಲ್ಪಟ್ಟಿದೆ. ಆದರೆ ಸತ್ಯವೇದದಲ್ಲಿ ಒಳ್ಳೆಯ ವಿಚಾರದಲ್ಲಿ ವೈರಾಗ್ಯ ಸಾಧಿಸುವುದು ಒಳ್ಳೆಯದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಒಳ್ಳೆಯ ವಿಷಯದಲ್ಲಿ ವೈರಾಗ್ಯ ಸಾಧಿಸುವುದು ಒಳ್ಳೆಯದು. ಸಾಮಾನ್ಯವಾಗಿ ನಾವು ಭಿನ್ನಮತ ಅಂತ ಹೇಳಿದ ಕೂಡಲೇ ಅದು ಸೈತಾನನಿಂದ ಬರುತ್ತದೆ ಎಂಬುದಾಗಿ ನೀವು ಆ ರೀತಿ ಭಾವಿಸಬಾರದು. ಭಿನ್ನಮತಕ್ಕೆ ಮತ್ತೊಂದು ಭಾಗವಿದೆ, ಇನ್ನೊಂದು ಮುಖವಿದೆ. ಭಿನ್ನಮತ ಪಾಪ ಎನ್ನುವ ರೀತಿಯಲ್ಲಿ ಭಿನ್ನಮತ ಎನ್ನುವಂಥದ್ದು ಒಳ್ಳೆಯದು ಕೂಡ, ಒಳ್ಳೆಯದನ್ನು ಕೊಡುವಂಥ ಒಂದು ಕಾರ್ಯ. ಹಾಗಾಗಿ ಕೆಲವೊಂದು ಕಾರ್ಯ ಆ ರೀತಿಯ ಸತ್ಯವೇದದಲ್ಲಿ ಚೆನ್ನಾಗಿ ಓದಿ ನೋಡೋದಾದರೆ, ವೈರಾಗ್ಯ ಅಂತ ಹೇಳಿದ್ನಲ್ಲ ಮುಂಚಿತವಾಗಿ, ವೈರಾಗ್ಯ ಶಾರೀರಿಕವಾದ ವೈರಾಗ್ಯ ತೋರಿಸುವಂಥದ್ದು, ಅದು ಒಂದು ಶಾರೀರಿಕವಾಗಿರುವ ಕ್ರಿಯೆ ಅಂತ ಬರೆಯಲ್ಪಟ್ಟಿದೆ. ಆದರೆ ಸತ್ಯವೇದದಲ್ಲಿ ಒಳ್ಳೆಯ ವಿಷಯದಲ್ಲಿ ವೈರಾಗ್ಯ ತೋರಿಸುವಂಥದ್ದು ಒಳ್ಳೆಯದೇ ಎಂಬುದಾಗಿ ಕೂಡ ಹೇಳುತ್ತದೆ. ಮುಂದಿನ ಕಾರ್ಯವನ್ನು ನೋಡಿ, ಯಾವ ವಿಷಯದಲ್ಲಿ ವೈರಾಗ್ಯವನ್ನು ತೋರಿಸಬೇಕು ಅಂತ ಹೇಳ್ತಾರೆ.
ಪಾಪಕ್ಕೆ ವಿರುದ್ಧವಾಗಿ ಎದುರಿಸಿ ನಿಂತು ಹೋರಾಡುವುದರಲ್ಲಿ ನೀವು ರಕ್ತ ಸುರಿಸುವಷ್ಟು ಎದುರಿಸಿ ನಿಲ್ಲಬೇಕು ಎಂಬುದಾಗಿ ಅದೊಂದು ವೈರಾಗ್ಯ. ದೇವರ ವಾಕ್ಯಕ್ಕೂ ವಚನಕ್ಕೂ ಅವನ ಆತ್ಮದಲ್ಲಿ ವೈರಾಗ್ಯವನ್ನು ಹೊಂದಿ ಅದನ್ನು ಶಾರೀರಿಕ ಕ್ರಿಯೆ ಅಂತಾನೆ ಬರೆಯಲ್ಪಟ್ಟಿದೆ. ಸ್ಟೇಫನನ ಕುರಿತಾಗಿ ಹೇಳಬೇಕಾದ್ರೆ ಅವನ ಆತ್ಮದಲ್ಲಿ ವೈರಾಗ್ಯವನ್ನು ಹೊಂದಿ, ಅಥೆನ್ಸ್ ಪಟ್ಟಣದಲ್ಲಿ ಪೌಲ ಆ ಸ್ಥಳ ಪೂರ್ತಿಯಾಗಿ ವಿಗ್ರಹವನ್ನು ನೋಡಿದಾಗ ಆತ್ಮದಲ್ಲಿ ವೈರಾಗ್ಯವನ್ನು ಹೊಂದಿ. ಹಾಗಾಗಿ ವೈರಾಗ್ಯ ಎನ್ನುವುದು ಶರೀರದಲ್ಲೂ ಬರುತ್ತದೆ, ಆತ್ಮದಲ್ಲೂ ಬರುತ್ತದೆ. ಹಾಗಾಗಿ ಆ ಮಾತನ್ನು ಮಾತ್ರ ಹಿಡಿದು ಸೈತಾನನಿಗೆ ಸ್ವಂತ ಎಂಬುದಾಗಿ ನೀವು ಹೇಳಬಾರ್ದು. ಭಿನ್ನಮತ ಎನ್ನುವಂಥದ್ದು ಸೈತಾನನ ಬಳಿಯಿಂದ ಬರುವಂಥದ್ದೇ, ಶಾರೀರಿಕವಾಗಿರುವ ಕ್ರಿಯೆಯೇ. ಆದರೆ ಆ ಭಿನ್ನಮತಕ್ಕೆ ಮತ್ತೊಂದು ಮುಖವುಂಟು. ನಾವು ಈ ಭಾಗದಲ್ಲಿ ಅದನ್ನೇ ನೋಡಲಿದ್ದೇವೆ. ಉಳಿದ ಹಾಗೆ ಅಲ್ಲಿ ಅವರು ಭಿನ್ನಮತದಲ್ಲಿ ಹಿಂಗೋದ್ರು ಹಂಗೋದ್ರು ಬೇರ್ಪಟ್ಟರು ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂದೇಶವೇ. ಗೊತ್ತಿರುವ ಸಂದೇಶವನ್ನು ಯಾಕೆ ನಿಮಗೆ ಹೇಳಬೇಕು? ನಮಗೆ ಗೊತ್ತಿಲ್ಲದಿರುವಂತಹ ಇನ್ನೊಂದು ಭಾಗವಿದೆ, ಭಿನ್ನಮತದ ಒಳಿತುಗಳು. ಭಿನ್ನಮತದ ಒಳಿತುಗಳು. ಭಿನ್ನಮತದಲ್ಲಿ ಏನ್ರಿ ಒಳ್ಳೆಯದಿದೆ? ಸತ್ಯವೇದ ಹೇಳುತ್ತೆ ನೋಡಿ, ಭಿನ್ನಮತ ಎನ್ನುವುದು ಶಾರೀರಿಕವಾಗಿ ಕ್ರಿಯೆ ಅಂತ ಹೇಳಿದ್ರಿ ಅಲ್ವಾ? ಭಿನ್ನಮತ ಎನ್ನುವಂಥದ್ದು ಸೈತಾನನ ಬಳಿ ಬರುತ್ತದೆ ಅಂತ ಹೇಳಿದ್ರಿ ಅಲ್ವಾ? ಆದರೆ ಸತ್ಯವೇದ ಹೇಳುತ್ತದೆ, ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಯೇಸು ಹೇಳುತ್ತಾರೆ, ಭೂಮಿಯ ಮೇಲೆ ಸಮಾಧಾನವನ್ನು ಕಳುಹಿಸಲು ಬಂದೆ ಎಂಬುದಾಗಿ ಭಾವಿಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು. ಹೇಗೆಂದರೆ ಮಗನಿಗೂ ತಂದೆಗೂ, ಮಗಳಿಗೂ ತಾಯಿಗೂ, ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು. ಹಾಗಾದರೆ ಯೇಸು ಒಬ್ಬ ಮನುಷ್ಯನಿಗೆ ಶತ್ರು ಅವನ ಮನೆಯವರೇ. ಮುಂದೆ ಹೇಳ್ತಾರೆ ನೋಡಿ, ಯೇಸು ನೋಡಿ ಭಿನ್ನಮತವನ್ನು ಉಂಟು ಮಾಡಕ್ಕೆ ಬಂದರು. ಅದಕ್ಕಿಂತ ಮುಂಚಿತವಾಗಿ ಏನು ನೋಡಿದ್ವಿ? ಭೇದ ಎನ್ನುವುದು ಸೈತಾನನ ಒಳಗೆ ಅದು ಸಂಬಂಧಪಟ್ಟಿದೆ ಎಂಬುದನ್ನು ನೋಡಿದ್ವಲ್ಲ. ಮತ್ತೆ ಯಾಕೆ ದೇವರು ಅದು ಸೈತಾನನಿಗೆ ಸ್ವಂತವಾದದ್ದು, ಅದನ್ನು ಅವರು ಯಾಕೆ ಮಾಡ್ತಾರೆ ಅಂತ ಹೇಳಬೇಕು? ಹಾಗಾಗಿ ಭೇದ ಎನ್ನುವಂಥದ್ದು ಸೈತಾನನಿಗೆ ಮಾತ್ರ ಸ್ವಂತ ಅಲ್ಲ. ಭೇದ ಎನ್ನುವಂಥದ್ದು ಬರೀ ಕೆಟ್ಟದ್ದು ಮಾತ್ರವಲ್ಲ, ಭೇದದಲ್ಲಿಯೂ ಒಳ್ಳೆಯದಿದೆ. ಇಲ್ಲಿ ಯಾಕೆ ಭೇದವನ್ನು ಉಂಟು ಮಾಡಲು ಬಂದೆ ಅಂತ ದೇವರು ಹೇಳ್ತಾರೆ ನೋಡಿ. 36ನೇ ವಾಕ್ಯ ಹೇಳುತ್ತದೆ, ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು. ಒಂದು ಕುಟುಂಬದಲ್ಲಿ ಒಂದು ತಾಯಿ ಒಂದು ಮನುಷ್ಯನಿಗೆ ಶತ್ರುವಾಗಿ, ಅವನ ಆತ್ಮಿಕ ಜೀವಿತಕ್ಕೆ ಶತ್ರುವಾಗಿ ಮಾರ್ಪಡಬೇಕಾದರೆ, ಒಬ್ಬ ತಂದೆ ಅವನ ಆತ್ಮಿಕ ವಿಶ್ವಾಸಕ್ಕೆ ಶತ್ರುವಾಗಿ ಮಾರ್ಪಡಬೇಕಾದರೆ, ಆಗ ನಾನು ಭೇದವನ್ನು ಉಂಟು ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾರೆ. ಹಾಗಾಗಿ ಆ ಭೇದ ಎನ್ನುವಂಥದ್ದು ಸತ್ಯವೇದದಲ್ಲಿ ಬರೀ ನೆಗೆಟಿವ್ ಆಗಿ ಹೇಳಲ್ಪಡುವಂತಹ ಪಾಪವಾಗಿ ಮಾತ್ರ ನಾವು ಉಪಯೋಗಿಸಬಾರದು. ನೀವು ಚೆನ್ನಾಗಿ ನೋಡುವುದಾದರೆ ಪಾಪದಿಂದ, ಒಳ್ಳೆಯದಿಂದ ಬೇರ್ಪಡುವಂಥದ್ದೇ ಒಂದು ಭಿನ್ನಮತ ಎಂಬುದಾಗಿ ಅಂದುಕೊಳ್ಳುತ್ತೇವೆ. ಕೆಟ್ಟದಿಂದ ಭಿನ್ನಮತವಾಗುತ್ತದೆ ನೋಡಿ, ಅದಕ್ಕೆ ಹೆಸರು ಕೂಡ ಭೇದವೇ. ನಾನು ರಕ್ಷಣೆ ಹೊಂದಿದಾಗ ಅದಕ್ಕಿಂತ ಹಿಂದೆ ನನಗೆ ಬಹಳ ಪಾಪ ಸ್ವಭಾವಗಳು ಉಂಟು. ಪಾಪ ಸ್ವಭಾವದಲ್ಲಿ ತೊಡಗಿದಂತಹ ಸ್ನೇಹಿತರಿದ್ದರು. ಅವರೊಂದಿಗೆ ನಾನು ಹಲವು ಗಂಟೆಗಳ ಕಾಲ ಖರ್ಚು ಮಾಡ್ತಾ ಇದ್ದೆ ವಿದ್ಯಾಭ್ಯಾಸ ಮಾಡ್ತಿರ್ಬೇಕಾದ್ರೆ ದಿನಗಳಲ್ಲಿ. ನಮ್ಮನ್ನೆಲ್ಲ ಐಕ್ಯವಾಗಿ ಇಟ್ಟದ್ದು ಇಂಥ ದುಷ್ಟಚಿಟ್ಟಗಳೇ. ಧೂಮಪಾನ ಮಾಡುವುದು, ಕುಡಿಯುವಂಥದ್ದು, ಮಾದಕ ವಸ್ತುಗಳನ್ನು ಉಪಯೋಗ ಮಾಡುವಂಥದ್ದು ಇದುವೇ. 24 ಗಂಟೆ ಯಾವಾಗ ನೋಡಿದ್ರೂ ಬೆಳಗ್ಗೆ ಆದ ಕೂಡಲೇ ಹೋಗ್ತಾ ಇದ್ವಿ, ರಾತ್ರಿವರೆಗೂ ಸ್ನೇಹಿತರೊಂದಿಗೆ ಒಂದು ಐಕ್ಯವಾಗಿರ್ತಿದ್ವಿ. ಅಲ್ಲಿ ಜಗಳ ಬರ್ತಾ ಇರಲಿಲ್ಲ. ಆ ರೀತಿ ನಾವಿದ್ದಂತಹ ದಿನಗಳಲ್ಲಿ ಯೇಸು ನನ್ನ ಹೃದಯದ ಒಳಗೆ ಬಂದಾಗ ಒಂದು ಭಿನ್ನಮತವನ್ನು ಉಂಟು ಮಾಡಿದರು. ಮೊದಲು ಆ ಪಾಪದಿಂದ ನನ್ನನ್ನು ಬೇರ್ಪಡಿಸಿ ತಂದರು. ಪಾಪದಲ್ಲಿ ಇದ್ದಂತಹ ನನ್ನ ಸ್ನೇಹಿತರು, ಮಾರ್ಪಡೆದಿರುವಂತಹ ಸ್ನೇಹಿತರಿದ್ದಾರೆ ನೋಡಿ, ಅವರು ನನ್ನನ್ನು ಬಿಟ್ಟು ಬೇರ್ಪಟ್ಟರು. ನೀವು ನಂಬುವುದಿಲ್ಲ, ಅವರಲ್ಲಿ ಒಬ್ಬರನ್ನು ಕೂಡ ಈ 40 ವರ್ಷಕ್ಕಿಂತ ಅಧಿಕವಾದ ಅನುಭವದಲ್ಲಿ ಮತ್ತೆ ನೋಡಲೇ ಇಲ್ಲ, ನೋಡೋಕ್ಕಾಗಲಿಲ್ಲ. ಭೇದ. ನನ್ನ ಜೊತೆ ಇದ್ದಂತಹ ಆ ಬೇರೆ ಸ್ನೇಹಿತರು ಕೂಡ ಇದ್ದರು. ಆ ಪಾಪದ ಚಟುವಟಿಕೆಯಲ್ಲಿ ಇದ್ದಂತಹ ಸ್ನೇಹಿತರನ್ನು ದಾಟಿ ಉಳಿದ ಸ್ನೇಹಿತರಿದ್ದರು. ಅವರು ಇವತ್ತುವರೆಗೂ ನನ್ನೊಂದಿಗೆ ಒಂದು ಕಾಂಟ್ಯಾಕ್ಟಲ್ಲಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಆದರೆ ಈ ಪಾಪದ ಸ್ವಭಾವದಲ್ಲಿ ಜೊತೆ ಕುಡಿದವರು, ಧೂಮಪಾನ ಮಾಡಿದವರು, ಇಂಥ ಮಾದಕ ವಸ್ತುವನ್ನು ಉಪಯೋಗ ಮಾಡಿದವರು, ದೇವರು ನಮ್ಮಲ್ಲಿ ಒಂದು ಭೇದವನ್ನು ತಂದಾಗ, ದೇವರು ನನ್ನ ಹೃದಯದಲ್ಲಿ ಬಂದಾಗ ಯಾವ ರೀತಿ ಕಳೆದೋದ್ರು ಅಂತ ಗೊತ್ತಿಲ್ಲ. ಅವರನ್ನು ಮತ್ತೊಮ್ಮೆ ನಾನು ಸುಮ್ಮನೆ ಕೂಡ ಎಲ್ಲೂ ನೋಡಲಿಲ್ಲ. ನಂತರ ನೀವು ನಂಬೋದಿಲ್ಲ, ಸುಮ್ಮನೆ ಕೂಡ ನೋಡಿದ್ದಿಲ್ಲ. ಎಲ್ಲೋ ಬೀದಿಲಿ ಹೋಗಬೇಕಾದ್ರೆ, ಪ್ರಯಾಣ ಮಾಡ್ತಿರ್ಬೇಕಾದ್ರೆ ನೋಡಿದ್ದೇ ಇಲ್ಲ. ಎಲ್ಲೋದ್ರು ಅಂತಲೇ ಗೊತ್ತಿಲ್ಲ. ಹಾಗಾಗಿ ಈ ಭೇದವನ್ನು ಏನಂತ ಹೇಳ್ತೀರಾ?
ಬಹಳ ಅಂಟಿಕೊಂಡವರಾಗಿದ್ದವರವರು. ಅದರ ನಡುವೆ ಒಂದು ಭೇದ ಉಂಟಾಯಿತು. ಇದು ಪಾಪನ, ಒಳ್ಳೆಯದ? ಹಾಗಾಗಿ ಕೆಟ್ಟದ್ದನ್ನು ಬಿಟ್ಟು ಬೇರ್ಪಡುವಂತಹ ಭೇದ ಒಳ್ಳೆಯದು. ಒಳ್ಳೆಯದನ್ನು ಬಿಟ್ಟು ಬೇರ್ಪಡುವಂತಹ ಕಾರ್ಯ ಸೈತಾನನಿಂದ ಬರುವಂತಹ ಭೇದ. ಆದರೆ ಭೇದಗಳಲ್ಲಿ 2 ವಿಧಾನಗಳುಂಟು. ಸುಲಭವಾಗಿ ಹೇಳ್ತೀನಿ, ಗಮನಿಸಿ. ಭೇದ ಎನ್ನುವುದು ಪಾಪವಲ್ಲ. ಯಾವುದನ್ನು ಬಿಟ್ಟು ಬೇರ್ಪಡುತ್ತೇವೆ ಎನ್ನುವಂಥದ್ದೇ ಅದು ಪಾಪನ, ಒಳ್ಳೆಯದ ಎನ್ನುವುದು ಅಡಕವಾಗಿರುವಂಥದ್ದಾಗಿದೆ. ಭೇದ ಯಾದರಿಂದ ನೀವು ಬೇರ್ಪಡ್ತೀರಾ, ಯಾತರಿಂದ ನೀವು ಬೇರ್ಪಡುತ್ತೀರಾ ಎನ್ನುವುದರಲ್ಲಿಯೇ ಆ ಒಂದು ಬೇರ್ಪಡಿಸುವಿಕೆ, ಪಾಪನ ಆಶೀರ್ವಾದ ಎನ್ನುವುದು ಅಡಕವಾಗಿದೆ. ಒಳ್ಳೆಯದರಿಂದ ನೀವು ಬೇರ್ಪಟ್ಟರೆ ಅದು ಪಾಪ. ಒಂದು ಒಳ್ಳೆಯ ಸೇವಕರನ್ನು ಬಿಟ್ಟು ನೀವು ಬೇರ್ಪಟ್ಟರೆ ಅದು ಪಾಪ. ಸತ್ಯವೇದವನ್ನು ಬಿಟ್ಟು ಬೇರ್ಪಟ್ಟರೆ ಅದು ಪಾಪ. ಅಭಿಷೇಕವನ್ನು ಬಿಟ್ಟು ಬೇರ್ಪಟ್ಟರೆ ಅದು ಪಾಪ. ದೇವರನ್ನು ಬಿಟ್ಟು ಬೇರ್ಪಟ್ಟರೆ ಅದು ಪಾಪ. ಅದೇ ಸಂದರ್ಭದಲ್ಲಿ ಪಾಪವನ್ನು ಬಿಟ್ಟು ಬೇರ್ಪಟ್ಟರೆ ಆ ಒಂದು ಭೇದ ಒಳ್ಳೆಯದು, ಆಶೀರ್ವಾದ. ದುಷ್ಟರು, ಪಾಪಿಗಳು, ಪರಿಹಾಸ್ಯ ಮಾಡುವವರು, ಅವರೊಂದಿಗೆ ಸ್ನೇಹಿತರಾಗಿ ಇದ್ದವರು ಅವರನ್ನು ಬಿಟ್ಟು ಬೇರ್ಪಟ್ಟರೆ ಅದು ಅವರಿಗೆ ಆಶೀರ್ವಾದ. ಹಾಗಾಗಿ ಸಾಮಾನ್ಯವಾಗಿ ಭೇದ ಎನ್ನುವಂಥದ್ದು ಪಾಪವಲ್ಲ. ಯಾವುದನ್ನು ಬಿಟ್ಟು ಬೇರ್ಪಡುತ್ತೇವೆ ಅನ್ನುವುದನ್ನಿಟ್ಟೆ ಅದು ಪಾಪವ, ಆಶೀರ್ವಾದವ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇವತ್ತು ನಾವು ನೋಡುವಂಥದ್ದು ಒಳ್ಳೆಯದಕ್ಕೆ ಸಂಬಂಧಪಟ್ಟ ಭೇದ. ಮೊದಲು ನೋಡಿದ್ದು ಪಾಪಕ್ಕೆ ಸಂಬಂಧಪಟ್ಟ ಸೈತಾನನ ಬಳಿಯಿಂದ ಬರುವಂತಹ ಭೇದ. ಈಗ ನಾವು ನೋಡುವಂಥದ್ದು ಒಳ್ಳೆಯದಕ್ಕೆ ಸಂಬಂಧಪಟ್ಟಂತಹ ಭೇದಗಳು. ಅದುವೇ ದೇವರು ಮೊದಲೇ ಹೇಳಿದ್ದು, ನಾನು ಭೇದವನ್ನು ಉಂಟು ಮಾಡಲು ಬಂದೆ. ಅದು ನಿಜವೇ. ನನ್ನ ಜೀವನದಲ್ಲಿ ಅದು ನಿಜ, ನಿಮ್ಮ ಜೀವನದಲ್ಲಿ ಅದು ನಿಜ. ಯೇಸು ನಿಮ್ಮಲ್ಲಿ ಬಂದಾಗ ಬೇಡದಿರುವಂತಹ ಸ್ನೇಹಿತ, ಬೇಡದಿರುವ ಸಂಬಂಧ, ಬೇಡದಿರುವಂತಹ ಕ್ರಿಯೆಗಳನ್ನು ನಿಮ್ಮನ್ನು ಬಿಟ್ಟು ಬೇರ್ಪಡಿಸಿದರು. ನಿಮ್ಮನ್ನು ಬಿಟ್ಟು ಈ ಲೋಕದಿಂದ ಬೇರ್ಪಟ್ಟು ತಮಗೆ ಸ್ವಂತವಾಗಿ ಮಾರ್ಪಡಿಸಿಕೊಂಡ್ರು. ಅದು ಬೇರ್ಪಡಿಸಬೇಕೆ ತಾನೆ? ಅದನ್ನೇ ದೇವರು ಹೇಳುತ್ತಾರೆ, ಭೂಮಿಯ ಮೇಲೆ ಸಮಾಧಾನವನ್ನು ಕಳಿಸಲು ಬಂದೆ ಎಂಬುದಾಗಿ ನೆನೆಸಬೇಡಿರಿ. ಸಮಾಧಾನವನ್ನು ಅಲ್ಲ, ಖಡ್ಗವನ್ನು ಕಳಿಸಲು ಬಂದೆ. ಯಾವ ರೀತಿ ಎಂದರೆ, ತಂದೆಗೂ ಮಗನಿಗೂ, ಮಗಳಿಗೂ ತಾಯಿಗೂ, ಸೊಸೆಗೂ ಅತ್ತೆಗೂ ಭೇದ ಉಂಟು ಮಾಡಲು ಬಂದೆನು. ಸುಮ್ಮನಿರುವವರ ಮಧ್ಯೆ ಭೇದವಿಲ್ಲ. ಯಾರಿಗೆ? ಒಬ್ಬ ಮನುಷ್ಯನಿಗೆ ಶತ್ರು ಅವನ ಮನೆಯವರೇ. ದೇವರ ದಾರಿಯನ್ನು ಆರಿಸಿಕೊಂಡಿರುವ ಒಬ್ಬ ಮನುಷ್ಯನಿಗೆ ಶತ್ರು ಮನೆಯವರಾಗಿ ಮಾರ್ಪಡಬೇಕಾದರೆ ದೇವರು ಭೇದವನ್ನು ತರ್ತಾರೆ. ಸ್ವಲ್ಪ ಕಾಲ ನೋಡುತ್ತಾರೆ, ಅವರು ರಕ್ಷಣೆ ಹೊಂದುವುದಕ್ಕೆ ಅವಕಾಶವನ್ನು ಕೊಟ್ಟು ನೋಡ್ತಾರೆ. ಅದೆಲ್ಲ ಅವರು ಏನು ಸ್ವೀಕರಿಸ್ತಿಲ್ಲ ಅಂದರೆ, ನಿರಂತರವಾಗಿ ಇವನ ನಂಬಿಕೆಗೆ ಅವರು ಬೆಂಕಿ ಹಚ್ಚುತ್ತಾ ಇದ್ದರೆ ದೇವರು ಭೇದವನ್ನು ತರ್ತಾರೆ. ಸತ್ಯವೇದ ಹೇಳುತ್ತದೆ. ಲೂಕನ ಸುವಾರ್ತೆಯಲ್ಲಿಯೂ ಅದನ್ನೇ ದೇವರು ಹೇಳುತ್ತಾರೆ. 12ನೇ ಅಧ್ಯಾಯ 51ರಲ್ಲಿ, ಭೂಮಿಯಲ್ಲಿ ಸಮಾಧಾನವನ್ನು ತರಲು ಬಂದೆ ಎಂಬುದಾಗಿ ಭಾವಿಸುತ್ತೀರೋ? ಸಮಾಧಾನವನ್ನು ಅಲ್ಲ, ಭೇದವನ್ನು ಉಂಟು ಮಾಡಲು ಬಂದೆ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಯಾವ ರೀತಿ ಎಂದರೆ, ಇಲ್ಲಿಯವರೆಗೂ ಒಂದೇ ಮನೆಯಲ್ಲಿ 5 ಮಂದಿ ಭೇದವಾಗಿರ್ತಾರೆ. ಹಾಗಾಗಿ ಯೇಸು ಬಂದ ನಂತರವೇ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ನಡುವೆ ಭೇದ ಉಂಟಾಯಿತು. ಪಾರಂಪರ್ಯಕ್ಕೂ ಪರಿಶುದ್ಧತ್ವಕ್ಕೂ ನಡುವೆ ಒಂದು ದೊಡ್ಡ ಭೇದ ಉಂಟಾಯಿತು. ಯಹೂದ್ಯರು, ಇಸ್ರಾಯೇಲ್ಯರು ಪಾರಂಪರ್ಯವಾಗಿ ದೇವರನ್ನು ಆರಾಧನೆ ಮಾಡಿದ್ರಲ್ಲ, ಅದರಲ್ಲಿ ಒಂದು ಭೇದವನ್ನು ದೇವರು ತಂದು ಆತ್ಮದೊಂದಿಗೆ ಸತ್ಯದೊಂದಿಗೆ ಆರಾಧನೆ ಮಾಡುವವರನ್ನ ಅವರಿಂದ ಬೇರ್ಪಡಿಸಿ ಒಂದು ಭೇದ ಉಂಟಾಯಿತು. ಇದೆಲ್ಲ ದೇವರಿಂದ ಉಂಟಾದಂತಹ ಭೇದ. ಹಾಗಾಗಿ ಒಳ್ಳೆಯದಕ್ಕೆ ಆಸ್ಪದವಾಗಿರುವ ಭೇದಗಳು. ಮೊದಲ ಭೇದ ಸತ್ಯವೇದ ಹೇಳುತ್ತದೆ, ಅವಿಶ್ವಾಸಿಗಳ ಜೋಡಣೆಯಿಂದ ಬೇರ್ಪಡುವುದು. ಅವಿಶ್ವಾಸಿಗಳಲ್ಲಿ ಸೇರಿರ್ತಾರೆ. ಅದನ್ನು ನಿಮಗೆ ಹೇಳಿದೆ. ನನ್ನ ವಿದ್ಯಾಭ್ಯಾಸದ ಸ್ನೇಹಿತರು ಆ ಕಾಲಘಟ್ಟದಲ್ಲಿ, ಅಥವಾ ನನ್ನೊಂದಿಗೆ ಸ್ನೇಹಿತರಾಗಿ ಇದ್ದವರು ಪಾಪದ ನಿಮಿತ್ತವಾಗಿ ಕಟ್ಟಲ್ಪಟ್ಟವರು. ಅವರಿಗೆ ನಾನು ಯೇಸುವನ್ನು ಹೇಳಿ ನೋಡಿದೆ. ಅವರು ಅದನ್ನು ಕೇಳುವಂತೆ ಇರಲಿಲ್ಲ. ಆ ಒಂದು ವಾಡಿಕೆಯಿಂದ ಆಚೆ ಬರೋಕ್ಕಾಗಲಿಲ್ಲ. ಯಾವ ರೀತಿ ನಡೆಯುತ್ತು ಅಂತ ನನಗದು ಗೊತ್ತಿಲ್ಲ. ಅವರು ನನ್ನನ್ನು ಬಿಟ್ಟು ಬೇರ್ಪಟ್ಟರು. ಅದು ಮೆಲ್ಲನೆ ನಡೆಯಲಿಲ್ಲ. ಅದು ಒಂದೇ ದಿನದಲ್ಲಿ ಹೇಗೋ ನಡೆಯಿತು. ಅವರು ಕಾಣದೆ ಹೋದವರೇ ಇಲ್ಲಿಯವರೆಗೂ ನನ್ನ ಕಣ್ಣಲ್ಲಿ ಸಿಗಲೇ ಇಲ್ಲ. ನನ್ನ ಪ್ರಾಂತ್ಯದಲ್ಲಿ ಆಗಾಗ ವಿಚಾರಿಸಿ ಕೇಳಬೇಕಾದರೂ ಕೂಡ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಎನ್ನುವಂತಹ ಮಾತು ನನಗೆ ಸಿಕ್ಕಿತು. ಹಾಗಾಗಿ ದುಷ್ಟ ಮನುಷ್ಯರು, ಅವಿಶ್ವಾಸಿಗಳ ಒಂದು ಐಕ್ಯತೆಯಿಂದ ಹೊರಬರುವಂಥದ್ದು. 2 ಕೊರಿಂಥವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ರಿಂದ 17ನೇ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು?
ಹಾಗಾಗಿ ಈ ಸ್ಥಳದಲ್ಲಿ ಒಂದು ಭೇದವನ್ನು ಹೇಳ್ತಾರೆ ನೋಡಿ. ಬೆಳಕಿನಿಂದ ಕತ್ತಲನ್ನು ಬೇರ್ಪಡಿಸುವುದು, ನೀತಿಯಿಂದ ಅನೀತಿಯನ್ನು ಬೇರ್ಪಡಿಸುವಂಥದ್ದು. ಕ್ರಿಸ್ತನವರಿಗೂ ನಂಬದೇ ಇರುವವರಿಗೂ ಪಾಲುಗಾರಿಕೆ ಏನು? ಅವಿಶ್ವಾಸಿಗಳೊಂದಿಗೆ ವಿಶ್ವಾಸಿಗಳಿಗೆ ಪಾಲೇನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ, ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ ಎಂದು ಬರೆಯಲ್ಪಟ್ಟಿದೆಯಲ್ಲವೇ? ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ನೋಡಿದ್ರ, ಅನ್ಯರೊಂದಿಗೆ ಇಜ್ಜೋಡಾಗುವಂಥದ್ದು. ಅವರ ನಡುವೆಯಿಂದ ನೀವು ಬೇರ್ಪಡಿಸಲ್ಪಡಬೇಕು. ಇದಕ್ಕೆ ಹೆಸರು ಭೇದವೇ. ಆದರೆ ಈ ಒಂದು ಭೇದ ಒಳ್ಳೆಯದಿಂದ ಒಳ್ಳೆಯದನ್ನು ತೆಗೆಯೋದಲ್ಲ, ಒಳ್ಳೆಯದರಿಂದ ಕೆಟ್ಟದನ್ನು ತೆಗೆಯುವಂಥದ್ದು ಅಥವಾ ಕೆಟ್ಟದ್ದನ್ನು ಒಳ್ಳೆಯದನ್ನು ತೆಗೆಯುವಂಥದ್ದು. ಸೈತಾನನ ಭೇದ ಯಾವ ರೀತಿ ಗೊತ್ತಾ? ಒಳ್ಳೆಯದರಿಂದ ಒಳ್ಳೆಯದನ್ನು ತೆಗಿತಾನೆ. ದೇವರು ಒಳ್ಳೆಯದು, ಅವರು ಉಂಟು ಮಾಡಿದಂಥ ಮನುಷ್ಯರು ಒಳ್ಳೆಯದು. ಇಬ್ಬರು ಆ ಮನುಷ್ಯರು ಪಾಪದಲ್ಲಿ ಇನ್ನೂ ಬಿದ್ದಿಲ್ಲ, ಇಬ್ಬರೊಳಗೆ ಇದ್ದಂತಹ ಐಕ್ಯವನ್ನ ಬೇರ್ಪಡಿಸುವುದು ಸೈತಾನನ ತಂತ್ರ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಚರ್ಚ್ ಇದೆ, ಒಂದು ಸಭೆ ಇದೆ, ಎಲ್ಲರೂ ದೇವರ ಮಕ್ಕಳು, ಪಾಪ ಕ್ಷಮಾಪಣೆ ಹೊಂದಿರುವವರು, ತೊಳೆಯಲ್ಪಟ್ಟವರು, ಪಾಪದಿಂದ ದೀಕ್ಷಾಸ್ನಾನ ಪಡೆದವರು, ಪರಿಶುದ್ಧಾತ್ಮನನ್ನು ಪಡೆದವರು, ದೇವರನ್ನು ಆರಾಧನೆ ಮಾಡುವವರು. ಅದರ ನಡುವೆ ಬೇರ್ಪಡಿಸುವಿಕೆ ಬಂದರೆ, ಒಳ್ಳೆಯದರಿಂದ ಒಳ್ಳೆಯದು ಬೇರ್ಪಟ್ಟರೆ ಅದು ಸೈತಾನನ ಕ್ರಿಯೆ. ಆದರೆ ರಕ್ಷಣೆ ಹೊಂದಿದ ಒಬ್ಬ ವ್ಯಕ್ತಿ, ಅವನ ಸ್ನೇಹಿತರು ಕೆಟ್ಟವರಾಗಿರಬೇಕಾದರೆ, ಕೆಟ್ಟ ಪಾಪ ಸ್ವಭಾವಗಳಲ್ಲಿ ಮನ ತಿರುಗದವರಾಗಿರುವ ಪಕ್ಷದಲ್ಲಿ ಕರ್ತನು ಅವರ ಪಾಪ ಸ್ವಭಾವಗಳಿಂದ ಸ್ನೇಹದಿಂದ ನಮ್ಮನ್ನು ಬೇರ್ಪಡಿಸ್ತಾರೆ ನೋಡಿ. ಅದು ಕೆಟ್ಟದಿಂದ ಒಳ್ಳೆಯದನ್ನ ತೆಗೆಯುವಂಥದ್ದು. ಆ ಒಂದು ಭೇದ ದೇವರಿಂದ ಬರುವಂಥದ್ದು, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಸೈತಾನನ ಒಂದು ಭೇದ ಹೆಂಗಿರುತ್ತೆ? ಒಳ್ಳೆಯರ ನಡುವೆ ಬರುವಂತಹ ಒಂದು ಭೇದ, ಕರ್ತನ ಮಕ್ಕಳ ನಡುವೆ ಬರುವಂತಹ ಭೇದ, ದೇವರಿಗೂ ಮನುಷ್ಯರಿಗೂ ನಡುವೆ ಬರುವಂತಹ ಭೇದ. ಕರ್ತನ ಬಳಿಯಿಂದ ಬರುವಂತಹ ಭೇದ ಹೆಂಗಿರುತ್ತೆ? ದುಷ್ಟತ್ವದಲ್ಲಿ ಒಳ್ಳೆಯದು ಕೂಡಿರಬೇಕಾದ್ರೆ ದೇವರು ದುಷ್ಟತ್ವವನ್ನ ಅಥವಾ ಒಳ್ಳೆಯದನ್ನ ಬೇರ್ಪಡಿಸ್ತಾರೆ. ಆ ಒಂದು ಭೇದಕ್ಕೆ ಹೆಸರು ದೇವರಿಂದ ಬರುವಂತಹ ಭೇದ. ಇಲ್ಲವ್ರು ಹೇಳ್ತಾರೆ ನೋಡಿ, ಅವಿಶ್ವಾಸಿಗಳಿಗೂ ವಿಶ್ವಾಸಿಗಳಿಗೂ ಸಂಬಂಧವೆಲ್ಲಿ? ಅವಿಶ್ವಾಸಿಗಳೊಂದಿಗೆ ಯಾವ ರೀತಿ ನೀವು ಇಜ್ಜೋಡಾಗಿರಲು ಸಾಧ್ಯ ಅಂತ ಕೇಳ್ತಾರೆ. ಈ ಒಂದು ವಾಕ್ಯವನ್ನು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಕೆಲವರು ಹಾಗೆ ತಪ್ಪಾಗಿ ಅರ್ಥ ಮಾಡ್ಕೊತಾರೆ. ಕೇಳಿದ್ರೆ, ನಾವು ಬೇರ್ಪಡಿಸಲ್ಪಟ್ಟಂತಹ ಜೀವಿತವನ್ನು ಜೀವಿಸ್ತೇವೆ, ಯಾರ ಬಳಿಯೂ ಮಾತಾಡೋದಿಲ್ಲ, ನಾವು ಪ್ರತ್ಯೇಕವಾಗಿರ್ತೀವಿ, ಹೊರಗೋದ್ರೆ ಪಾಪಿಗಳಾಗೇ ಇದ್ದಾರೆ ಎಲ್ಲ ಕಡೆ. ಒಂದು ಅಂಗಡಿಯಲ್ಲಿ ಏನಾದರೂ ಪಡಿಬೇಕು ಅಂದರೂ ಕೂಡ ರಕ್ಷಣೆ ಹೊಂದಿದ ಅಂಗಡಿಯಲ್ಲೇ ಪಡಿತೀವಿ. ಆರಂಭ ಕಾಲದಲ್ಲಿ ಒಬ್ಬ ಸ್ನೇಹಿತರಿದ್ರು ನನಗೆ, ಅವರು ನನಗೆ ಹೇಳ್ತಿದ್ರು, ಏರ್ ಕಟ್ ಮಾಡುವುದು ಕೂಡ ಕ್ರೈಸ್ತರು ರಕ್ಷಣೆ ಹೊಂದಿರುವಂತಹ ಅಂಗಡಿ ಇದೆಯಾ ಅಂತ ನೋಡ್ತಾ ಇದೆ ಅಂತ ಹೇಳ್ತಿದ್ರು. ಇಷ್ಟರ ಮಟ್ಟಿಗೆಲ್ಲ ಪರಿಶುದ್ಧವಾಗಿರೋಕ್ಕಾಗಲ್ಲ. ಈ ಒಂದು ಭೇದವನ್ನು ಹೇಳ್ತಿಲ್ಲ. ಪಕ್ಕದಲ್ಲಿ ಒಂದು ವೇಳೆ ತರಕಾರಿ ತಗೊಳಕ್ಕೆ ಹೋದರೆ ಅಲ್ಲಿ ರಕ್ಷಣೆ ಹೊಂದಿದೆ ಅಂತ ಕೇಳೋಕ್ಕಾಗುತ್ತಾ? ಒಂದು ಹೋಟೆಲ್ಗೆ ಹೋದರೆ ರಕ್ಷಣೆ ಹೊಂದಿದೆ ಎಂಬುದಾಗಿ ನಾವು ಕೇಳಕ್ಕೆ ಸಾಧ್ಯನಾ? ನಾವು ಸತ್ಯವೇದನೇ ಹೇಳ್ತಿಲ್ಲ. ನಾವು ಅವರೊಂದಿಗೆ ಬೆರೆತೇ ಇರಬೇಕು. ಸತ್ಯವೇದದಲ್ಲಿ ನೋಡಿ, ಅವರೊಂದಿಗೆ ಇಜ್ಜೋಡಾಗಿರುವುದು ಎನ್ನುವುದು ಬೇರೆ. ಇಜ್ಜೋಡಾಗಿರುವುದು ಎಂದರೆ ಅವರನ್ನು ನೀಗಿಸಲಾಗದೆ ಅಥವಾ ದೂರ ಬರಲಾಗದ ಹಾಗೆ ಅವರೊಂದಿಗೆ ಇಜ್ಜೋಡಾಗಿರುವುದರ ಹೆಸರೇ ಆ ಅರ್ಥ. ನೀವು ಅಂದುಕೊಳ್ಳುವುದಾದರೆ ದಿಢೀರೆಂಬುದಾಗಿ ಅವರಿಂದ ಬರಕ್ಕಾಗಲ್ಲ. ಆ ರೀತಿ ಹೊರ ಬರಕ್ಕಾಗದಿರುವಂತಹ ಒಂದು ಇಜ್ಜೋಡು ಒಳಗಿರುತ್ತಲ್ವ, ಆ ಒಂದು ಕಾರ್ಯವೇ ತಪ್ಪು. ಉಳಿದ ಹಾಗೆ ಅನ್ಯರೊಂದಿಗೆ ಯಾವಾಗಲೂ ಇಜ್ಜೋಡಾಗಬಾರದು ಎಂಬುದಾಗಿ ಎಲ್ಲೂ ಹೇಳಲ್ಪಟ್ಟಿಲ್ಲ. ನೀವು ಹೊರಗೋಗಿ ನೋಡಿದ್ರೆ ಮಾರ್ಕೆಟಿಂದ ಹಿಡಿದು ಯಾವ ಅಂಗಡಿಯಿಂದ ತಗೊಂಡ್ರು ರಕ್ಷಣೆ ಹೊಂದದೇ ಇರುವವರೇ ಇರ್ತಾರೆ, ಅನ್ಯರೇ ಇರ್ತಾರೆ. ಅಲ್ಲಿ ಬೇರೆ ಧರ್ಮದ ನಂಬಿಕೆ ಇರುವವರೇ ಇರ್ತಾರೆ. ಅವರನ್ನೆಲ್ಲ ವಿರೋಧ ಮಾಡಿಕೊಂಡು ನೀವು ಪ್ರತ್ಯೇಕವಾಗಿ ಮನೇಲಿ ಕೂರ್ರಿ ಎಂಬುದಾಗಿ ಸತ್ಯವೇದ ಹೇಳ್ತಿಲ್ಲ. ಅವರೊಂದಿಗೆ ಒಂದು ಇಜ್ಜೋಡು ಆಗುತ್ತೆ ನೋಡಿ. ಇಜ್ಜೋಡ್ ಅಂದರೆ ಅವರನ್ನು ಬಿಟ್ಟು ಬೇರ್ಪಡದೇ ಇರುವಂತಹ ಒಂದು ಬಂಧ ಬರುತ್ತೆ ನೋಡಿ. ಅದನ್ನೇ ಅಲ್ಲಿ ತಪ್ಪು ಎಂಬುದಾಗಿ ಹೇಳ್ತಾ ಇರುವುದು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9, 10, 11 ಹೇಳುತ್ತದೆ ನೋಡಿ. ಜಾರರ ಸಹವಾಸ ಮಾಡಬಾರದೆಂದು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದೇನಷ್ಟೇ. ಈ ಲೋಕದಲ್ಲಿರುವ ಜಾರರು, ಲೋಭಿಗಳು, ಸುಲುಕೊಳ್ಳುವವರು, ಆಮೇಲೆ ವಿಗ್ರಹಾರಾಧಕರು,
ಇವರ ಸಹವಾಸವನ್ನ ಬಿಟ್ಟು ಬಿಡಬೇಕೆಂದು ನನ್ನ ತಾತ್ಪರ್ಯವಲ್ಲ. ಹಾಗಾಗಿ ಅವರ ಜೊತೆ ಇರುವಂಥದ್ದು, ಮಾತಾಡುವಂಥದ್ದು ಅಥವಾ ಅವರೊಂದಿಗೆ ಒಂದು ವಸ್ತುವನ್ನು ಪಡೆಯುವಂಥದ್ದು, ಸಮುದಾಯದಲ್ಲಿ ಅವರೊಂದಿಗೆ ನಾವು ಜೊತೆ ಇರುವಂಥದ್ದು ಅದಲ್ಲ. ಬೇರ್ಪಡದಿರುವಂತಹ ಒಂದು ಬಂಧವೇ ಪಾಪ. ಅವ್ರು ಹೇಳ್ತಾರೆ ನೋಡಿ, ನನ್ನ ತಾತ್ಪರ್ಯ ಅದಲ್ಲ. ಹಾಗೆ ಬಿಡಬೇಕಾದರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಗುವುದು. ಒಂದು ವೇಳೆ ರೀತಿ ನೀವು ಹೇಳೋದಾದ್ರೆ ಈ ಲೋಕದಲ್ಲಿ ನೀವು ಬದುಕಕ್ಕೆ ಆಗಲ್ವಲ್ಲ. ಒಂದು ನೀರು ಕ್ಯಾನ್ ಹಾಕೋವನ್ ಕೂಡ ಒಂದು ವೇಳೆ ರಕ್ಷಣೆ ಹೊಂದೇ ಇದ್ರೆ ನೀರು ಕುಡಿಯದೆ ಹಂಗೆ ಇದ್ಬಿಡ್ತೀರಾ? ನಿಮ್ಮಿಂದ ಆ ರೀತಿ ಇರೋಕ್ಕಾಗಲ್ಲ. ಹಾಗಾದ್ರೆ ಅವ್ರು ಹೇಳ್ತಾರೆ ನೋಡಿ, ನಾನು ನಿಮಗೆ ಬರೆದದ್ದೇನೆಂದರೆ ಅಲ್ಲಿ ವಿವರವಾಗಿ ಹೇಳ್ತಾರೆ ನೋಡಿ, ಸಹೋದರನೆನಿಸಿಕೊಂಡವನು ಜಾರನಾದರೂ ಲೋಭಿಯಾದರೂ ನಿಮ್ಮೊಂದಿಗೆ ಅವನು ಇಜ್ಜೋಡಾಗಿರುವಂತಹ ಅಥವಾ ಆತ್ಮಿಕ ಸಂಬಂಧದಲ್ಲಿ ಐಕ್ಯವಾಗಿರ್ಬೋದು, ಸಭೆ ಎನ್ನುವಂತಹ ರೀತಿಯಲ್ಲಿ ಐಕ್ಯವಾಗಿರ್ಬೋದು, ತಾನು ರಕ್ಷಣೆ ಹೊಂದುವನೆನ್ನುವ ರೀತಿಯಲ್ಲಿ ಐಕ್ಯವಾಗಿರ್ಬೋದು, ಅಥವಾ ಕುಟುಂಬ ಎನ್ನುವ ರೀತಿಯಲ್ಲಿ ಐಕ್ಯವಾಗಿರ್ಬೋದು. ನಿಮ್ಮ ಕುಟುಂಬದಲ್ಲೇ ಇರ್ಬೋದು, ನಿಮ್ಮ ಬಂಧುಗಳಲ್ಲಿ ಇರಬಹುದು. ಸಹೋದರ ನೆನೆಸಿಕೊಂಡವನು ಜಾರನಾದರೂ ಲೋಭಿಯಾದರೂ ವಿಗ್ರಹಾರಕನಾದರೂ ಬೈಯುವವನಾದರೂ ಕುಡಿಕನಾದರೂ ಸುಲುಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು. ಆ ರೀತಿ ನಿಮಗೆ ಬರೆದಿದ್ದು ನಾನು. ನಿಮ್ಮ ಜೊತೆ ಇಜ್ಜೋಡಾಗಿರುವವರಲ್ಲಿ ಅಥವಾ ನಿಮ್ಮ ಸಭೆಯಲ್ಲಿರುವವರಲ್ಲಿ ದೇವರನ್ನು ಅರಿತಿದ್ದೇನೆ ಎಂಬುದಾಗಿದ್ದು ಆ ಪಾಪಕ್ಕೆ ಸ್ಥಳ ಕೊಟ್ಟಿರ್ತಾನೆ ನೋಡಿ, ಅವನೊಂದಿಗೆ ಇಜ್ಜೋಡಾಗಬಾರದು ಎಂಬುದಾಗಿ ಹೇಳಿದೆ. ಅಂಥವನ ಸಂಗಡ ಊಟ ಮಾಡಲು ಬಾರದು. ಅವರು ಊಟ ಮಾಡಬಾರ್ದು ಅಂತ ಹೇಳ್ತಾ ಇರೋದು ಕರ್ತನ ಭೋಜನದ ಕುರಿತಾಗಿ ಕೂಡ ಹೇಳಿರ್ಬೋದು, ಊಟ ಮಾಡಬಾರದು ಆ ರೀತಿಯಾಗಿ ಅವರು ಹೇಳ್ತಾರೆ. ಹಾಗಾಗಿ ಒಂದು ಕಾರ್ಯವನ್ನ ಗಮನಿಸಿ ನೋಡಬೇಕು. ಈ ಬೇರ್ಪಡಿಸಲ್ಪಡುವಂತಹ ಜೀವಿತ ಎನ್ನುವಂಥದ್ದು ದುಷ್ಟರೊಂದಿಗೆ ಇಜ್ಜೋಡಾಗಿರುವಂಥದ್ದು, ಬೇರ್ಪಡಲಾಗದಿರುವಂತಹ ಇಜ್ಜೋಡಾಗಿರುವಂಥದ್ದು, ಬಹಳ ಅಂಟಿಕೊಂಡಿರುವಂಥದ್ದು, ಬೇರ್ಪಡಿಸಲಾಗದಿರುವಂಥದ್ದು. ಆದರೆ ಅವನು ಪಾಪ ಮಾಡ್ತಾ ಇದ್ದಾನೆ. ಆ ರೀತಿ ಇದ್ದರೆ ಅದರಿಂದ ಹೊರಬರಬೇಕು. ಉಳಿದ ಹಾಗೆ ಸಮುದಾಯದಲ್ಲಿ ನೋಡ್ತೀರಾ, ಸಮುದಾಯದಲ್ಲಿ 95% ಹಾಗೇ ಇರ್ತಾರೆ. ನೀವು ಅವರೊಂದಿಗೆ ಹೋಗಬೇಕು, ಅಕ್ಕಿ ತಗೋಬೇಕು, ನೀವು ದಿನಸಿ ಐಟಮ್ ಎಲ್ಲ ತಗೋಬೇಕು, ಮತ್ತೊಂದು ಕಾರ್ಯವನ್ನು ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ರಕ್ಷಣೆ ಹೊಂದವನ್ನು ಕರೆದು ನೀವು ಮನೆ ಕಟ್ಟಕ್ಕೆ ಸಾಧ್ಯನಾ? ಹಾಗಾಗಿ ಭೇದಗಳಲ್ಲಿಯೂ ಬಹಳ ಗಮನವಾಗಿರಬೇಕು. ಯಾರ ಬಳಿಯಲ್ಲಿ ನಾವು ಭಿನ್ನಮತದಲ್ಲಿ ಇರಬೇಕು ಅಂತ ವಾಕ್ಯ ಹೇಳುತ್ತದೆ. ಸತ್ಯವೇದದಲ್ಲಿ ನೋಡಿ, ದೇಮ ಎನ್ನುವವನು ಲೋಕದ ಒಂದು ಆಸೆಯನ್ನಿಟ್ಟು ಬೇರ್ಪಟ್ಟು ಹೋದ. ಅವನು ಬಂದು ಲೋಕದ ಮೇಲೆ ಆಸೆಯನ್ನು ಇಟ್ಟಾಗ ಅವರು ಇವರೊಂದಿಗೆ ಇರಲು ಆಗದೆ ಇವರನ್ನು ಬಿಟ್ಟು ಬೇರ್ಪಟ್ಟ. 2 ತಿಮೋತಿಯ ಪುಸ್ತಕ 4ನೇ ಅಧ್ಯಾಯ 10ನೇ ವಾಕ್ಯ. ಯಾಕೆಂದರೆ ದೇಮನು ಇಹಲೋಕವನ್ನ ಪ್ರೀತಿಸಿ, ಇದು ತೋಮ ಅಲ್ಲ, ನೀವು ತೋಮ ಅಂತ ಅನ್ಕೋಬಾರ್ದು. ಅವರ ಹೆಸರು ಥಾಮಸ್, ಇವರು ಬಂದು ಡೀಮಾ, DEMA. ದೇಮನು ಇಹಲೋಕವನ್ನ ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ಕ್ರೆಸ್ಕನು ಗಲಾತ್ಯಕ್ಕೂ ತೀತನು ದಲ್ಮಾತ್ಯಕ್ಕೂ ಹೋದರು. ಅವರೆಲ್ಲ ಹೋಗಿದ್ದು ಬೇರೆ. ಇವರು ಲೋಕದ ಮೇಲೆ ಆಸೆ ಇಟ್ಟು, ನಿಮ್ಮೊಂದಿಗಿದ್ರೆ ನೀವು ಏನು ಮಾಡ್ಕೊಳಲ್ಲ, ನನಗೂ ಏನು ಮಾಡ್ಕೊಳಕ್ ಬಿಡಲ್ಲ, ನಿಮ್ಮ ಜೊತೆಗೆ ನನ್ನಿಂದ ಜೊತೆ ಸೇರಿ ಟ್ರಾವೆಲ್ ಮಾಡೋಕ್ಕಾಗ್ತಾ ಇಲ್ಲ ಎಂಬುದಾಗಿ ಅವರು ಬೇರ್ಪಟ್ಟೋದ್ರು. ಹಾಗಾದರೆ ಇಂಥ ಒಂದು ಭೇದ, ವಿಶ್ವಾಸಿಗಳು ಭೇದದಲ್ಲಿ ಹೋಗುವುದು ಒಳ್ಳೆಯದು. ಅವಿಶ್ವಾಸಿಗಳ ಬಳಿಯಲ್ಲಿ ವಿಶ್ವಾಸಿಗಳು ಬೇರ್ಪಡುವುದು ಒಳ್ಳೆಯದು. ವಿಶ್ವಾಸಿಗಳ ನಡುವೆಯಿಂದ ಅನ್ಯರ ಅವಿಶ್ವಾಸಿಗಳು ಕೂಡ ಬೇರ್ಪಡುವುದು ಒಳ್ಳೆಯದು. ಹಾಗಾಗಿ ಅದರಿಂದ ಬಹಳ ಒಳಿತು ಉಂಟಾಗುತ್ತದೆ. ದೇಮನು ಈ ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ಅವನು ಅಪೊಸ್ತಲರೊಂದಿಗೆ ಪ್ರಯಾಣ ಮಾಡುತ್ತಿರಬೇಕಾದರೆ ತನ್ನಷ್ಟಕ್ಕೆ ತಾನೇ ನಿಲ್ಲಕ್ಕಾಗದೆ ಅವನು ಬೇರ್ಪಟ್ಟು ಹೋದ. ಸಮೀಪದಲ್ಲಿ ಕೆಲವೊಂದು ದಿನಗಳ ಹಿಂದೆ, ಕೆಲವೊಂದು ವರ್ಷಗಳ ಹಿಂದೆ, ಕೆಲವೊಂದು ತಿಂಗಳುಗಳ ಹಿಂದೆ ಎಂಬುದಾಗಿ ಅಂದ್ಕೋತೀನಿ, ಚೆನ್ನೈಯಲ್ಲಿರುವಂಥ ಒಂದು ಸಭೆ, ಆ ಒಂದು ಸಭೆಯಲ್ಲಿ ಗೌರವದ ನಿಮಿತ್ತವಾಗಿ ಸರ್ವಿಸಲ್ಲಿ ಮಾತಾಡ ಕರೆದಿದ್ದರು. ಅದು ಒಂದು ದೊಡ್ಡ ಸಭೆ. ನಾನು ಅಲ್ಲಿ ಮಾತಾಡಿದಾಗ ಅವರ ಬಳಿ ದೇವರು ಹೇಳಿದಂತಹ ಮಾತನ್ನು ಹೇಳಿದೆ. ನಿಮ್ಮ ಸಭೆಯಲ್ಲಿರುವಂತಹ ಕೆಲವು ಮಂದಿ ಬಹಳ ಮುಖ್ಯವಾದರೆಂಬುದಾಗಿ ಎಣಿಸಲ್ಪಟ್ಟವರು ಸ್ವಲ್ಪ ಮಂದಿ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಸಭೆಯಲ್ಲಿ ಒಂದು ಚಿಕ್ಕ ಒಂದು ಬಿರುಕು ಉಂಟಾಗುವಂಥದ್ದಾಗಿದೆ. ನೀವು ಆ ಸಂದರ್ಭದಲ್ಲಿ ಸೋತೋಗ್ಬೇಡಿ. ಅದನ್ನು ಮತ್ತೆ ಸೇರಿಸುವುದಕ್ಕೆ ಪ್ರಯತ್ನವನ್ನು ಮಾಡಬೇಡಿ. ಇದು ದೇವರು ಮಾಡುವಂಥ ಒಂದು ಕಾರ್ಯ. ಅದು ಒಡೆಯಲ್ಪಟ್ಟ ನಂತರ
ಕರ್ತನು ನಿಮ್ಮ ಸೇವೆಯನ್ನು ಸಭೆಯನ್ನು ಹಲವು ಪಟ್ಟು ಮೇಲೆ ತರಲಿದ್ದಾರೆ. ಆ ರೀತಿಯಾಗಿ ಹೇಳಿ ಹೋದೆ. ಆ ಬೋಧಕರನ್ನ ಮತ್ತೊಮ್ಮೆ ಭೇಟಿಯಾದಾಗ ಅವರು ಹೇಳಿದರು, ನೀವು ಹೇಳಿದಂತೆಯೇ ಹಾಗೆ ನಡೆಯಿತು. ನಮ್ಮ ಸೇವೆಯಲ್ಲಿ ಮುಖ್ಯವಾದವರು, ಹಲವು ಕಾಲವಾಗಿದ್ದವರು, ಆ ರೀತಿಯಾಗಿದ್ದವರು ದಿಢೀರ್ ಎಂಬುದಾಗಿ ಸಮಸ್ಯೆ ಮಾಡಿ ಜಗಳ ಮಾಡಿಕೊಂಡು ನಮ್ಮೊಂದಿಗೆ ಅವರು ಐಕ್ಯವಾಗಿರಲು ಸಾಧ್ಯವಾಗದೆ ಸಭೆಯನ್ನು ಒಡೆದು ಸಭೆಯನ್ನು ಬಿಟ್ಟು ಹೊರಗೋದರು. ಆ ಸಂದರ್ಭದಲ್ಲಿ ದೇವರು ಹೇಳಿದಂತಹ ಮಾತನ್ನು ಸ್ಮರಿಸಿದ್ವಿ. ಇದು ಒಳ್ಳೆಯದಕ್ಕೆ ನಡೀತಾ ಇದೆ ಈ ಒಂದು ಬಿರುಕು. ಅದೇ ರೀತಿ ದೇವರು 3 ತಿಂಗಳುಗಳ ಒಳಗೆ ನಮ್ಮ ಸಭೆಯಲ್ಲಿ ಒಂದು ನೂತನ ಬೆಳವಣಿಗೆಯನ್ನು ಉಂಟು ಮಾಡಿದರು. ನಾವು ಈವರೆಗೂ ಮಾಡಲಾಗದು ಅಥವಾ ಮಾಡಬೇಕು ಎಂಬುದಾಗಿ ಅಂದುಕೊಂಡ ಕಾರ್ಯಗಳೆಲ್ಲ ದೇವರು ಕೊಟ್ಟು ನಮ್ಮ ಸೇವೆಯ ಒಂದು ಸ್ಥಾನವನ್ನು, ಆಶೀರ್ವಾದವನ್ನು ಹೆಚ್ಚಿಸಿದರು ಎಂಬುದಾಗಿ ಸಾಕ್ಷಿ ಹೇಳಿದರು. ಹಾಗಾಗಿ ವಿಶ್ವಾಸಿಗಳನ್ನು ಬಿಟ್ಟು ಅವಿಶ್ವಾಸಿಗಳು ಬೇರ್ಪಟ್ಟು ಹೋದರೆ ಅವರು ಹೋಗಲಿ. ಆ ಒಂದು ಬೇರ್ಪಡಿಸುವಿಕೆ ಒಳ್ಳೆಯದು ಅಂತ ಸತ್ಯವೇದ ಹೇಳುತ್ತದೆ. ಆ ರೀತಿ ಬೇರ್ಪಡಬೇಕಾದರೆ, ಒಡಿಬೇಕಾದರೆ ಅಂಟಿಸುವುದಕ್ಕೆ ಪ್ರಯತ್ನ ಮಾಡಬೇಡಿ. ಒಂದು ವೇಳೆ ಅವರು ಒಳ್ಳೆಯ ವ್ಯಕ್ತಿ, ಅವರಿಗೆ ಬಂದು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ತಾರೆ ಅಂದರೆ ಅವ್ರ ಜೊತೆ ನೀವು ಮಾತಾಡ್ರಿ. ಅವರಿಗೆ ಎಲ್ಲ ಗೊತ್ತಿದ್ದು ಬೇಕು ಬೇಕು ಅಂತ ಹೇಳಿ ಅವರು ಬಿಟ್ಟು ಹೋಗ್ತಾರೆ ಅಥವಾ ಲೋಕದ ಮೇಲೆ ಏನಾದರೂ ಆಸೆಯನ್ನಿಟ್ಟು ಬೇರ್ಪಟ್ಟು ಹೋಗ್ತಾರೆ ಅಂದರೆ ಅವರನ್ನು ತಡೆ ಹಿಡಿಯುವುದಕ್ಕೆ ಪ್ರಯತ್ನ ಮಾಡಬೇಡಿ. ದೇಮನು ಬೇರ್ಪಟ್ಟು ಹೋಗಬೇಕಾದರೆ ಪೌಲ ಅವರನ್ನು ತಡೆ ಮಾಡೋದಕ್ಕೆ ಯಾವ ಪ್ರಯತ್ನ ಮಾಡಲಿಲ್ಲ. ಅವನು ಹೋದ ಅಂತ ಹೇಳಿ ಅವರು ಹೇಳಿದ್ರು ಅಷ್ಟೇ. ಹಾಗಾಗಿ ಹಲವು ಸಂದರ್ಭದಲ್ಲಿ ಅವಿಶ್ವಾಸಿಗಳು ನಮ್ಮನ್ನು ಬಿಟ್ಟು ಹೋಗ್ತಾರೆ. ನೀವು ವಿಶ್ವಾಸದಲ್ಲಿ ಬಲವಾಗಿರಬೇಕಾದ್ರೆ ಈ ಬಿರುಕುಗಳು ಉಂಟಾಗುತ್ತದೆ. ನಮ್ಮ ಜೊತೆ ತಾನೇ ಹುಟ್ಟಿದ್ರು, ನಮ್ಮ ಜೊತೆ ತಾನೇ ಇದ್ದರು. ಹೌದು, ಭತ್ತದೊಂದಿಗೆ ಹುಟ್ಟುವಂಥದ್ದೇ ಒಟ್ಟು. ಮೇಲಾಗಿ ಮುಚ್ಚಿರುತ್ತೆ ನೋಡಿ, ಆ ಒಂದು ಚರ್ಮದ ಥರ ಅದರೊಂದಿಗೆ ಹುಟ್ಟಿದ್ದೆ. ಆದರೆ ಅದನ್ನು ತಂದು ಅಕ್ಕಿಯಾಗಿ ಮಾಡಬೇಕಾದ್ರೆ ಅದು ಬೇರ್ಪಟ್ಟು ಹೋಗುವುದು ಎನ್ನುವುದು ಸಾಮಾನ್ಯ. ಅದು ಹೋಗಬೇಕು, ಬೇರೆ ದಾರಿ ಇಲ್ಲ. ಅವಿಶ್ವಾಸಿಯಾಗಿರುವ ಒಬ್ಬನು ನಮ್ಮೊಂದಿಗೆ ಮುಂದುವರೆದು ಪ್ರಯಾಣ ಮಾಡೋಕ್ಕಾಗದಂಗೆ ಹೋಗುತ್ತೆ. ನೀವು ಬರೀ ನಂಬರ್ ನೋಡಿ, ಎಣಿಕೆ ನೋಡಿ ಇರುವ ಸಭೆಯಲ್ಲಿ 4 ಮಂದಿ ಹೊರಗೋದ್ರೆ ಮತ್ತೇನು ಮಾಡೋದು ಎಂಬುದಾಗಿ ಯೋಚನೆ ಮಾಡ್ತಾ ಇದ್ರೆ ಹೊರಗೆ ಹೋಗುವವರು ಯಾರು ಅಂತ ನೋಡಿ. ಅವರು ನಿಜವಾಗಿಯೂ ದೇವರ ಭಕ್ತಿಯಲ್ಲಿರುವ ಒಬ್ಬರು, ಒಳ್ಳೆಯ ಫಲವನ್ನು ಕೊಡುವ ಒಬ್ಬರು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ತಾರೆ ಅಂತ ಇದ್ದರೆ ಅವರನ್ನು ಕರೆದು ಮಾತಾಡ್ರಿ. ಆದರೆ ಅವನ ಅವಿಶ್ವಾಸಿ, ದುಷ್ಟನಾಗಿ ಕ್ರಿಯೆ ಮಾಡೋಕ್ಕೆ ಮುಂದಾಗ್ತಾ ಇದ್ದಾನೆ, ಸ್ವಲ್ಪ ವ್ಯತ್ಯಾಸವಾಗಿದ್ದಾನೆ, ತಾನೇ ಬಂದು ಬೇರ್ಪಟ್ಟು ಹೋಗ್ತಾನೆ ಅಂದರೆ ಅವನು ಹೋಗಲಿ. ಇದು ನಾನು ಹೇಳ್ತಾ ಇಲ್ಲ, ಸತ್ಯವೇದವೇ ಆ ರೀತಿ ಹೇಳುತ್ತದೆ. ಲೋಕದಲ್ಲಿರುವಂಥವುಗಳು ಅವಿಶ್ವಾಸವು ಅದು ಬೇರ್ಪಟ್ಟೋದ್ರೆ ಹೋಗ್ಲಿ ಬಿಡಿ ಎಂಬುದಾಗಿ ಹೇಳುತ್ತದೆ. ಲೋಕದಲ್ಲಿರುವಂಥವುಗಳಲ್ಲಿ ಪ್ರೀತಿ ಇಡಬಾರದು. ಆ ರೀತಿ ಪ್ರೀತಿ ಮಾಡುವವರೇ ಹಲವು ಸಂದರ್ಭದಲ್ಲಿ ನಮ್ಮನ್ನು ಬಿಟ್ಟು ಬೇರ್ಪಟ್ಟು ಹೋಗುತ್ತಾರೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಈ ಬೇರ್ಪಟ್ಟು ಹೋದವರ ಬಗ್ಗೆ ಹೇಳುತ್ತದೆ ನೋಡಿ. ಆದರೆ ಕ್ರಿಸ್ತ ನಂಬಿಕೆ ಇಲ್ಲದವನು ಅಗಲಬೇಕೆಂದಿದ್ದರೆ ಅಗಲಿ ಹೋಗಲಿ. ಏನು ಹಿಂಗೆ ಹೇಳ್ತಿದ್ದಾರೆ? ನಾನು ಹೇಳ್ತಿಲ್ಲ, ಪೌಲ ಹೇಳ್ತಾ ಇದ್ದಾನೆ. ಕ್ರಿಸ್ತ ನಂಬಿಕೆ ಇಲ್ಲದವನು ಅಗಲಬೇಕೆಂದರೆ ಅಗಲಿ ಹೋಗಲಿ. ಅಗಲಿ ಹೋದವನು ಅವಿಶ್ವಾಸಿ ಎಂಬುದಾಗಿ ಯಾತ್ರೆಯಿಂದ ಗೊತ್ತಾಗುತ್ತೆ ಗೊತ್ತಾ? ಅವರು ಬೇರ್ಪಟ್ಟ ನಂತರ ನಿಮ್ಮ ಆತ್ಮಿಕ ಪರಿಸ್ಥಿತಿ ಅಥವಾ ನಿಮ್ಮ ಕಾರ್ಯಗಳು ಹಲವು ಪಟ್ಟು ಬೆಳವಣಿಗೆಯಾಗುತ್ತದೆ. ಕೆಲವೊಂದು ಕಾರ್ಯ ಬೇರ್ಪಟ್ಟು ಹೋದರೆ ಅನಂತರ ಬೆಳವಣಿಗೆ ಉಂಟಾಗುತ್ತೆ. ಅಥವಾ ಅವರು ಹೋದ ನಂತರ ಕಡಿಮೆ ಆಯಿತು ಅಂತ ಹೇಳಿದ್ರೆ ನಿಮ್ಮ ಬಳಿ ತಪ್ಪಿದೆ ಎಂಬುದಾಗಿ ಅರ್ಥ. ಇವ್ರು ಹೇಳ್ತಾರೆ ನೋಡಿ, ಅವಿಶ್ವಾಸಿ ಅವನು ಬೇರ್ಪಟ್ಟು ಹೋದರೆ ಬೇರ್ಪಟ್ಟು ಹೋಗಲಿ. ಇಂಥ ಸಂದರ್ಭಗಳಲ್ಲಿ ಕ್ರೈಸ್ತ ಸಹೋದರನಾಗಲಿ ಸಹೋದರಿಯಾಗಲಿ ಬದ್ಧರಲ್ಲ. ಅವಿಶ್ವಾಸಿ ಬೇರ್ಪಟ್ಟು ಹೋದರೆ ಅವನು ಹೋಗಲಿ, ಬಿಟ್ಬಿಡಿ ಅವರನ್ನ. ನೀವು ನಿಮ್ಮ ಆತ್ಮಿಕ ಜೀವನವನ್ನು ನೋಡುವುದಾದರೆ ಕೆಲವು ಸಂದರ್ಭಗಳಲ್ಲಿ ತಪ್ಸಕ್ಕಾಗಲ್ಲ. ಅವರು ಬೇರ್ಪಟ್ಟು ಹೋಗ್ತಾರೆ. ಆ ರೀತಿ ಬೇರ್ಪಟ್ಟು ಹೋಗಬೇಕಾದ್ರೆ ಬೇರ್ಪಟ್ಟು ಹೋದವನು ಅವಿಶ್ವಾಸಿ ಎಂಬುದಾಗಿ ಯಾವ ರೀತಿ ಕಂಡುಹಿಡಿಯಬಹುದು ಅಂದರೆ, ಅವರು ಹೋದ ನಂತರ ನಿಮ್ಮ ಬೆಳವಣಿಗೆ, ನಿಮ್ಮ ಬಲವು, ಕರ್ತನು ನಿಮಗೆ ಕೊಡುವಂತಹ ಒಳಿತು ಹಲವು ಪಟ್ಟು ವೃದ್ಧಿಯಾಗುವುದನ್ನು ನೋಡ್ತೀರಾ. ಅಬ್ರಹಾಮನನ್ನು ಬಿಟ್ಟು ಲೋಟ ಬೇರ್ಪಡ್ತಾನೆ, ಲೋಟನು ಒಂದು ಕಡೆ ಕಡಿಮೆ ಆಗ್ತಾನೆ ಬಂದರು. ಅಬ್ರಹಾಮನನ್ನು ನೋಡಿ ಹಲವು ಪಟ್ಟು ಆಶೀರ್ವದಿಸಲ್ಪಟ್ಟು ಮುಂದುವರೆದನ್ನು ನೋಡ್ತೀವಿ ನಾವು. ಸತ್ಯವೇದ ಅದನ್ನೇ ಹೇಳುತ್ತದೆ. ಎರಡನೆಯ ಭೇದ ಏನಂದರೆ, ಕರ್ತನ ಕೋಪಕ್ಕೆ ಸಂಬಂಧಪಟ್ಟವುಗಳಿಂದ ಬೇರ್ಪಡುವಂಥದ್ದು. ಒಂದು ಸಭೆಯನ್ನು ನೋಡುವುದಾದರೆ ಅದು ಕರ್ತನ ಕೋಪಾಗ್ನಿಗೆ ನೇರವಾಗಿ ಹೋಗ್ತಿದೆ ಅಂದರೆ, ಒಬ್ಬ ಸೇವಕರನ್ನು ನೋಡಿದ್ರೆ ಕರ್ತನ ಕೋಪಕ್ಕೆ ನೇರವಾಗಿ ಹೋಗ್ತಾ ಇದ್ದಾನೆ. ನನ್ನ ಕುಟುಂಬ ನೋಡಿದ್ರೆ ಕುಟುಂಬದಲ್ಲಿರುವವರು ಕರ್ತನ ದಂಡನೆಗೆ ನೇರವಾಗಿ ಹೋಗ್ತಾ ಇದ್ದಾರೆ.
ಆ ರೀತಿಯಾಗಿ ನಿಮಗೆ ಗೊತ್ತಾದರೆ ಅವರನ್ನು ಬಿಟ್ಟು ಬೇರ್ಪಡಿರಿ. ಅದನ್ನು ಬಿಟ್ಟು ನಾವು ಹಲವು ತಲೆಮಾರಿಂದ ಈ ಸಭೆಯಲ್ಲೇ ಇದ್ದೇವೆ, ಸಭೆಯಲ್ಲಿ ಇಂತಿಂಥ ಪಾಪಗಳು ಇದೆಯಂತಲ್ಲ, ಕರ್ತನಿಗೆ ಅಸಹ್ಯವಾದವುಗಳು ಇವೆಯಂತಲ್ಲ, ಎಲ್ಲವೂ ಬಹಿರಂಗವಾಗಿ ಅದು ಕಾಣಿಸ್ತಾ ಇದೆಯಂತಲ್ಲ, ಆ ರೀತಿಯಾಗಿ ಇದ್ದಾಗಲೂ ದೇವರ ಕೋಪ ಬರುವುದಕ್ಕೆ ಸಿದ್ಧವಾಗಿದೆ ಆ ಸ್ಥಳ. ಆ ರೀತಿ ನೀವು ಒಂದು ವೇಳೆ ಕಂಡುಕೊಂಡರೆ ಆ ಸ್ಥಳವನ್ನು ಬಿಟ್ಟು ದೂರ ಹೋಗಿರಿ. ಅದು ದೇವರ ಸತ್ಯವೇದ ಹೇಳುವಂಥದ್ದು. ಇಲ್ಲದಿದ್ದರೆ ಬರುವಂತಹ ದಂಡನೆಯಲ್ಲಿ ನೀವು ತಪ್ಪಿಸಿಕೊಳ್ಳಲಾಗದ ಹಾಗೆ ಸಿಲುಕುವ ಹಾಗೆ ಆಗುತ್ತದೆ. ಆದ್ದರಿಂದ ಕೋಪಾಗ್ನಿ ಒಳಗಿದೆ ಎಂಬುದಾಗಿರುವುದಾದರೆ ಅದು ಸಭೆಯಾಗಿದ್ದರೂ ಹೊರಗೋಗಿ ಎಂಬುದಾಗಿ ನಾನು ನಿಮಗೆ ಹೇಳುವವನಾಗಿದ್ದೇನೆ. ಯಾಕೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಬೈಬಲ್ ಆ ರೀತಿಯಾಗಿ ಹೇಳ್ತಾ ಇದೆ. ಸಭೆಯನ್ನು ಬಿಟ್ಟು ಹೋಗ್ಬೋದಾ? ನಾವು ಬಂದು 4 ತಲೆಮಾರಿಂದಿದೆ ಸಭೆಯೇ, ಒಳ್ಳೆಯದು ಕೆಟ್ಟದ್ದು ಏನು ಬಂದರೂ ಪರವಾಗಿಲ್ಲ. ಇವತ್ತು ಅವರು ಸುಳ್ಳು ಉಪದೇಶ ಮಾಡ್ತಾ ಅಂದರೆ ಪರವಾಗಿಲ್ಲ, ನಾವು ಈ ಸ್ಥಳವನ್ನು ಬಿಟ್ಟು ಹೋಗುವುದೇ ಇಲ್ಲ. ದೇವರ ಕೋಪಾಗ್ನಿಗೆ ಒಳಗಾಗುವಂತಹ ಸ್ಥಳವನ್ನು ಬಿಟ್ಟು ಹೊರಗೆ ಹೋಗಬೇಕು. ದೇವರ ಕೋಪಾಗ್ನಿಗೆ ಗುರಿಯಾಗಿರುವವರು ಯಾರೇ ಆಗಿದ್ದರೂ ಅವರನ್ನು ಬಿಟ್ಟು ನೀವು ಬೇರ್ಪಡಬೇಕೆನ್ನುವುದು ಸತ್ಯವೇದ ಹೇಳುತ್ತದೆ. ವಾಕ್ಯದಿಂದ ಓದುತ್ತೇನೆ, ಗಮನಿಸಿರಿ. ಅರಣ್ಯಕಾಂಡ 16ನೇ ಅಧ್ಯಾಯ 20ನೇ ವಾಕ್ಯ. ಕರ್ತನು ಮೋಶೆಯೊಂದಿಗೂ ಆರೋನೊಂದಿಗೂ ಮಾತಾಡಿ, ನೀವು ಈ ಸಮೂಹದವರಿಂದ ಪ್ರತ್ಯೇಕವಾಗಿ ನಿಲ್ಲಿರಿ. ಯಾವುದನ್ನು ಬಿಟ್ಟು ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ? ಸಮೂಹವನ್ನು, ಸಭೆಯನ್ನು ಬಿಟ್ಟು ಹೋಗಿರಿ. ನಾನು ಇವರನ್ನು ಒಂದು ಕ್ಷಣದಲ್ಲಿ ಭಸ್ಮ ಮಾಡುತ್ತೇನೆ ಎಂದು ಆಜ್ಞಾಪಿಸಿದರು. ನೋಡಿದ್ರೆ ನನ್ನ ಕೋಪ ಅದರ ಮೇಲೆ ಇದೆ. ಆದ್ದರಿಂದ ನಿನ್ನನ್ನು ಮೊದಲು ಹೊರಗೆ ಹೋಗಿ ಕೇಳ್ತಾ ಇದ್ದೀನಿ. ಹಾಗಾಗಿ ನಮ್ಮ ಸಭೆಯ ನಡವಳಿಕೆ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಸುಳ್ಳರು ಒಳಗೆ ಬರುತ್ತಾರೆ, ಸುಳ್ಳುಪದೇಶವನ್ನು ಮಾಡುತ್ತಾರೆ, ಕರ್ತನಿಗೆ ವಿರುದ್ಧವಾಗಿರುವ ಕಾರ್ಯವನ್ನು ಮಾಡ್ತಾರೆ, ವಾಕ್ಯಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ. ಆ ರೀತಿ ಗೊತ್ತಾಗುವುದಾದರೆ ಕರ್ತನ ಕೋಪ ಬೇಗ ಒತ್ತಿ ಉರಿಯುತ್ತದೆ. ಆ ಸ್ಥಳವನ್ನು ಬಿಟ್ಟು ದೂರ ಹೋಗ್ರಿ, ಸಭೆಯನ್ನು ಬಿಟ್ಟು ಹೋಗಿ ಅಂತ ಹೇಳ್ಬೋದ? ನಾನು ಹೇಳ್ತಾ ಇದ್ದೀನಿ, ಸತ್ಯವೇದ ಹೇಳ್ತಾ ಇದೆ. ಮೋಶೆ ಆರನ್ನು ನೋಡಿ ದೇವರು ಹೇಳ್ತಾ ಇದ್ದಾರಲ್ವಾ, ನನ್ನ ಕೋಪಾಗ್ನಿ ತುಂಬಿರುವ ಸಮೂಹವನ್ನು ಬಿಟ್ಟು ಹೊರಗೋಗ್ರಿ, ಒಂದು ಕ್ಷಣದಲ್ಲಿ ನಾನು ಅವರನ್ನು ಭಸ್ಮ ಮಾಡಲಿದ್ದೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಅದು ಸಭೆಯಾಗಿದ್ದರೂ ಸರಿ, ಮನುಷ್ಯರಾಗಿದ್ದರೂ ಸರಿ, ನೀವು ಅವರನ್ನು ಬಿಟ್ಟು ಬೇರ್ಪಡುವಂಥದ್ದು ನಿಮಗೆ ಒಳ್ಳೆಯದು. ಹಾಗಾಗಿ ಇಂಥ ಒಂದು ಭೇದ ಆರೋಗ್ಯಕರವಾದದ್ದು, ಒಳಿತಿಗೆ ಸಂಬಂಧಪಟ್ಟದ್ದು, ಆಶೀರ್ವಾದವಾಗಿರುವಂಥದ್ದು. ಪ್ರಕಟಣೆ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 4-5ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. 17ನೇ ಅಧ್ಯಾಯ ನಮಗೆ ಗೊತ್ತು, ಒಂದು ಸ್ತ್ರೀಯ ಕುರಿತಾಗಿ ಮಾತಾಡುತ್ತದೆ. ಅದರಲ್ಲಿ ಒಂದು ಸಭೆ, ಒಂದು ರಚನೆ, ಒಂದು ಕಾಲದಲ್ಲಿ ದೇವರಿಗೋಸ್ಕರವಾಗಿ ಓಡಿದ್ದು, ಅನಂತರ ಜಾರತ್ವದಲ್ಲಿಯೂ ವೇಷವಾಟಿಕೆಯಲ್ಲಿ ಸಿಲುಕಿದಂತಹ ಒಂದು ಸ್ತ್ರೀ, ಅದು ಸಭೆ. ಆದ್ದರಿಂದ ಅವಳನ್ನ ನೋಡಿದ ಕೂಡಲೇ ಯೋಹಾನ ಆಶ್ಚರ್ಯಪಡ್ತಾರೆ, ಇವಳ ಎಂಬುದಾಗಿ. ಹಾಗಾಗಿ ಅವರಿಗೆ ಮುಂಚಿತವಾಗಿ ಗೊತ್ತಿರಬೇಕು. ಇದರ ಕುರಿತೆಲ್ಲ ಒಂದು ಸಂದೇಶದಲ್ಲಿ ನಾನು ಮಾತಾಡಿದ್ದೇನೆ, ಅನಂತರ ಆಮೇಲೆ ಅದನ್ನು ಹಾಕಿ ನೀವು ಕೇಳಿಸ್ಕೊಳ್ಳಿ. ಈ ಒಂದು ರಚನೆಯನ್ನು ಬಿಟ್ಟು ದೇವರ ಕೋಪ ಅಲ್ಲಿ ಇಳಿಯುವುದಕ್ಕಿಂತ ಮುಂಚಿತವಾಗಿ ದೇವರು ಯಾವ ಆಲೋಚನೆ ಕೊಡ್ತಾರೆ ನೋಡಿ. ಅನಂತರ ಮತ್ತೊಂದು ಶಬ್ದ ಆಕಾಶದಿಂದ ಉಂಟಾಗಲು ಕೇಳಿದೆನು. ಪ್ರಕಟಣೆ ಪ್ರವಾದನೆ ಗ್ರಂಥ 18:4-5. ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ, ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. ಹಾಗಾಗಿ ದಂಡನೆಗೆ ಆಸ್ಪದವಾಗಿರುವವರು, ಪಾಪ ಮಾಡುವವರು, ನ್ಯಾಯ ತೀರ್ಪಿಗೆ ನೇರವಾಗಿರುವವರು, ಅಂಥ ಸ್ಥಳ, ಸಭೆ, ಮನುಷ್ಯರನ್ನು ನೋಡುವುದಾದರೆ ಅವರನ್ನು ಬಿಟ್ಟು ಒಡನೆ ಬೇರ್ಪಟ್ಟು ಬರಬೇಕು ಎಂಬುದಾಗಿ ಸತ್ಯವೇದ ನಮಗೆ ತೋರಿಸುತ್ತದೆ. ಇದರಿಂದ ನಾನು ಅವರನ್ನು ಸರಿ ಮಾಡ್ತೇನೆ, ಇಲ್ಲ. ಬೆಂಕಿ ಉರಿಬೇಕಾದ್ರೆ ನಮ್ಮ ಮೇಲೆ ಬಂದು ಬೀಳದ ಹಾಗೆ ನಾವು ತಪ್ಪಿಸಿಕೊಳ್ಳಬೇಕು. ಹಾಗಾಗಿ ದೇವರು ಹೇಳ್ತಾ ಇದ್ದಾರೆ, ಅಲ್ಲಿಂದ ಓಡ್ರಿ ಎಂಬುದಾಗಿ. ಮೂರನೆಯ ಕಾರ್ಯ, ಕಡೆಯ ಕಾಲದ ದುಷ್ಟ ಮನುಷ್ಯರನ್ನು ಬಿಟ್ಟು ಬೇರ್ಪಡಬೇಕು. 2 ತಿಮೋತಿಯ ಪುಸ್ತಕ 3ನೇ ಅಧ್ಯಾಯ 2ರಿಂದ ಕೆಲವೊಂದು ವಾಕ್ಯಗಳು. ಕಡೆಯ ಕಾಲದ ದುಷ್ಟ ಜನಗಳ ಕುರಿತಾಗಿ ಹೇಳಲ್ಪಡುವಂಥದ್ದು. ಕಡೆಯ ಕಾಲದಲ್ಲಿ ಇಂಥವರು ಎದ್ದು ಬರುತ್ತಾರೆ. ಯಾವ ರೀತಿ ಎಂದರೆ, ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧಿಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಒಬ್ಬಿಕೊಂಡವರು,
ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನ ಬೇಡವನ್ನೆನ್ನುವವರು ಆಗಿರುವರು. ಏನ್ ಮಾಡಬೇಕು? ಇಂಥವರ ಸಹವಾಸವನ್ನ ಮಾಡದಿರೋದನ್ನ ಹೇಳ್ತಾ ಇದ್ದಾರೆ. ಅವರ ಬಳಿ ಹೋಗಿ ಅವ್ರನ್ನ ಸರಿ ಮಾಡ್ತೀನಿ, ಅವ್ರಿಗೋಸ್ಕರ ಮೊಣಕಲಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಒಡಕಲ್ಲಿ ನಿಂತು ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀನಿ. ಇಲ್ಲ, ಅದನ್ನು ಬಿಟ್ಟು ದೂರ ಬಾ. ಈ ಕಡೆಯ ಕಾಲದ ದುಷ್ಟ ಜನಗಳನ್ನ ಸಭೆಯನ್ನು ನೋಡುವುದಕ್ಕೆ ಮುಂದಾಗ್ಬೋದು, ಸೇವೆಯಲ್ಲಿ ನೋಡೋಕ್ಕೆ ಮುಂದಾಗ್ಬೋದು, ಸೇವಕರಾಗಿ ಕೂಡ ಒಂದು ವೇಳೆ ನೋಡ್ಬೋದು. ಹಾಗಾಗಿ ನಾವು ಮಾಡಬೇಕಾಗಿರುವ ಒಂದು ಕಾರ್ಯವನ್ನು ಹೇಳ್ತಾರೆ, ಬೇರ್ಪಟ್ಟು ಹೋಗ್ಲಿ ಅವ್ರನ್ನ ಬಿಟ್ಟು. ಸತ್ಯವೇದ ನಮಗೆ ಕೊಡುವಂಥ ಆಲೋಚನೆ, ಅವರನ್ನ ಬಿಟ್ಟು ಬೇರ್ಪಡು. ಇಲ್ಲ ಅಂದರೆ ಪ್ರಾರ್ಥನೆ ಇಲ್ಲ, ಹಂಗೆಲ್ಲ ನಿನ್ನ ಕೈಲಾಗಲ್ಲ, ದೂರ ಬಾ. ಇದನ್ನೇ ದೇವರು ಹೇಳ್ತಾ ಇದ್ದಾರೆ. 4ನೇ ಕಾರ್ಯವನ್ನು ನೋಡಿ, ಬೇಡದಿರುವಂತಹ ಸೇವೆಗಳು, ಬೇಡದಿರುವಂತಹ ಮನುಷ್ಯರನ್ನು ಬಿಟ್ಟು ಆಗಲಿರಿ. ಅವರೆಲ್ಲ ಭಯಂಕರವಾದವರು. ಇವರು ಯಾರು ಅಂತ ನೋಡುವುದಾದರೆ ಒಳ್ಳೆಯವರ ಥರ ಕಾಣಿಸ್ತಾರೆ, ಆದರೆ ಅವರ ಕ್ರಿಯೆಗಳು ಬೇಡದಿರುವಂಥವುಗಳು. ತೀತನ ಪುಸ್ತಕ 3ನೇ ಅಧ್ಯಾಯ 9, 10, 11 ಹೇಳುತ್ತದೆ ನೋಡಿ. ಇವನ್ ಯಾರು? ಇವರು ಅವರ ಥರ ಇರುವಂತಹ ಭಯಂಕರವಾದವರಲ್ಲ. ಬುದ್ಧಿ ಇಲ್ಲದ ವಿತರ್ಕಗಳಿಗೂ ವಂಶಾವಳಿಗಳಿಗೂ ಜಗಳಗಳಿಗೂ ಧರ್ಮಶಾಸ್ತ್ರದ ವಿಷಯವಾದ ವಾಗ್ವಾದಗಳಿಗೂ ದೂರವಾಗಿರು. ಅವುಗಳು ನಿಷ್ಪ್ರಯೋಜನವೂ ವ್ಯರ್ಥವೂ ಆಗಿವೆ. ಕೆಲವರನ್ನ ನೋಡುವುದಾದರೆ ಅವನು ಸೇವೆಯನ್ನು ಮಾಡುವುದಿಲ್ಲ, ಮತ್ತೊಬ್ಬರನ್ನು ಸೇವೆ ಮಾಡೋಕ್ಕೆ ಬಿಡೋದಿಲ್ಲ. ಮಾತಾಡ್ತಾನೆ ಇರ್ತಾರೆ ಸುಮ್ಮನೆ, ಇದು ತಪ್ಪು, ಅದು ತಪ್ಪು, ಅದಂಗೆ, ಇದು ಹಿಂಗೆ. ತಪ್ಪಾಗಿದ್ದರೆ ನೀನು ಚೆನ್ನಾಗಿ ಮಾಡಪ್ಪ ಅದನ್ನು. ಸುಮ್ಮನೆ ಹಿಂಗೆ ಮಾತಾಡ್ತಾ ಇರ್ತಾರೆ. ಇದನ್ನು ಕೇಳುವುದರಲ್ಲಿ ಮನಸ್ಸಲ್ಲಿ ಏನೋ ಒಂದು ಹಂಬಲ, ಇದನ್ನು ಕೇಳಿಸ್ಕೋಬೇಕು ಅಂತ. ಇವತ್ತು ಯಾರ ಬಗ್ಗೆ ಹೇಳ್ತಾರೆ ಇವರು, ಕೇಳಿಸ್ಕೊಳ್ಳೋಣ, ಇವತ್ತೇನು ಮಾತಾಡ್ತಾರೆ ಎಂಬುದಾಗಿ. ಅಪ್ರಯೋಜನವಾಗಿರುವ ಮನುಷ್ಯರು, ನೀವು ಅವರನ್ನು ಗಮನಿಸಿ ನೋಡುವುದಾದರೆ ಅವರಿಂದ ಯಾವ ಪ್ರಯೋಜನವೂ ದೇವರಿಗಾಗಲಿ, ದೇವರ ಕಾರ್ಯಗಳಿಗಾಗಲಿ, ಸಭೆಗಾಗಲಿ, ಸೇವೆಗಾಗಲಿ ಇರುವುದಿಲ್ಲ. ಹಾಗಾಗಿ ಸುಮ್ಮನೆ ಕಾಲಹರಣ ಮಾಡುವವರು ಜ್ಞಾನ ಎನ್ನುವ ಹೆಸರಲ್ಲಿ, ಈ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ಹಿಂಗೆ ಬರೀಬಾರ್ದಾಗಿತ್ತು, ತಪ್ಪು. ಕೆಲವರನ್ನ ನೋಡುವುದಾದರೆ ಹೇಳ್ತಾರೆ, ಪೌಲ ತಪ್ಪು, ಪೇತ್ರನು ತಪ್ಪು, ಪೇತ್ರನು ಈ ಸ್ಥಳದಲ್ಲಿ ಬರೆದಿರುವ ಈ ಮಾತು ತಪ್ಪಾಗಿದೆ. ಪೌಲನು ಅವರು ಹೇಳಿದ್ರು, ನಾನು ಈ ಭೂಮಿಯನ್ನು ಬಿಟ್ಟು ನೀಗುವುದಕ್ಕೆ ಆಸೆಯಾಗಿದೆ ಎಂಬುದಾಗಿ ಅವರು ತಪ್ಪಾಗಿರುವ ಅರಿಕೆಯನ್ನು ಮಾಡಿದ್ರಿಂದಾನೇ ಅವರು ಕೊಲ್ಲಲ್ಪಟ್ಟರು ಎಂಬುದಾಗಿ ಹೇಳುವಂಥ ಒಬ್ಬ ವ್ಯಕ್ತಿ. ಹಾಗಾಗಿ ಇದನ್ನು ನೋಡುವುದಾದರೆ ಕೇಳುವುದಕ್ಕೆ ಒಂದು ಗುಂಪಿದ್ದಾರೆ, ಕೈತಟ್ಟುವುದಕ್ಕೆ ಒಂದು ಗುಂಪಿದ್ದಾರೆ. ನೀವೇನು ಮಾಡಬೇಕು? ಇದನ್ನು ನೋಡುವುದಾದರೆ ಹೊರಗೆ ಭಯಂಕರವಾಗಿ ಕಾಣಿಸಲ್ಲ. ಅವರು ಏನೋ ದೊಡ್ಡದಾಗಿ ತರ್ಕ ಮಾಡುವ ರೀತಿಯಲ್ಲಿ ಇದು ಹಿಂಗೆ ಮಾಡಿದ್ರೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಅದು ಪ್ರಯೋಜನವುಳ್ಳದ ಅಂತ ನೋಡಿ. ಅದು ಅಪ್ರಯೋಜನವುಳ್ಳದ್ದು. ಅದರಲ್ಲಿ ಪ್ರಯೋಜನವಿಲ್ಲ ಅಂತ ಗೊತ್ತಾದರೆ ಅವರನ್ನು ಬಿಟ್ಟು ದೂರ ಸರಿಯಿರಿ. ಧರ್ಮಶಾಸ್ತ್ರವನ್ನು ತೆಗೆದು ವಾಕ್ಯವನ್ನಿಟ್ಟು ಮಾತಾಡ್ತಾರೆ. ಅದರಿಂದ ಏನು ಪ್ರಯೋಜನ? ಅಪ್ರಯೋಜನವುಳ್ಳದ್ದು, ಪ್ರಯೋಜನವಿಲ್ಲದಿರುವಂಥದ್ದು, ಅವುಗಳನ್ನು ಬಿಟ್ಟು ದೂರ ಸರಿಯಿರಿ. ಇವಾಗೆಲ್ಲ ನೋಡೋದಾದರೆ ಆ ಪರಿಹಾಸ್ಯ ಮಾಡುವವರು ಒಳಗೆ ನುಗ್ಗಿದ್ದಾರೆ. ಬೇಡದಿರುವ ಕಾರ್ಯಗಳನ್ನು ಜನಗಳು ಕೂಡ ಹಲವು ಸಮಯ ಕಳೀತಾರೆ ಇದರೊಳಗೆ. ಇನ್ನು ಕೆಲವರು ತಪ್ಪಾಗಿ ವಾಕ್ಯವನ್ನು ಬೋಧಿಸುವವರಿದ್ದಾರೆ. ತಮ್ಮನ್ನ ಜ್ಞಾನಿಗಳಂತೆ, ಅಬ್ರಹಾಮನಿಗಿಂತ, ಈಸಾಕನಿಗಿಂತ, ಯಾಕೋಬನಿಗಿಂತ, ಸೊಲೊಮೋನನಿಗಿಂತ, ಜ್ಞಾನೋಕ್ತಿಗಳಿಗಿಂತ, ಅನಂತರ ಅಪೊಸ್ತಲರಿಗಿಂತ ಈ ವಾಕ್ಯ ಹಿಂಗೆ ಬರೀಬಾರ್ದಾಗಿತ್ತು, ಅವರು ಆ ರೀತಿ ಹೇಳಬಾರ್ದಾಗಿತ್ತು ಅಂತ ಅದಕ್ಕೆ ಕೈ ತೊಟ್ಟವರು ಕೂಡ ಇದ್ದಾರೆ. ಹಂಗೆ ಇದರಿಂದ ಏನಾದರೂ ಆತ್ಮಿಕ ಒಳಿತಿದೆಯಾ ಅಂತ ಗಮನಿಸಿ. ಯಾರೋ ಕಣ್ಣಿಗೆ ಕಾಣದಿರುವಂತಹ ಬೋಧಕರ ಕುರಿತಾಗಿ ಅವರು ಇಂಥ ತಪ್ಪು ಮಾಡಿದ್ರು ಎಂಬುದಾಗಿ ಹೇಳೋದ್ರಿಂದ ಏನಾದರೂ ಆತ್ಮೀಕ ಒಳಿತುಂಟಾ? ಅದು ಸಭೆಗೆ ಸಂಬಂಧಪಟ್ಟವ್ರು ಹೇಳಿದರೆ ಪರವಾಗಿಲ್ಲ. ಯಾಕೆ ಅದನ್ನು ಸಾಮಾನ್ಯವಾಗಿ ಬಹಿರಂಗ ಮಾಡಿ ನಮ್ಮ ಹೃದಯದಲ್ಲಿ ಕಸವನ್ನು ಹಾಕುವಂತೆ ಆಗ್ತಾ ಇರ್ತಾರೆ? ಅದನ್ನು ಕುಂತ್ಕೊಂಡು ನೋಡ್ತಾ ಇರ್ತೀವಿ. ಇದರಲ್ಲಿ ಏನಾದರೂ ಪ್ರಯೋಜನ ಉಂಟಾ? ಅದರಲ್ಲಿ ನೀವೇನು ನೋಡ್ತೀರಾ? ಇಂಥ ಕಾರ್ಯಗಳನ್ನು ಮಾತಾಡೋದು ನೋಡುವುದಾದರೆ ಅವರನ್ನು ಬಿಟ್ಟು ದೂರ ಸರಿಯಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅವುಗಳು ಅಪ್ರಯೋಜನವಾದವುಗಳು, ವ್ಯರ್ಥವಾದವುಗಳಾಗಿವೆ. ಸಭೆಯಲ್ಲಿ ಭೇದ ಹುಟ್ಟಿಸುವ ಮನುಷ್ಯನನ್ನು 2 ಸಾರಿ ಬುದ್ಧಿ ಹೇಳಿದ ಮೇಲೆ ಬಿಟ್ಟು ಬಿಡುವವನನ್ನ. ಸುಮ್ಮನೆ ಅವನ್ನೇ ಹಿಡಿದು ಮಾತಾಡ್ತಿರ್ಬೇಡ. ಹೇಳಿದೆ ತಾನೆ, ಕೇಳಲಿಲ್ಲ ತಾನೆ, ಅವನು ಉದ್ಧಾರ ಆಗಲ್ಲಲ್ವಾ, ಬಿಟ್ಬಿಡು. ಅಂಥವನು ನೆಲೆಯನ್ನು ತಪ್ಪಿ ತನ್ನಲ್ಲಿ ತಾನೇ ಅವನು ಆಜ್ಞೆಯನ್ನು ಹೊಂದುವನು. ಸತ್ಯವೇದ ರೀತಿ ಹೇಳುತ್ತದೆ. ಹಾಗಾಗಿ ಇದು ಬೇಡದಿರುವಂತಹ ಕಾರ್ಯಗಳು, ಬೇಡದಿರುವಂತಹ ವಿಷಯಗಳು, ಅವುಗಳಲ್ಲಿ ಬಹಳ ಗಮನವಾಗಿದ್ದು ಅವುಗಳನ್ನು ಬಿಟ್ಟು ದೂರ ಸರಿಯಬೇಕು. ಕಾರಣ ಏನಂತ ಕೇಳುವುದಾದರೆ, ನಮ್ಮ ಜೀವ ನಮಗೆ ಮುಖ್ಯವಾದದ್ದು. ನಮ್ಮ ಸಮಯವನ್ನು ದೇವರು ಕೊಟ್ಟಿದ್ದಾರೆ. ಆ ಕಾಲದ ಒಳಗೆ ನಾವು ಸಿದ್ಧವಾಗಲು ಸಾಧ್ಯನಾ ಅಂತ ಕೇಳಿದರೆ ಬಹಳ ಕಷ್ಟ. ನೀವು ಪ್ರತಿನಿತ್ಯ ದೇವರಲ್ಲಿ ಬೆಳೆದರೆ ಮಾತ್ರ ನಿಮ್ಮನ್ನು ಕರೆದಿರುವ ಕರುವಿಕೆಯಲ್ಲಿ ತಕ್ಕ ಮಟ್ಟಿಗೆ ಅದನ್ನು ನೆರವೇರಿಸಲು ಸಾಧ್ಯ. ಇರುವ ಕಾಲಗಳನ್ನು ವ್ಯರ್ಥ ಮಾಡುವಂಥದ್ದು, ವೇಸ್ಟ್ ಮಾಡುವಂಥದ್ದು,
ಬೇಡದಿರುವ ಕಾರ್ಯಗಳಲ್ಲಿ ಹೋಗಿ ಕುಳಿತುಕೊಳ್ಳುವಂಥದ್ದು, ಅದೆಲ್ಲ ನಮ್ಮ ಜೀವವನ್ನು ನಾಶ ಮಾಡುತ್ತದೆ. ಅನಂತರ ವೇಗವಾಗಿ ಓಡಿ ಬಂದು 10 ಗಂಟೆ ಆಯಿತು, ಬೈಬಲ್ ಓದಬೇಕು. ಸತ್ಯವೇದ ಏನು ಹೇಳುತ್ತೆ ಗೊತ್ತಾ? ಒಂದು ಬೇರ್ಪಡಿಸುವಿಕೆಯನ್ನು ಒತ್ತಾಯ ಮಾಡುತ್ತದೆ. ದುಷ್ಟರ ಆಲೋಚನೆಯಿಂದ ಬೇರ್ಪಡಬೇಕು. ದುಷ್ಟರ ದಾರಿಯನ್ನು ಬಿಟ್ಟು ದೂರ ಸರಿಯಬೇಕು. ಧರ್ಮ ನಿಂದಕರೊಡನೆ ಕೂತುಕೊಳ್ಳುವುದನ್ನು ಬಿಟ್ಟು ಬಿಡಬೇಕು. ಆಗ ಮಾತ್ರ ಕರ್ತನ ಸತ್ಯವೇದದಲ್ಲಿ ಪ್ರಿಯವಾಗಿದ್ದು ಅದನ್ನು ಧ್ಯಾನ ಮಾಡಲು ಸಾಧ್ಯ. ಹಾಗಾಗಿ ಕೀರ್ತನೆಗಳು 1ನೇ ಅಧ್ಯಾಯವೇ ನಮಗೆ ಸ್ಪಷ್ಟವಾಗಿ ಒಂದು ಬೇರ್ಪಡಿಸುವಿಕೆ ನೀಡುತ್ತದೆ. ಆ ಬೇರ್ಪಡಿಸುವಿಕೆಯನ್ನು ನೋಡಿ, ದುಷ್ಟರೊಂದಿಗೆ ಐಕ್ಯವಾಗಿ ನೀವು ಇದ್ದುಕೊಂಡು ದುಷ್ಟರೊಂದಿಗೆ ಒಂದು ಐಕ್ಯದಲ್ಲಿ ಇಜ್ಜೋಡಾಗಿ ನೀವು ಸತ್ಯವೇದವನ್ನು ಓದಿದರೆ ಅದು ಫಲ ಕೊಡುವುದಿಲ್ಲ. ಸತ್ಯವೇದವನ್ನು ಓದಿದರೆ ನಿನಗೆ ಮಾಡುವುದೆಲ್ಲ ಆಗುತ್ತದೆ ಎಂಬುದಾಗಿ ಹೇಳಿ ಹೋಗಿರ್ಬೋದಲ್ಲ. ಅದು ಸತ್ಯವೇದವನ್ನು ಓದುವುದಕ್ಕೆ ಕೆಲವು ಕಂಡೀಷನ್ಸ್ ಹೇಳ್ತಾರೆ. ದುಷ್ಟನ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಒಂದು ವೇಳೆ ಆ ರೀತಿಯಾಗಿದ್ದು, ಈ ರೀತಿಯಾಗಿ ಬರೆಯಲ್ಪಟ್ಟಿದೆ 3 ಕಂಡೀಷನ್. ಈ 3 ಕೂಡ ನೋಡಿ ಬೇರ್ಪಡಿಸುವಿಕೆ. ದುಷ್ಟರೊಂದಿಗಿರುವಂತಹ ಒಂದು ಇಜ್ಜೋಡು, ಪಾಪಿಗಳೊಂದಿಗಿರುವಂತಹ ಒಂದು ಐಕ್ಯತೆ, ಧರ್ಮ ನಿಂದಕರೊಡನೆ ಇರುವಂತಹ ಒಂದು ಐಕ್ಯತೆ. ಒಂದು ಕಾಲದಲ್ಲಿ ಆ ಧರ್ಮ ನಿಂದಕರೊಡನೆ ಕೂತುಕೊಳ್ಳುವುದು ಅಂತ ಹೇಳಿದರೆ, ನೀವು ನೋಡಿರ್ತೀರಾ, ಒಂದು ಊರಲ್ಲಿ ಒಂದು ಆಲದ ಮರ ಕೆಳಗೆ ಒಂದು 10 ಮಂದಿ ಕೂತಿರ್ತಾರೆ. ಒಂದು ಮರದ ಕೆಳಗೆ ಒಂದು 10 ಮಂದಿ ಕೂತಿರ್ತಾರೆ ಕೆಳಗೆ. ಬೀದಿಗಳಲ್ಲಿ, ಬೀದಿಯ ಬದಿಯಲ್ಲಿ ಚಿಕ್ಕ ಚಿಕ್ಕ ಒಂದು ಕಟ್ಟೆ ಹಾಕಿರ್ತಾರೆ, ಅಲ್ಲಿ ಕುಳಿತು ಮಾತಾಡ್ತಿರ್ತಾರೆ. ಹೋಗೋರು ಬರೋದನ್ನೆಲ್ಲ ಕುಳಿತು ಗೇಲಿ ಮಾಡ್ತಾ ಇರ್ತಾರೆ. ಅದು ಆವಾಗ. ಈಗ ನಾವು ಕೂರುವುದು ಎಲ್ಲಿ ಕೂರ್ತೀವಿ ಅಂತ ಹೇಳಿದ್ರೆ, ನೀವು ಕೂತು ಫೇಸ್ಬುಕ್ ಮುಖಾಂತರವಾಗಿ, ಸಾಮಾಜಿಕ ಜಾಲತಾಣಗಳ ಮುಖಾಂತರವಾಗಿ ಪರಿಹಾಸ್ಯವಾದ ಮಾತುಗಳನ್ನು ಕೇಳಿ ಕಮೆಂಟ್ಸ್ ಮಾಡುತ್ತಾ ಹೌದೌದು ನೀವು ಹೇಳಿದ್ದು ಸರಿಯೇ ಎಂಬುದಾಗಿ ಹೇಳಿ, ಇದುವೇ ಧರ್ಮ ನಿಂದಕರೊಡನೆ ಕೂತುಕೊಳ್ಳುವಂಥದ್ದು. ಧರ್ಮ ನಿಂದಕರೊಡನೆ ಕೂತುಕೊಂಡು ಭಾಗವಹಿಸುವಂಥದ್ದು. ಒಬ್ಬನು ಸತ್ಯವೇದವನ್ನು ಪರಿಹಾಸ್ಯ ಮಾಡ್ತಾನೆ, ಸರಿಯಾಗಿ ಹೇಳಿದ್ರಿ ಬ್ರದರ್ ಎಂಬುದಾಗಿ ಕಮೆಂಟಲ್ಲಿ ಹಾಕಿರ್ತಾನೆ. ಒಬ್ಬನು ಅಪೊಸ್ತಲನಾದ ಪೌಲನ ಕುರಿತಾಗಿ ಮಾತಾಡ್ತಾ ಇರ್ತಾನೆ. ಅವ್ರು ಹಿಂಗೆಲ್ಲ ಬರೀಬಾರ್ದಾಗಿತ್ತು, ಈ ಸ್ಥಳ ತಪ್ಪು, ಅವ್ರು ಯಾಕೆ ಹಿಂಗೆ ಮಾಡಿದ್ರು, ಅವರು ಹೇಳಿದ್ರೆ ನಾವು ಕೇಳಬೇಕಾ ಎಂಬುದಾಗಿ ಅವರು ವಿಡಿಯೋದಲ್ಲಿ ಮಾತಾಡ್ತಿರ್ತಾರೆ. ಅದನ್ನು ಹಾಕಿದ ಕೂಡಲೇ ತಕ್ಷಣ ಕಮೆಂಟ್ ನೋಡಿ, ನೀವು ಬಹಳ ಸರಿಯಾಗಿ ನೀವು ಹೇಳಿದ್ರಿ. ಆ ರೀತಿಯಾಗಿ ಒಬ್ಬರು ಹೇಳುತ್ತಾರೆ, ಕಾಣಿಕೆಯ ಬಗ್ಗೆ ಮಾತಾಡಬೇಕಾದ್ರೆ ಪೌಲನೇ ಬಂದು ಧರ್ಮದ ಹಣವನ್ನು ತೆಗೆದುಕೊಂಡು ಬನ್ನಿರಿ, ಕಾಣಿಕೆ ತೆಗೆದುಕೊಂಡು ಬನ್ನಿರಿ ಎಂಬುದಾಗಿ ಮಾತಾಡಿದ್ರು. ಹಾಗಾಗಿ ಪೌಲನು ಅವರೇ ಮೊದಲ ಅಪರಾಧಿ, ನೀವು ನಮಗೆ ಹೇಳ್ತಾ ಇದ್ದಾರೆ ಎಂಬುದಾಗಿ ಒಬ್ರು ಹೇಳ್ತಾ ಇದ್ದಾರೆ. ನೀವು ಹೇಳಿದ್ದು ಸರಿಯಾಗೇ ಇರಲಿ, ಪೌಲನನ್ನ ಅಪರಾಧಿ ಎಂಬುದಾಗಿ ಹೇಳುವುದಕ್ಕೆ ಎಷ್ಟು ಧೈರ್ಯ ಬರ್ತಾ ಇದೆ. ಅದರ ಕೆಳಗೆ ಕರೆಕ್ಟಾಗಿ ನಾನು ಕೂಡ ಪೌಲ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ, ನನ್ನ ಕಣ್ಗಳನ್ನು ತೆರೆದಿದ್ದೀರಾ ಬ್ರದರ್, ಥ್ಯಾಂಕ್ ಯು ಬ್ರದರ್ ಎಂಬುದಾಗಿ ಒಬ್ಬರ ಕೆಳಗೆ. ಈ ಪರಿಹಾಸ್ಯ ಮಾಡುವವರೊಂದಿಗೆ ಕೂತುಕೊಳ್ಳುವುದಿದೆ ನೋಡಿ, ಆ ಒಂದು ಮರದ ಕೆಳಗೆ ಕೂರುವುದು ಆ ರೀತಿಯಲ್ಲ. ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ದೇವರಿಗೆ ವಿರುದ್ಧವಾಗಿರುವ ಕಾರ್ಯಗಳನ್ನು ಮಾತಾಡುವವರು, ಆ ರೀತಿ ಅಂಥವರೊಂದಿಗೆ ಇಜ್ಜೋಡಾಗಿ ಅಪ್ರಯೋಜನವಾಗಿರುವ ಕಾರ್ಯಗಳನ್ನು ಜನಗಳಲ್ಲಿ ಹರಡಿಸುವವರು, ಇವುಗಳ ನಡುವೆ ನೀವು ಕುಳಿತು ಸಮಯವನ್ನು ಕಳೆಯುವುದಕ್ಕೆ ಪಡಗುವುದಾದರೆ ನಿಮ್ಮ ಫಲಗಳು ಕಡಿಮೆಯಾಗುತ್ತದೆ. ನೀವು ಚೆನ್ನಾಗಿ ನೋಡಿ, ಯಾವಾಗಲೂ ಇಂತಹ ಕಾರ್ಯಗಳಿಗೆ ನೀವು ಕಿವಿಯನ್ನುಗೊಡದೆ ಒಬ್ಬ ಕಿವುಡನ ಹಾಗೆ ನೀವು ಇದ್ದು ನೀವೇನು ಮಾಡಬೇಕು, ಕರ್ತನ ಕಾರ್ಯದಲ್ಲಿ ಮಾತ್ರ ಗಮನವಿಡಬೇಕು. ಪಕ್ಕದಲ್ಲಿ ಬರುವಂತಹ ಶಬ್ದವನ್ನು ಕೇಳ್ತಿರಬಾರ್ದು. ನೀವು ಮಾಡುವುದು ಸರಿ ಅಂತ ನಿಮಗೆ ತೋಚಿದರೆ ಸರಿ, ಹಾಗೆ ಹೋಗ್ರಿ. ಮತ್ತೊಬ್ಬರು ನಮ್ಮ ಮೇಲೆ ಕಲ್ಲೆಸೆಯುತ್ತಾರೆ, ಬಹಳ ಬರ್ತಾ ಇದೆ. ಇದರಲ್ಲಿ ಅನೇಕರಿಗೆ ಅದನ್ನು ಕೇಳುವುದಕ್ಕೂ ನೋಡುವುದಕ್ಕೂ ಈ ರೀತಿಯಾಗಿರುವ ಗಾಸಿಪ್ ಅಂತ ಹೇಳ್ತೀವಲ್ವಾ, ಅವುಗಳಿಗೆ ಕಿವಿಗೊಡುವುದಕ್ಕೆ ಒಂದು ಸಂತೋಷ ನಮಗೆ. ಓ ಅವರಂಗ ಇವ್ರಿಂಗ, ಅವ್ರಿಗೂ ಇವ್ರಿಗೂ ಸಂಬಂಧನೇ ಇರೋದಿಲ್ಲ. ಅವರು ಹೆಂಗಿದ್ರು ನಿನಗೇನಪ್ಪ. ನಮಗೊಂದು ಓಟವಿದೆ, ನಮಗೊಂದು ಕರುವಿಕೆ ಇದೆ. ಕೆಲವೊಮ್ಮೆ ಸ್ನೇಹಿತರು ಬಂದು ನಮಗೆ ಕಳುಹಿಸುತ್ತಾರೆ, ಈ ರೀತಿಯಾಗಿ ಒಬ್ಬರು ಹಿಂಗೆ ಮಾತಾಡಿದ್ದಾರೆ, ಹಂಗೆ ಮಾತಾಡಿದ್ದಾರೆ, ಬಹಳ ಗಮನಿಸುವುದಿಲ್ಲ. ಯಾವಾಗಾದರೂ 1-2 ಕಾರ್ಯಗಳನ್ನ ನೋಡುತ್ತೇನೆ, ಆದರೆ ಅದನ್ನು ಮನದಲ್ಲಿ ಅಧಿಕವಾಗಿ ತೆಗೆದುಕೊಳ್ಳುವುದಿಲ್ಲ. ಕಾರಣ ಏನಂತ ಕೇಳಿದರೆ, ನಮಗೆ ಮಾಡುವುದಕ್ಕೆ ಹಲವಾರು ಕೆಲಸ ಕಾರ್ಯ ಉಂಟು. ಒಂದು ಕಠಿಣವಾದ ಕೆಲಸ ಮಾಡುವುದಕ್ಕೆ, ಒಂದು ಕಠಿಣವಾದ ಕೆಲಸವನ್ನು ಮಾಡುತ್ತಿರುವವರಿಗೆ ಬೇರೆ ಕೆಲವೊಂದು ಕಾರ್ಯಗಳನ್ನು ಮಾತಾಡುವುದನ್ನು ಕೇಳಿಸುವುದಕ್ಕೆ ಸಮಯಲ್ಲಿದೆ. ಹಾಗಾಗಿ ಸತ್ಯವೇದ ಆ ರೀತಿ ಹೇಳುತ್ತದೆ. ಆದ್ದರಿಂದ ಬಹಳ ಗಮನವಾಗಿ ಯಾತರೊಂದಿಗೆ ನಾವು ಐಕ್ಯವಾಗಿರಬೇಕು, ಯಾವುದರಲ್ಲಿ ದೂರ ಇರಬೇಕು ಎನ್ನುವುದರಲ್ಲಿ ನಾವು ಬಹಳ ಗಮನವಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ ನಮ್ಮ ಬಳಿ ಬಯಸುವಂಥದ್ದಾಗಿದೆ. ಆದ್ದರಿಂದ ಈ ಭೇದ ಎನ್ನುವಂಥದ್ದು ಪರಿಪೂರ್ಣವಾದ ಪಾಪವಲ್ಲ. ಯಾತರಿಂದ ಬೇರ್ಪಡುತ್ತೇವೆ ಎನ್ನುವಂಥದ್ದೇ ಆ ಭೇದ ಎನ್ನುವುದು ಪಾಪನ ಅಥವಾ ಒಳ್ಳೆಯದೆಂಬುದಾಗಿ ಗೊತ್ತಾಗುತ್ತೆ.
ಕರ್ತನು ನಮ್ಮನ್ನು ಬಿಟ್ಟು ಕೆಲವೊಂದು ಕಾರ್ಯವನ್ನು ಬೇರ್ಪಡಿಸಬೇಕಾದ್ರೆ ನಾವೇನು ಮಾಡಬೇಕು ಅದನ್ನು ಮಾತ್ರ ನೋಡಿ ನಾವು ಮುಗಿಸುವವರಾಗೋಣ. ಮೊದಲು ಒಂದು ಕಾರ್ಯ ನಮಗೆ ಒಳ್ಳೆಯ ಥರ ಕಾಣುತ್ತೆ, ಆದರೆ ಅದು ನಿಮ್ಮ ಆತ್ಮಿಕ ಜೀವಿತಕ್ಕೆ ಎದುರಾಗಿರುವಂತಹ ಕಾರ್ಯವನ್ನು ಹೇಳಬೇಕಾದ್ರೆ ದೇವರು ನಿಮ್ಮ ನಡುವೆಯಿಂದ ಅದನ್ನು ಬೇರ್ಪಡಿಸುತ್ತಾರೆ ಅಥವಾ ಅವರ ನಡುವೆಯಿಂದ ನಿಮ್ಮನ್ನು ಬೇರ್ಪಡಿಸುತ್ತಾರೆ. ಆ ರೀತಿ ಬರಬೇಕಾದ್ರೆ ನೀವೇನು ಮಾಡಬೇಕು? ಅದನ್ನು ಮನಪೂರ್ವಕವಾಗಿ ಸ್ವೀಕರಿಸಿಕೊಳ್ಳಿರಿ. ಅಬ್ರಹಾಮನು ಆ ರೀತಿಯೇ ಮಾಡಿದರು. ಅಬ್ರಹಾಮನ ಜೀವಿತವನ್ನು ನೋಡಿ. ಅವರನ್ನು ದೇವರು ಕರೆದಾಗ ವೃದ್ಧಾಪ್ಯರಾಗಿದ್ದರು. ದೇವರು ಕೊಟ್ಟಂಥ ಮೊದಲ ಕಟ್ಟಳೆ, ನಿನ್ನ ಸ್ವಂತ ಮನೆಯನ್ನು ನೀನು ಬಿಟ್ಟು ದೇಶವನ್ನು ಬಿಟ್ಟು ಹೊರಟು ಬೇರ್ಪಟ್ಟು ಹೋಗು, ನಾನು ತೋರಿಸುವಂತಹ ದೇಶಕ್ಕೆ ಹೋಗು, ನಾನು ಅಲ್ಲಿ ನನ್ನ ಆಶೀರ್ವಾದ ಮಾಡ್ತೀನಿ. ಮೊಣಕಾಲೂರಿ, ಇಲ್ಲ ದೇವರೇ, ನೀವು ಆಶೀರ್ವಾದ ಮಾಡ್ತೀರಂದ್ರೆ ಇಲ್ಲೇ ಆಶೀರ್ವಾದ ಮಾಡಿದ್ರೇನು? ನನ್ನನ್ನು ಇಲ್ಲೇ ಆಶೀರ್ವಾದ ಮಾಡ್ಬೋದಲ್ಲ? ಆ ರೀತಿ ಕೇಳ್ಬೋದಾಗಿತ್ತಲ್ಲ. ಯಾಕೆಂದ್ರೆ ನಾನು ಬದುಕಿದಂತಹ ಪಟ್ಟಣ, ಇಷ್ಟು ವರ್ಷ ಇಲ್ಲೇ ಬಾಳಿದ್ದೀನಿ, ಹುಟ್ಟಿದಂದಿನಿಂದ ಇಲ್ಲೇ ಇದ್ದಿದ್ದೇನೆ. ಹೊಸದಾಗಿ ಒಂದು ಸ್ಥಳಕ್ಕೆ ಹೋಗಿ ವಯಸ್ಸಾದ ಕಾಲದಲ್ಲಿ ನಾನು ಏನು ಮಾಡಲಿದ್ದೇನೆ? ನಾನು ಇಲ್ಲೇ ಇರುತ್ತೇನೆ ಎಂಬುದಾಗಿ ಅವರು ಹೇಳಲಿಲ್ಲ. ಯಾಕೆಂದರೆ ದೇವರು ಆಶೀರ್ವಾದ ಮಾಡಲು ಬಯಸುತ್ತಾರೆ. ಅವರು ಬಳಿ ಹೋಗಿ ಈ ರೀತಿ ಮಾತಾಡೋಕ್ಕಾಗಲ್ಲ. ಯಾಕೆ ನಮಗೆ ಇಲ್ಲಿ ಆಶೀರ್ವಾದ ಮಾಡೋಕ್ಕಾಗಲ್ವಾ? ಆಶೀರ್ವಾದ ಮಾಡೋರಂದ್ರೆ ಎಲ್ಲಿ ಬೇಕಾದ್ರೂ ಆಶೀರ್ವಾದ ಮಾಡ್ಬೋದಲ್ಲ, ಇಲ್ಲೇ ಆಶೀರ್ವಾದ ಮಾಡು ಅಂತ ಕೇಳಲಿಲ್ವಲ್ಲ. ಕಾರಣ ಏನು ಗೊತ್ತಾ? ಅವರ ಸುತ್ತಲೂ ಇದ್ದಂತಹ ಎಲ್ಲರೂ ವಿಗ್ರಹಾರಾಧಕರು. ಯೆಹೋಶುವನ ಪುಸ್ತಕ ಹೇಳುತ್ತದೆ, ನಮ್ಮ ಪಿತೃಗಳಾಗಿರುವಂತಹ ಅಬ್ರಹಾಮನು ನದಿಯ ಆಚರಣೆಯಲ್ಲಿರಬೇಕಾದ್ರೆ ಅವರ ಕುಟುಂಬದವರು, ಅವರ ಮನೆಯವರು ವಿಗ್ರಹಾರಾಧಕರಾಗಿ ಇದ್ದರು. ಎಲ್ಲರೂ ವಿಗ್ರಹಾರಾಧಕರು. ಬಲಿ ಸಲ್ಲಿಸುವುದು, ಸರ್ವಾಂಗ ಬಲಿ ಮಾಡುವಂಥದ್ದು, ನರಬಲಿ ಸಲ್ಲಿಸುವಂಥ ಇಂಥ ಕಾರ್ಯಗಳನ್ನು ಮಾಡಿದವರು. ಕರ್ತನು ಅವರ ನಡುವೆ ಒಬ್ಬನನ್ನ ಆಶೀರ್ವಾದ ಮಾಡಿದ್ರೆ ಆಶೀರ್ವಾದ ಏನಾಗುತ್ತೆ ಅಂತ ಯೋಚನೆ ಮಾಡಿ ನೋಡಿ. ಆ ಆಶೀರ್ವಾದ ಅವರಿಗೆ ಹೋಗಿ ಸೇರುತ್ತದೆ. ಆದ್ದರಿಂದ ದೇವರು ಏನು ಮಾಡಿದ್ರು? ಇಲ್ಲ, ಈ ಆಶೀರ್ವಾದ ನಿನಗೂ ಆಶೀರ್ವದಿಸಲ್ಪಟ್ಟಂಥ ನಿನ್ನ ಸಂತತಿಗೂ ಸೀಮಿತವಾದದ್ದು. ಆದ್ದರಿಂದ ನಿನ್ನ ತಂದೆ ತಾಯಿಯನ್ನು, ನಿನ್ನ ಕುಟುಂಬದವರನ್ನ ದೇಶವನ್ನು ಬಿಟ್ಟು ಹೊರಟು ನಾನು ತೋರಿಸುವಂತಹ ದೇಶಕ್ಕೆ ಹೋಗು ಎಂದರು. ಅದನ್ನು ಮನಪೂರ್ವಕವಾಗಿ ಸ್ವೀಕರಿಸಿಕೊಂಡ ವಾದಾಡಲಿಲ್ಲ. ಇದೇ ರೀತಿಯೇ ದೇವರು ಕೆಲವು ಸಂದರ್ಭದಲ್ಲಿ ನೀವಿರುವ ಸ್ಥಾನದಿಂದ ದೇವರು ನಿಮ್ಮನ್ನು ಬೇರ್ಪಡಿಸಿ ಹೋಗ್ಬೋದು. ಮನಪೂರ್ವಕವಾಗಿ ಸ್ವೀಕರಿಸಿಕೊಳ್ಳ್ರಿ. ಮನಪೂರ್ವಕವಾಗಿ ಅದರಲ್ಲಿ ವಾದಾಡಬೇಡಿ. ಅದನ್ನು ಮತ್ತೆ ಚೇಂಜ್ ಮಾಡುವುದಕ್ಕೆ ಪ್ರಯತ್ನ ಮಾಡಬೇಡಿ. ಎರಡನೇದಾಗಿ, ಕರ್ತನು ನಿಮ್ಮನ್ನು ಬೇರ್ಪಡಿಸಿ ಇಡುವಂತಹ ಹೊಸ ಕಾರ್ಯದಲ್ಲಿ ಮುಂದೆ ಇರುವ ಕಾರ್ಯಗಳನ್ನು ಗಮನಿಸಿರಿ. ದೇವರು ಒಂದು ಕಾರ್ಯದಿಂದ ಬಿಡಿಸಿ ನಮ್ಮನ್ನು ಮುನ್ನಡೆಸಬೇಕಾದ್ರೆ ಮುಂದೆ ಇರುವುದನ್ನು ಗಮನಿಸಿರಿ. ಬೇರ್ಪಟ್ಟು ಬಂದದನ್ನು ಸ್ಮರಿಸ್ತಾ ಇರಬೇಡಿ, ಅದು ನಿಮ್ಮನ್ನು ಬಾಧಿಸುತ್ತದೆ. ಮುಂದೆ ಏನಿದೆ? ದೇವರು ನನ್ನ ಕರೆದರು, ಒಂದು ಸ್ಥಳದಿಂದ ಬೇರ್ಪಡಿಸಿದರು, ಮುಂದೆ ನನಗೆ ವಾಗ್ದಾನವಿದೆ, ಒಳ್ಳೆಯದಿದೆ, ಅದನ್ನು ಸ್ಮರಿಸಿರಿ. ಅದನ್ನು ಬಿಟ್ಟು ಹಿಂದೆ ತಿರುಗಿ ನೋಡಬೇಡ್ರಿ. ನಾನು ಒಂದು ಕಾಲದಲ್ಲಿದ್ದಾಗ ಸಾಯಂಕಾಲವಾದರೆ ಸ್ನೇಹಿತರೊಂದಿಗೆ ಎಲ್ಲರೂ ಆಗಿ ಕುಳಿತು ಹಲವಾರು ಕಥೆಗಳನ್ನು ಮಾತಾಡುತ್ತಾ ಹೇಗೆಲ್ಲ ಇದ್ವಿ ಎಂಬುದಾಗಿ ಅಂದುಕೊಳ್ಳಬೇಡಿ. ಮುಂದೆ ಇರುವ ಕಾರ್ಯವನ್ನು ಆಲೋಚನೆ ಮಾಡಿದ್ರೆ, ಹಿಂದೆ ಇರುವುದನ್ನು ಯೋಚನೆ ಮಾಡಿದರೆ ಅದು ಅಪಾಯದಲ್ಲಿ ಮುಗಿಯುವುದು. ಅರಣ್ಯಕಾಂಡ 11ನೇ ಅಧ್ಯಾಯ 4ರಿಂದ 6ರವರೆಗಿರುವಂತಹ ವಾಕ್ಯವನ್ನು ಓದಿದ್ರೆ, ಇಸ್ರಾಯೇಲ್ಯರನ್ನ ದೇವರು ದಾಸತ್ವದಿಂದ ಬೇರ್ಪಡಿಸಿ ಹಾಲು ಜೇನು ಹರಿಯುವಂತಹ ವಾಗ್ದಾನ ದೇಶಕ್ಕೆ ದೇವರು ಮುನ್ನಡೆಸುತ್ತಾರೆ, ಬೇರ್ಪಡಿಸಿದರು. 400 ವರ್ಷ ಬಂಧದಿಂದ ಬೇರ್ಪಟ್ಟರವರು. 400 ವರ್ಷ ಬದುಕಿದಂತಹ ಜೀವಿತವನ್ನು ಬಿಟ್ಟು ಹೊರ ಬಂದರು. ಇವಾಗ ನಡೀತಾ ಇದ್ದಾರೆ. ಈಗ ನಡಿಬೇಕಾದ್ರೆ ಮುಂದೆ ಇರುವ ಕಾನಾನನ್ನು ಗಮನಿಸಬೇಕು. ಇವರಾದರೂ ಹಿಂದೆ ಇದ್ದಂತಹ, ಅವರಿಂದ ಬೇರ್ಪಟ್ಟಂತಹ ಅವರ ಹಳೆಯ ಐಗುಪ್ತ್ಯವನ್ನು ಸ್ಮರಿಸಿದರು. ಅರಣ್ಯಕಾಂಡ 11ನೇ ಅಧ್ಯಾಯ 4, 5, 6 ಇಡುತ್ತದೆ. ಅವರ ಮಧ್ಯದಲ್ಲಿ ಇತರ ಜನರು ಮಾಂಸವನ್ನು ಆಶಿಸಿದರು. ಇಸ್ರಾಯೇಲ್ಯರು ಕೂಡ ತಿರುಗಿ ಹತ್ತುಕೊಂಡು, ಮಾಂಸವು ನಮಗೆ ಹೇಗೆ ಲಭಿಸಿತು? ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ, ಬೆಲೆ ಕೊಡದೆ ತಿಂತಾ ಇದ್ದಂತಹ ಮೀನುಗಳನ್ನು, ಸವತೆಕಾಯಿಗಳನ್ನು, ಕರ್ಬೂಜಗಳನ್ನು, ಉಳ್ಳಿಗೆಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತವಲ್ಲ. ಇಲ್ಲಿಯಾದರೂ ನಮ್ಮ ಜೀವ ಬತ್ತಿ ಹೋಯಿತು. ಈ ಮನ್ನವೇ ಹೊರತು ನಮಗೆ ಬೇರೆ ನಿಲ್ವಲ್ಲ ಅಂತ ಹೇಳಿದ್ರು. ಕ್ರಯವಿಲ್ಲದೆ ಪಡೆದ್ರಂತೆ. ಅವರಿಗೆ ಕ್ರಯವೆನ್ನುವುದು ಕಾಸು ಕೊಡುವಂಥದ್ದಲ್ಲ. ಅಲ್ಲಿ ಏನು ಮಾಡ್ತಿದ್ರು ಗೊತ್ತಾ? ಕಟ್ಟಡ ಕೆಲಸಕ್ಕೆ ಎಲ್ಲರೂ ಹೋಗ್ತಾ ಇದ್ರು, ಮಕ್ಕಳು ಸಮೇತವಾಗಿ. ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡಬೇಕು. ಅವರಿಗೆ ಅವರು ಊಟ ಕೊಡ್ತಾ ಇದ್ರು, ಕಾಸು ಕೊಡ್ತಾ ಇರಲಿಲ್ಲ. ಅವನು ಅಂದ್ಕೊಂಡ ಫ್ರೀಯಾಗಿ ತಿಂತಾ ಇದ್ದೀನಿ ಅಂತ. ಫ್ರೀಯಾಗಿ ತಿಂತಾ ಇರಲಿಲ್ಲ. ಅವರು ಮಾಡಿದ ಕೆಲಸಕ್ಕೆ ಊಟ ಹಾಕಿ ಲೆಕ್ಕ ಮುಗಿಸಿದ್ರಷ್ಟೇ ಅವರು, ಅಲ್ವಾ? ಅವರು ಅದನ್ನು ಅಂದುಕೊಂಡರು, ನಮಗೆ ಫ್ರೀಯಾಗೆಲ್ಲ ಸಿಕ್ತಲ್ಲ. ಆ ರೀತಿಯಾಗಿ ಹಿಂದೆ ತಿರುಗಿ ನೋಡಿದ್ರು.
ಅವರು ಗುಣಗುಟ್ಟಿದ್ರಿಂದ ದೇವರು ಅವರ ಮೇಲೆ ಕೋಪವುಳ್ಳವರಾದರು. ಅಡವಿಯಲ್ಲಿ ಅವರನ್ನು ಒಡೆದರು ಎಂಬುದಾಗಿ ಕರ್ತನ ಸತ್ಯವೇದ ಹೇಳುವಂಥದ್ದಾಗಿದೆ. ಹಾಗಾಗಿ ಒಂದು ಸ್ಥಳದಿಂದ ಬೇರ್ಪಡಬೇಕಾದ್ರೆ ಅದನ್ನು ಮತ್ತೆ ತಿರುಗಿ ನೆನೆಸಿ ನೋಡಬೇಡ್ರಿ. ಮುಂದೆ ಇರುವ ಕಾರ್ಯವನ್ನು ನೋಡ್ರಿ. ಇದು ಸತ್ಯವೇದ ಕೊಡುವಂತಹ ಆಲೋಚನೆ. ನಿಮಗಾಗಿರುವ ಕರುವಿಕೆಯನ್ನು, ನಿಮಗಾದ ಓಟವನ್ನು, ನಿಮಗೆ ಅದಕ್ಕೆ ದೇವರು ಕೊಟ್ಟಿರುವಂತಹ ವಾಗ್ದಾನವನ್ನು ಅಧಿಕವಾಗಿ ಸ್ಮರಿಸಿರಿ. ಅದನ್ನು ಬಿಟ್ಟು ಅವಾಗೆಲ್ಲ ನಾವು ಹಂಗೆ ಹಿಂಗೆ ಎಂಬುದಾಗಿ ಅವೆಲ್ಲವನ್ನು ಬಿಟ್ಬಿಡಿ. ಹಳೆಯ ಕತೆಗಳು, ಅಜ್ಜಿ ಮಾತು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅವುಗಳಿಗೆ ಸ್ಥಳವನ್ನು ಕೊಟ್ಟು, ಅವುಗಳಿಗೆ ಮುಖ್ಯತ್ವವನ್ನು ಕೊಟ್ಟು ಮನಸ್ಸಲ್ಲಿ ಸ್ಥಳ ಕೊಡುವುದಾದರೆ ಅದು ನಿಮ್ಮನ್ನು ಹಿಂಜಾರುವಂತೆ ಮಾಡುತ್ತದೆ. ಹಾಗಾಗಿ ದೇವರು ಒಂದು ಕಾರ್ಯದಿಂದ ನಿಮ್ಮನ್ನು ಬೇರ್ಪಡಿಸಬೇಕಾದರೆ ಮನಪೂರ್ವಕವಾಗಿ ಸ್ವೀಕರಿಸಿಕೊಳ್ಳ್ರಿ. ಕರ್ತನು ನಿಮ್ಮನ್ನು ಹೊಸ ಸ್ಥಳದಲ್ಲಿ ಸೇರಿಸಬೇಕಾದರೆ ಅದನ್ನು ಮನಪೂರ್ವಕವಾಗಿ ಸ್ವೀಕರಿಸಿರಿ. ನೀವು ಓಡಬೇಕಾಗಿರುವ ಓಟವನ್ನು ತೋರಿಸಬೇಕಾದರೆ ಹಿಂದೆ ಇರುವ ಕಾರ್ಯವನ್ನು ಸ್ಮರಿಸಿ ಹಿಂಜಾರಬೇಡಿರಿ. ಆಗಲೇ ದೇವರು ನಿಮ್ಮನ್ನು ಸರಿಯಾದ ದಾರಿಯನ್ನು ನಡೆಸಲು ಸಾಧ್ಯ. ಆದ್ದರಿಂದ ಬೇರ್ಪಡಿಸುವುದು ಎನ್ನುವಂಥದ್ದು ಅಥವಾ ಭಿನ್ನಮತ ಎನ್ನುವಂಥದ್ದು ಸಾಮಾನ್ಯವಾಗಿ ನೋಡಬೇಕಾದರೆ ಸೈತಾನನ ಕೈಯಲ್ಲಿರುವಂತಹ ಆಯುಧದ ಹಾಗೆಯೂ ಪಾಪದ ಹಾಗೆ ತೋಚುತ್ತದೆ. ಮನಸ್ಸಲ್ಲಿ ಚೆನ್ನಾಗಿ ಒಂದು ಕಾರ್ಯವನ್ನು ಇಟ್ಕೊಳ್ಳಿ. ಬೇರ್ಪಡಿಸುವಿಕೆ ಎನ್ನುವುದು ಪಾಪವಲ್ಲ. ಯಾವುದರಲ್ಲಿ ಬೇರ್ಪಡುತ್ತೇವೆ ಎನ್ನುವಂಥದ್ದೇ ಬೇರ್ಪಡಿಸುವಿಕೆ ಪಾಪವ ಒಳಿತ ಎನ್ನುವುದನ್ನು ತೀರ್ಮಾನಿಸುತ್ತದೆ. ಒಳ್ಳೆಯದರಿಂದ ನಾವು ಬೇರ್ಪಡಲು ಮುಂದಾದರೆ ಅದು ಸೈತಾನನಿಂದ ಉಂಟಾದದ್ದು, ಅದು ಪಾಪ. ಕೆಟ್ಟದಿಂದ ನಾವು ಬೇರ್ಪಡಲು ಮುಂದಾಗುವುದಾದರೆ ಅದು ದೇವರಿಂದ ಉಂಟಾದದ್ದು, ಅದು ಆಶೀರ್ವಾದ. ಕಣ್ಗಳನ್ನು ಮುಚ್ಚಿ ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣವ, ಪ್ರಾರ್ಥಿಸೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ತಂದೆಯೇ, ನಾವು ಈ ದಿನದಲ್ಲಿ ಓದಲು ಕೇಳಿದಂತಹ, ಧ್ಯಾನ ಮಾಡಲು ಕೇಳಿದಂತಹ ಈ ಒಳಿತಿನ ಆ ಭೇದ ನಮ್ಮ ಜೀವನವನ್ನು ಹಿಂದಿರುಗಿ ನೋಡಬೇಕಾದರೆ ಹಲವು ಹಂತಗಳಲ್ಲಿ ನೀವು ಹಲವು ಕ್ರಿಯೆಗಳಿಂದ, ಹಲವು ಕಾರ್ಯಗಳಿಂದ, ಬೇಡದಿರುವ ಕಾರ್ಯಗಳಿಂದ ನಮ್ಮನ್ನು ಬೇರ್ಪಡಿಸಿ ತಂದದ್ದನ್ನು ಗ್ರಹಿಸಲು ಸಾಧ್ಯವಾಗುತ್ತಾ ಇದೆ. ಆ ಒಂದು ಬೇರ್ಪಡಿಸಬೇಕೆ ಪೂರ್ತಿಯಾಗಿ ನಮಗೆ ಒಳಿತು ಆಶೀರ್ವಾದವಾಗಿಯೇ ಇದ್ದಿದೆ ಸ್ವಾಮಿ. ಮುಂದುವರೆದು ಅಂಥ ಕಾರ್ಯಗಳಲ್ಲಿ ನಿಮ್ಮ ಮಕ್ಕಳು ಸಿಲುಕಿರುವಂತಹ ಬೇಡದಿರುವಂತಹ ಕ್ರಿಯೆಗಳು, ಪಾಪವುಳ್ಳ ಕ್ರಿಯೆಗಳು, ಪಾಪವುಳ್ಳ ಮನುಷ್ಯರು, ದೇವರ ಕೋಪಾಗ್ನಿಗೆ ಗುರಿಯಾದಂತಹ ಸ್ಥಳಗಳು, ಸಭೆಗಳು, ಸೇವೆಗಳು, ಮನುಷ್ಯರು, ಇವುಗಳಿಂದ ನೀವು ನಿಮ್ಮ ಮಕ್ಕಳನ್ನು ಬೇರ್ಪಡಿಸಿ ಒಳಿತಿನ ಹಾದಿಯಲ್ಲಿ ತಂದು ನಡೆಸುವಂತೆ ಪ್ರಾರ್ಥಿಸುತ್ತೇವೆ. ಒಳಿತಿನ ಬೇರ್ಪಡಿಸುವಿಕೆಗಳು ಯಾವಾಗೆಲ್ಲ ನಮ್ಮ ಜೀವನದಲ್ಲಿ ಉಂಟಾಗಬೇಕೆಂಬುದಾಗಿ ದೇವರು ಬಯಸುತ್ತೀರೋ ಅದನ್ನು ನಾವು ಮನಪೂರ್ವಕವಾಗಿ ಸ್ವೀಕರಿಸುತ್ತೇವೆ. ಅದಕ್ಕೆ ನಮ್ಮನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಡುತ್ತೇವೆ. ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರನ್ನು ಹೆಸರಾಗಿ ಆಶೀರ್ವಾದ ಮಾಡ್ರಿ. ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡ್ರಿ. ಅವರಿಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳ ಮೇಲೆ ದೇವರ ಮಹಿಮೆಯನ್ನು ಕಳುಹಿಸಿ ಸಹಾಯ ಮಾಡ್ರಿ. ಈ ವಾರ ಪೂರ್ತಿಯಾಗಿ ಒಳಿತುಗಳಿಂದ ಆಶೀರ್ವಾದ ಮಾಡ್ರಿ. ಅವರ ಪ್ರಯಾಣಗಳನ್ನು ಆಶೀರ್ವಾದ ಮಾಡ್ರಿ. ಯಾವ ಶರೀರ ಬಲಹೀನತೆ ಅವರನ್ನು ಮುಟ್ಟದ ಹಾಗೆ ಕರ್ತನಾಗಿರುವ ದೇವರು ಅವರಿಗೆ ಆಶ್ರಯ ದುರ್ಗವಾಗಿದ್ದು ಕಾಪಾಡಬೇಕೆಂಬುದಾಗಿ ಕರ್ತನ ಹಸ್ತಗಳಲ್ಲಿ ಇವರೆಲ್ಲರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ಯೇಸುವಿನ ಮೂಲಕ ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ. ಆಮೇನ್, ಆಮೇನ್. ಕರ್ತನು ನಮ್ಮೊಂದಿಗೆ ಸಂದರ್ಶಿಸಿ ಮಾತಾಡಿದರು. ನಮ್ಮ ಪ್ರಾರ್ಥನೆಗಳನ್ನು ಗಮನಿಸಿದ್ದಾರೆ. ಆರಾಧನೆಯಲ್ಲಿ ತನ್ನ ಮಹಿಮೆಯನ್ನು ಪ್ರಕಟಿಸಿದ್ದಾರೆ. ಹಲವು ನೂತನ ಕಾರ್ಯಗಳನ್ನು ದೇವರು ನಮ್ಮ ಸಂಗಡ ಪ್ರಕಟಿಸಿ ಮಾತಾಡಿದರು. ಈ ದೇವರು ಎಂದೆಂದೂ ಸರ್ವ ದಿನಗಳಲ್ಲಿಯೂ ನಿಮ್ಮ ದೇವರಾಗಿದ್ದು ಅಂತ್ಯದ ಪರ್ಯಂತರ ನಮ್ಮನ್ನು ನಡೆಸುವುದಕ್ಕೆ ಶಕ್ತರಾಗಿದ್ದಾರೆ. ಇನ್ನು ಮುಂದೆ ಬರುವ ವಾರ ಮತ್ತೊಂದು ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.